ಮುಖವಾಗಿ ಈ ಅಂಥ ಕಾಲದಲ್ಲಿ ಅಂಥ ದಿನಗಳಲ್ಲಿ ಕೊಡುವಂಥ ಒಂದು ಅದ್ಭುತವಾದಂಥ ಸಂದರ್ಭ ಇರೋದ್ರಿಂದ ಆ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಆಸಕ್ತಿಯಿಂದ ಎರಡುವರಾಗಿದ್ದೀರಿ. ಹೌದು, ಅದನ್ನು ಬೇಗನೆ ಬಾ ಎಂಬುದಾಗಿ ನೀವು ಪ್ರಾರ್ಥಿಸ್ರಿ. ದೇವರು ನಿಮಗೊಬ್ಬರನ್ನ ಆಶೀರ್ವದಿಸಲಿ. ಒಂದು ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಹಾಡನ್ನು ಹಾಡಿಕೊಳ್ಳೋಣ. ನಿನ್ನ ವಾಕ್ಯ ಬಯಸುವೆನು, ನಿನ್ನ ವಾಕ್ಯ ನಂಬುವೆನು, ನಿನ್ನ ವಾಕ್ಯವೇ ಬೆಲೆಯುಳ್ಳದು. ಅಯ್ಯ ನಿನ್ನ ವಾಕ್ಯವೇ ನಿನ್ನ ವಾಕ್ಯ ಬಯಸುವೆನು, ನಿನ್ನ ವಾಕ್ಯ ನಂಬುವೆನು, ನಿನ್ನ ವಾಕ್ಯವೇ ವಾಕ್ಯವೇ ನಮ್ಮ ರಕ್ಷಣೆ ಕೋಟೆ ಎನ್ನುವಂಥ ಈ ಸಂದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಸಂದೇಶ ದೇವರೇ, ನೀವು ಪ್ರತಿನಿತ್ಯ ನಮಗೆ ಮಹಿಮಾ ಸಂದೇಶಗಳನ್ನು ಕೊಡ್ತಿರೋದಕ್ಕಾಗಿ ನಾವು ಕೊಂಡಾಡ್ತೇವೆ. ದೇವರೇ, ಅವರನ್ನು ಕೇಳಿಸಿಕೊಂಡು ಮಹಿಮೆಯಲ್ಲಿ ಜೀವಿಸುವ
ಸಂತರಿಗೆ ಸಹಾಯ ಮಾಡು. ಎಲ್ಲ ರೀತಿಯಲ್ಲಿ ಸ್ವಾಮಿ ನೀನು ಚೈತನ್ಯಗೊಳಿಸಿ ಒಬ್ಬರಿಗೊಬ್ಬರು ದೇವರೇ ನಿನ್ನ ಸಂಗತಿಗಳನ್ನು ಹೃದಯದಲ್ಲಿಟ್ಟುಕೊಂಡು ಬುದ್ಧವಾದ ರೀತಿಯಲ್ಲಿ ಚೈತನ್ಯವುಳ್ಳವರಾಗಿ ಬರ್ತೇವೆ ಸಹಾಯ ಮಾಡು. ಜೊತೆಗರು ವಾಕ್ಯದ ಮೂಲಕ ಮೈಮೊಂದು ವಾಕ್ಯ ಅದ್ಭುತವಾದ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತದೆ. ನಿಮಗೆ ಸ್ತೋತ್ರ. ಅದು ಜೀವವುಳ್ಳ ವಾಕ್ಯಗಳಾಗಿವೆ. ಅದನ್ನು ಬಯಸ್ತೇವೆ, ಅದನ್ನು ನಂಬ್ತೇವೆ. ಅದು ಬೆಲೆಯುಳ್ಳದ್ದು, ಅದು ನಮ್ಮನ್ನು ರಕ್ಷಿಸುವಂಥದ್ದು. ದೇವರೇ ನಿಮಗೆ ಸ್ತೋತ್ರ. ನಿನ್ನ ಕೃಪೆ ನಮ್ಮ ಮಟ್ಟಿಗೆಲ್ಲಿದ್ದೇವೆ. ವಾಕ್ಯದ ಮೂಲಕವಾಗಿ ಸಮಸ್ತವಿದೆ, ವಾಕ್ಯದಿಂದಲೇ ಸಮಸ್ತವಿದೆ. ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಧರ್ಮೋಪದೇಶ ಕಂಡ 3:8 ಓದಿಕೊಳ್ಳೋಣ. ಧರ್ಮೋಪದೇಶ ಕಂಡ 3ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 8:3. ಆ ಕಾಲದಲ್ಲಿ ನಾವು ಅರ್ನೋನ್ ಹೊಳೆ ಮೊದಲುಗೊಂಡು ಹೆರ್ಮೋನ್ ಪರ್ವತದವರೆಗೂ ಯೋರ್ದನ್ ಹೊಳೆ ಈಚೆಗೆ ಇರುವ ದೇಶವನ್ನೆಲ್ಲ ಅಮೋರಿಯರ 2 ಅರಸರಿಂದ ತೆಗೆದುಕೊಂಡೆವು. ಮನುಷ್ಯಕುಮಾರನ ಆಹಾರ ಮಾತ್ರದಿಂದಲ್ಲ, ಇವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ. ಮತ್ತಾಯ 4:1. ನಾಲ್ಕನೇ ಅಧ್ಯಾಯ 1. ಆಗ ಯೇಸು ಸೈತಾನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮರಾತ್ರನ ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲೆಲ್ಲೂ ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿ ಬಂದು, ನೀವು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತ್ರದಿಂದ ಬದುಕುವುದೆಂದು ಬಾಗುದೆ ಅಂತ. ಮತ್ತೆ ಮುಂದೆ 3ನೇ ವಚನ 5ನೇ ವಚನ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವಕುಮಾರನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯದಲ್ಲಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತಂದವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳಬೇಕು ಎಂಬುದಾಗಿ ಬರೆದಿದೆಯಲ್ಲ. ಈ ರೀತಿ ಸೈತಾನನು ವಾಕ್ಯಗಳನ್ನು ತಂದು ಕ್ರಿಸ್ತನನ್ನು ಶೋಧಿಸಿರುವಂಥದ್ದನ್ನು ನೋಡ್ತಾರೆ. ಬರೀ ಖಾಲಿ ಅಲ್ಲ, ಬರೀ ಏನೋ ಒಂದು ವ್ಯರ್ಥವಾದ ಮಾತುಗಳಿಂದ ಕ್ರಿಸ್ತನನ್ನ ಸೈತಾನ ಶೋಧಿಸಲಿಲ್ಲ. ವಾಕ್ಯವನ್ನು ತಂದು ವಾಕ್ಯದ ಮೂಲಕವಾಗಿಯೇ ಶೋಧಿಸುವಂಥದ್ದು ನಾವು ನೋಡ್ತಾರೆ. ಅದರಿಂದ ಯೇಸುವನ್ನು ಸೈತಾನನ್ನು ಶೋಧಿಸುವ ಸಂದರ್ಭ ಇದು. 40 ದಿವಸ ಹಗಲೆರಡು ಉಪವಾಸ ಮಾಡಿ ಹಸಿವೆ ಆಯಿತು ಎಂದು ನಮಗೆ ಗೊತ್ತಿದೆ. ಮತ್ತು ಆ ಸಮಯದಲ್ಲಿ ಸೈತಾನ ಆತನ ಶೋಧಿಸುವುದಕ್ಕೆ ಬಂದು ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡು ಎಂದು. ಆಗ ಯೇಸು ಹೇಳಿದ್ದೇನೆಂದರೆ, ಈ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂದರು, ಬರೆದಿದೆ ಅಂದರು. ಬರೆಯಲ್ಪಟ್ಟ ವಾಕ್ಯವನ್ನು ಯೇಸು ಎತ್ತಿ ತೋರಿಸುತ್ತಿದ್ದಾನೆ. ಜಾಗೃತಿಗೆ ದೇವರ ವಾಕ್ಯವನ್ನು ಕೇಳಬೇಕೆಂದು ಕೋರಿಕೊಳ್ಳುತ್ತೇನೆ, ಬಯಸ್ತೇನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸೈತಾನದಿಂದ ಶೋಧಿಸಲ್ಪಡುವುದಕ್ಕೆ ಸಿದ್ಧವಾಗಿರುವಾಗ ಸೈತಾನ ಬಂದು ಯೇಸುವನ್ನ ಶೋಧಿಸಿದನು. ಯೇಸು ಈಗ ಹೇಗೆ ಜಯಿಸಿದ್ದಾನೆ, ಯೇಸು ಈಗ ಸೈತಾನ ಯಾವ ರೀತಿ ಜಯಿಸಿದನು, ದೇವರ ವಾಕ್ಯದಿಂದ ಚೆನ್ನಾಗಿ ಕೇಳಿಸ್ಕೊಡ್ತು. ಯೇಸು ಯಾವ ರೀತಿ ಜಯಿಸಿದನು, ದೇವರ ವಾಕ್ಯ. ಸಹೋದರ ಬ್ರದರ್ ಏನಂತಾರಂದ್ರೆ, ಆ ಆದಿ ಪಾಪ
ಪಾಪವನ್ನು ಕುರಿತು ಮಾತಾಡುತ್ತಿರುವಾಗ ಆದಿಯಲ್ಲಿ ನಡೆದ ಪಾಪವು ಅವಳ ಹತ್ತಿರ ಬಂದು ಸೈತಾನ ಶೋಧಿಸಿದನು. ಹಲ್ಲೆಲೂಯಾ. ಆದಿ ಪಾಪ ನಡೆದಂತ ಸಂದರ್ಭದಲ್ಲಿ ಇದೇ ರೀತಿ ಕ್ರಿಸ್ತನಿಗೆ ಶೋಧಿಸಿದಂತೆ ಅಲ್ಲಿ ಕೂಡ ಅವಳಿಗೆ ಸೈತಾನ ಶೋಧಿಸ್ತಾನೆ. ವಾಕ್ಯದ ಮೂಲಕವಾಗಿಯೇ ಅವಳ ಹತ್ತಿರ ಬಂದು ಸೈತಾನ ಶೋಧಿಸಿದನು. ಯೇಸುವನ್ನು ಹೇಗೆ ಶೋಧಿಸಿದನೋ ಅವಳನ್ನು ಕೂಡ ಹಾಗೇ ಶೋಧಿಸಿದನು. ಶ್ರೀಮತಿ ಆದಾಮನನ್ನು ಕೂಡ ದೇವರಿಗೆ ಗೊತ್ತಿಲ್ಲದೆ ಸೈತಾನ ಬಂದು ಅವಳನ್ನು ಶೋಧಿಸುತ್ತಾನೆಂದು ನಿಜವಾಗೂ ದೇವರಿಗೆ ಗೊತ್ತಿಲ್ವಾ? ಸೈತಾನ ಅವಳನ್ನು ಶೋಧಿಸ್ತಾನನ್ನೋದು ಗೊತ್ತಿದೆ. ಅವಳನ್ನು ಶೋಧಿಸುತ್ತಿರುವಾಗ, ದಾಳಿ ಮಾಡುತ್ತಿರುವಾಗ ಅದರಿಂದ ಸಂರಕ್ಷಿಸಿಕೊಳ್ಳುವುದಕ್ಕೆ ದೇವರು ತನ್ನ ಮಕ್ಕಳಿಗೆ ಏನಾದರೂ ಒಂದು ಕೊಡಬೇಕಲ್ಲ. ಸೈತಾನ ಶೋಧಿಸಿ ಈ ರೀತಿಯಾಗಿ ಅವರನ್ನ ತೊಂದರೆ ಪಡಿಸ್ತಿರುವಾಗ ದೇವರು ಏನಾದರೂ ಒಂದು ಸಹಾಯಕ್ಕೆ ಕೊಡ್ತಿರ್ಬೇಕಲ್ಲ. ದೇವರು ಅನ್ಯಾಯಗಾರನಲ್ಲ, ಆತನು ಯಾವಾಗಲೂ ನ್ಯಾಯವಂತನಾಗಿದ್ದಾನೆ. ಆದರೆ ಪ್ರವಾದಿ ಏನಂತಾರಂದ್ರೆ ಸೈತಾನನಿಗೂ ದೇವರಿಗೂ ಮಧ್ಯೆ ಹೋರಾಟ ಅಂತಕ್ಕಂಥ ಸಂದೇಶ ಇದೆ. ದೇವರಿಗೆ ಮತ್ತೆ ಸೈತಾನ ಮಧ್ಯೆ ಹೋರಾಟ ಸಂದೇಶ ಇದೆ. ದೇವರು ತನ್ನ ಮಕ್ಕಳನ್ನು ಸೃಷ್ಟಿ ಮಾಡಿದಾಗಲೇ ಅವರಿಗೆ ಸೈತಾನನ್ನು ದಾಳಿ ಮಾಡುತ್ತಾನೆಂದು ಗೊತ್ತಿತ್ತು. ಹಲ್ಲೆಲೂಯಾ. ದಾಳಿ ಮಾಡುವಾಗ ತಿರುಗಿ ಹೊಡೆಯುವುದಕ್ಕಾಗಿ ಏನ್ ಮಾಡಿದಂತ ಅಥವಾ ಅವನು ದಾಳಿಯಿಂದ ತಪ್ಪಿಸಿಕೊಳ್ಳಲು ಆಗಲೇ ದೇವರು ಅವರಿಗೆ ಆಯುಧವನ್ನು ಕೊಟ್ಟಿದ್ದರು. ಯಾವ ಆಯುಧ ಕೊಟ್ಟಿದ್ದು? ಕೊಟ್ಟ ಆಯುಧ ಯಾವುದಂದ್ರೆ ಅದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವೇ ಆ ದಿನ ಆದಾಮರಿಗೆ ಕೊಟ್ಟ ಆಯುಧವಾಗಿತ್ತು. ಕ್ರಿಸ್ತನ ಹೇಳ್ತಿದ್ದ ಸೈತಾನನ ದೇವರ ವಾಕ್ಯವನ್ನು ಓಡಿಸಿದ್ದು ಅದೇ ರೀತಿ ಅವರು ಕೂಡ ಓಡಿಸಬೇಕಾಗಿತ್ತು. ಅದಕ್ಕಾಗಿ ದೇವರು ಏನ್ ಮಾಡ್ತಾರೆ, ಅವರಿಗೆ ವಾಕ್ಯವನ್ನ ಕೊಟ್ಟಿದ್ದನು. ಅವರ ಸುತ್ತಲೂ ದೇವರ ವಾಕ್ಯದ ಕಟ್ಟವನ್ನು ಹಾಕಿದ್ದಾನೆ. ಅವರನ್ನು ದೇವರ ವಾಕ್ಯದಲ್ಲಿ ಇಟ್ಟನು. ಆದರೆ ಪ್ರವಾದಿ ಹೇಳ್ತಾರೆ ಅಂದ್ರೆ ದೇವರು ಯಾವಾಗಲೂ ತನ್ನ ಮಕ್ಕಳಿಗೆ ಈಗ ಆತನು ಯುದ್ಧಗಳ ಕುರಿತು ಮಾತಾಡುತ್ತಾ ಇನ್ನೊಂದು ದೇಶಗಳ ಯುದ್ಧಕ್ಕೆ ಹೋದಾಗ ಶತ್ರುಗಳಿಗೆ ಎದುರಿಸುವುದಕ್ಕೆ ಬೇಕಾದ ಆಯುಧಗಳನ್ನು, ಸಾಮಗ್ರಿಗಳನ್ನು ಒಂದು ದೇಶ ಏನ್ ಮಾಡುತ್ತೆ, ಒದಗಿಸಿಕೊಟ್ಟು. ಒಂದು ದೇಶ ಇನ್ನೊಂದು ದೇಶಕ್ಕೆ ಯುದ್ಧಕ್ಕೆ ಹೋಗುವಾಗ ಅಥವಾ ಯುದ್ಧಕ್ಕೆ ಯಾರಾದ್ರೂ ಬಂದಾಗ ದೇಶ ಏನ್ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ಯುದ್ಧಗಳ ಸಲಕರಣೆಗಳನ್ನ ಏನ್ ಮಾಡ್ತಾರೆ, ಅವರು ಯುದ್ಧಾಯುಧಗಳನ್ನ ಹೊಂದಿರ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಆಗಲೇ ಇಟ್ಟುಕೊಂಡಿರ್ತಾರೆ. ಹಾಗೆಯೇ ದೇವರು ಕೂಡ ನಮ್ಮನ್ನು ಕಾಪಾಡೋದಕ್ಕೆ ಏನ್ ಮಾಡಂತೆ, ಆ ಸೈತಾನನ್ನು ತಿರುಗಿ ಯುದ್ಧ ಮಾಡೋದಕ್ಕೆ, ಅವನ ಜೊತೆ ಸೈತಾನನ ಜೊತೆ ಯುದ್ಧ ಮಾಡಿ ಗೆಲ್ಲುವುದಕ್ಕೆ, ಹಲ್ಲೆಲೂಯಾ, ಶತ್ರು ಬಂದು ದಾಳಿ ಮಾಡುತ್ತಿರುವಾಗ ತಿರುಗಿ ಅವನನ್ನು ಎದುರಿಸುವುದಕ್ಕೆ, ತಿರುಗಿ ಅವನ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ಸಂರಕ್ಷಣೆ ದೇವರು ಆಗಲೇ ಅಲ್ಲಿ ಅವರಿಗೆ ಕೊಡ್ತಾರೆ. ಅದೇನಂದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ. ಮತ್ತೆ ಪ್ರವಾದಿ ಹೇಳ್ತಾರೆ, ದೇವರ ವಾಕ್ಯವನ್ನು ದೇವರು ಆ ದಿನ ಆದಾಮ ಅವರಿಗೆ ಕೊಟ್ಟನು. ಅವರು ಆ ವಾಕ್ಯದಲ್ಲಿ ಇರುವಷ್ಟು ದಿನ ಅವರಿಗೆ ಆ ವಾಕ್ಯ ರಕ್ಷಣೆ ಕೋಟೆಯಾಗಿತ್ತು. ದೇವರು ವಾಕ್ಯದಲ್ಲಿ ಹಲ್ಲೆಲೂಯಾ ದೇವರು ಕಾಯುವಿಕೆಯಲ್ಲಿ ಇದ್ದರು, ದೇವರ ಭದ್ರತೆಯಲ್ಲಿದ್ದರು. ಹಲ್ಲೆಲೂಯಾ. ಅವರಿಗೆ ಸೈತಾನನು ಮುಟ್ಟುವುದಕ್ಕೆ ಅವಕಾಶ ಇರಲಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ವಾಕ್ಯ ಅವರ ಸುತ್ತಲೂ ಕೋಟೆಯಾಗಿತ್ತು, ರಕ್ಷಣೆಯಾಗಿತ್ತು. ಪ್ರವಾದಿ ಹೇಳ್ತಾರೆ, ಆದಿಯಿಂದ ದೇವರು ಏನು ಪ್ರಾರಂಭಿಸಿದನೋ ಅಂತ್ಯದವರೆಗೂ ಅದನ್ನೇ ಆತನು ಮುಂದುವರಿಸುವನಾಗಿದ್ದಾನೆ. ಆದಿಯಲ್ಲಿ ಏನು ದೇವರ ವಾಕ್ಯ ರಕ್ಷಣೆ ಕೊಟ್ಟವರಿಗೆ, ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥದವರೆಗೂ ಕೂಡ ಈಗಿರ್ತಕ್ಕಂಥ ಈ ನಮ್ಮ ಸಂತಾನಕ್ಕೂ ಕೂಡ, ನಮ್ಮ ಒಂದು ಈ ವಧುವಿಗೂ ಕೂಡ ಅದೇ ರಕ್ಷಣೆ ಕೋಟೆಯಾಗಿ ಅದೇ ವಾಕ್ಯವನ್ನು ಏನ್ ಮಾಡ್ತದಂತ ಕೊಟ್ಟಿದ್ದಾನೆ. ಆದಿಯಲ್ಲಿ ಏನು ಪ್ರಾರಂಭಿಸಿದ್ನೋ, ಏನು ಕೊಟ್ಟನೋ ದೇವರ ವಾಕ್ಯ ರಕ್ಷಣೆಯಾಗಿ ಇವತ್ತು ಕೂಡ ಅದೇ ರಕ್ಷಣೆಯಾಗಿ ದೇವರ ವಾಕ್ಯವನ್ನೇ ನಮಗೆ ಕೊಟ್ಟಿದ್ದಾನೆ. ಆದಿಯಲ್ಲಿ ನಮಗೆ ಕೊಟ್ಟಂತೆ ಇವತ್ತು ನಮಗೆ ಕೊಟ್ಟಿದ್ದಾರೆ. ಆದಿಯಿಂದ ಹಲ್ಲೆಲೂಯಾ ಯಾವುದನ್ನು ಪ್ರಾರಂಭಿಸಿದನು ಅಂತ್ಯದವರೆಗೂ ಅದನ್ನೇ ಮುಂದುವರಿಸುವಾತನಾಗಿದ್ದಾನೆ. ಆದ್ರಿಂದ ಅಂತ್ಯ ದಿನಗಳಲ್ಲಿ ನಮಗೂ ಕೂಡ ಸೈತಾನ ಮೇಲೆ ಜಯ ಹೊಂದುವುದು ಕೂಡ, ಸೈತಾನಿಂದ ತಪ್ಪಿಸಿಕೊಳ್ಳುವುದು ಕೂಡ, ಶೋಧನೆಗಳಿಂದ ತಪ್ಪಿಸಿಕೊಳ್ಳುವುದು ಕೂಡ, ಶ್ರಮೆ ಸಮಸ್ಯೆಗಳು ಅವುಗಳು ಅವರು ಸೈತಾನ ತೆಗೆದುಕೊಂಡು ಹೋರಾಟಗಳಲ್ಲಿ ನಾವು ಹೇಗೆ ಜಯಿಸಬೇಕೆಂದ್ರೆ, ಆದಿಯಲ್ಲಿ ಯಾವುದು ದೇವರ ವಾಕ್ಯ, ಯಾವುದು ದೇವರು ಕೊಟ್ಟಿದ್ದನೋ ಅಂತ್ಯದಲ್ಲಿ ಕೂಡ ಅದನ್ನೇ ಆಯುಧವಾಗಿ ನಮಗೂ ಕೂಡ ಏನ್ ಮಾಡಿದರೆ ಕೊಟ್ಟಿದ್ದಾರೆ. ಅದೇನಂದ್ರೆ ಅದು ದೇವರ ವಾಕ್ಯವಾಗಿದೆ. ನೀವು ಮಾಡಬೇಕಾದದ್ದು ಅದೇ ಆಗಿದೆ. ವಾಕ್ಯದ ಮೇಲೆ ಆಧಾರವಾಗಿರುವಂಥದ್ದು, ದೇವರ ವಾಕ್ಯದ ಮೇಲೆ ಹಾಕಿಕೊಳ್ಳುವಂಥದ್ದು,
ನೀನು ದೇವರ ವಾಕ್ಯದ ಮೇಲೆ ಆಧಾರವಾಗಿರುವಾಗ, ದೇವರ ವಾಕ್ಯದ ಮೇಲೆ ಆತುಕೊಂಡಾಗ ಇದ್ದವು ನಿನ್ನದಲ್ಲ, ಅದು ಯೆಹೋವನದಾಗಿದೆ. ದೇವ್ರ ಮೇಲೆ ಆತ್ಕೊಂಡಾಗ, ಯೆಹೋಶುವನು ದೇವರು ಆತ್ಕೊಂಡಿದ್ದ ಮಾಡುವಾಗ, ಆ ಪ್ರದೇಶಗಳೆಲ್ಲ ಅವರಿಗೆ ವಶ ಮಾಡಿಕೊಡುವಾಗ ಇದ್ದ ಯಾರಾಗಿತ್ತು? ಯೆಹೋವನದಾಗಿತ್ತು. ಯಾಕೆಂದ್ರೆ ಇನ್ನೂ ದೇವರು ಅಂದ್ರೆ ನಿನಗೆ ರಕ್ಷಕನು. ಎಲ್ಲ ಸಮಸ್ಯೆಗಳಿಂದ, ಒತ್ತಡಗಳಿಂದ ತಪ್ಪಿಸಿಕೊಳ್ಳುವುದು ಆ ದೇವರ ವಾಕ್ಯವೇ ಆಗಿತ್ತು. ದೇವರದ್ದೇ ಆಗಿತ್ತು. ತಪ್ಪಿಸುವ ಒತ್ತಡಗಳಿಂದಲೂ ಸಮಸ್ಯೆಗಳಿಂದಲೂ ಎಲ್ಲರಿಂದ ತಪ್ಪಿಸುವಂಥದ್ದು ಯಾವುದಾಗಿತ್ತು? ದೇವರದ್ದೇ ಆ ಕೆಲಸವಾಗಿತ್ತು. ದೇವರನ್ನು ಆತುಕೊಂಡವರಿಗೆ ಸೈತಾನನು ಏನು ಮಾಡಲಾರನು. ದೇವರನ್ನು ಆತ್ಕೊಂಡ ವಾಕ್ಯಗಳನ್ನು ಆತುಕೊಂಡವರನ್ನ ಸೈತಾನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಳು ಹೇಳ್ತಾರೆ, ಅವಳು ಮಾಡಿದ ಕೆಲಸ ಏನಂದ್ರೆ, ಅವಳು ಮಾಡಿದ ಕೆಲಸ ಆಕೆ ಸೋತು ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ಸೈತಾನ ಬಂದು ಶೋಧಿಸಿದಾಗ ಆಕೆ ವಾಕ್ಯದಲ್ಲಿ ಇರಬೇಕಾಗಿತ್ತು. ವಾಕ್ಯವನ್ನು ಪ್ರಯೋಗಿಸಿ ಆಕೆ ಏನ್ ಮಾಡಬೇಕಾಗಿತ್ತು? ಸೈತಾನ ಓಡಿಸ್ಬೇಕಾಗಿತ್ತು. ಆತನು ಏನ್ ಹೇಳುತ್ತಾನೆ ತೋರಿಸುವುದಕ್ಕೆ ಆಕೆ ಆಸಕ್ತಿಯನ್ನು ತೋರಿಸಿ ಆ ವಾಕ್ಯಕ್ಕೆ ಆಕೆ ತಲೆಯನ್ನ ಮೇಲೆತ್ತಿ ಅದು ಏನು ಹೇಳಿದಳು, ಅದು ಏನೋ ಅವಳು ನೋಡ ಬಯಸಿದಳು. ಸೈತಾನ ಹೇಳಿದ್ದನ್ನ ವಾಕ್ಯದಿಂದ ತಪ್ಪಿ ವಾಕ್ಯದಿಂದ ತಪ್ಪಿಸಿಕೊಂಡು, ಅಂದ್ರೆ ವಾಕ್ಯವನ್ನ ಬಿಟ್ಟು ಸೈತಾನ ಏನು ಹೇಳ್ತಾನನ್ನುವಂತ ಸಂಗತಿ ಕಡೆ ಕಿವಿ ಕೊಟ್ಟಳು. ಆಗಲೇ ಆಕೆನಲ್ಲೂ ಸೈತಾನದಿಂದ ಹಿಡಿಯಲ್ಪಟ್ಟಳು. ಪ್ರವಾದಿ ಹೇಳ್ತಾರೆ, ನೀನು ಎಂದೂ ವಾಕ್ಯವನ್ನು ದಾಟಿಕೊಂಡು ವಾಕ್ಯವನ್ನು ದಾಟಿಕೊಂಡು ಯಾವುದನ್ನೂ ನೋಡಲು ಪ್ರಯತ್ನಿಸಬೇಡ. ವಾಕ್ಯವನ್ನು ದಾಟಿಕೊಂಡು ನೀನು ಯಾವುದನ್ನು ಕೂಡ ಏನ್ ಮಾಡ್ಬೇಡ, ನೋಡೋದಕ್ಕೆ ಪ್ರಯತ್ನಿಸಬೇಡ. ಏನೂ ನೋಡಬೇಡ, ವಾಕ್ಯದೊಳಗಿಂದ ನೋಡು. ನೀನೇನೇ ನೋಡಿದ್ರು ಕೂಡ ವಾಕ್ಯದೊಳಗಿಂದ ಏನ್ ಮಾಡು, ನೋಡು. ವಾಕ್ಯವನ್ನು ದಾಟಿ ಆಲೋಚಿಸಬೇಡ, ವಾಕ್ಯವನ್ನು ದಾಟಿ ಜ್ಞಾನ ಹೊಂದಬೇಡ, ವಾಕ್ಯವನ್ನು ದಾಟಿ ನೀನು ಜ್ಞಾನವನ್ನು ಹೊಂದಬೇಡ. ಅವೆಲ್ಲವೂ ಏನಂದ್ರೆ ಸೈತಾನನು ಬಲೆಯಾಗಿದೆ. ನಿನ್ನನ್ನು ಈಗಾದರೂ ಸರಿ ಅವನು ವಾಕ್ಯದ ಕಡೆಯಿಂದ ಎಳೆಯುವುದೇ ಅವನ ಕೆಲಸವಾಗಿರ್ತದೆ, ಅವನ ಯೋಜನೆ ಆಗಿದೆ. ಅದಕ್ಕಾಗಿ ವಾಕ್ಯದಲ್ಲಿಯೇ ನಿಂತಿರು, ಅದು ನಿನ್ನ ಭದ್ರತೆಯಾಗಿದೆ, ನಿನ್ನ ಕೋಟೆಯಾಗಿದೆ, ರಕ್ಷಣೆ ಕೋಟೆ ಅದೇ ಆಗಿದೆ. ಅದರಲ್ಲೇ ಇದ್ದು ಏನಾದರೂ ನೋಡು, ಆ ವಾಕ್ಯದಿಂದಲೇ ನೋಡಬೇಕು. ಸೈತಾನನು ವಾಕ್ಯದಿಂದ ತಪ್ಪಿಸಿ ನೋಡುವಂತೆ ಮಾಡುತ್ತಾನೆ. ಈಗಿನ ವಿಜ್ಞಾನ ಶಾಸ್ತ್ರವು ಕೂಡ ದೇವರನ್ನು ದಾಟಿಕೊಂಡು ಹೋಗುವಂತೆ ಮಾಡುತ್ತದೆ. ಸೈನ್ಸ್ ಮೂಲಕ ಅವರನ್ನು ಆಕರ್ಷಿಸುತ್ತದೆ. ಸೈನ್ಸ್ ಮೂಲಕ ಸೈತಾನ ಏನ್ ಮಾಡ್ತಾನೆ, ನಮ್ಮನ್ನ ಆಕರ್ಷಿಸ್ತಾನೆ. ಈ ದಿನ ಜ್ಞಾನ, ಈ ದಿನ ಎಲ್ಲವೂ ಕೂಡ ಮನುಷ್ಯನನ್ನು ದಾಟಿಕೊಂಡು ಅವು ನೋಡುವಂತೆ ಮಾಡುತ್ತಲೇ ಇದೆ. ಅಲ್ವಿಯ ಈಗ ಸೈನ್ಸ್ ಯಾವ ರೀತಿ ನಮ್ಮನ್ನ ಮೋಸ ಮಾಡ್ತದೆ, ಯಾವ ರೀತಿ ನಮ್ಮ ವಾಕ್ಯ ದಾಟಿಕೊಂಡು ಹೋಗುವಂತೆ ಮಾಡ್ತದೆ ನೋಡ್ರಿ. ಮೊಬೈಲ್ ಅಂತ ತೆಗೆದುಕೊಡ್ರಿ. ಮೊಬೈಲ್ ಬರುವ ಮತ್ತೆ 25 ವರ್ಷಗಳಿಂಚೆ ಅಲ್ಲೆಲ್ಲ ಒಬ್ಬ ಹುಡುಗ ಹುಡುಗಿ ಮಾತಾಡ್ಬೇಕಾದ್ರೆ ಅವರ ಊರುಗಳಿಗೆ ಹೋಗ್ಬೇಕಾಗಿತ್ತು, ಎಲ್ಲ ಬೇರೆ ಕಡೆ ಎಲ್ಲೇ ಹೊರಗೆ ಹೋಗಿ ಭೇಟಿ ಆಗ್ಬೇಕಾಗಿತ್ತು. ಇವತ್ತು ಏನಾಗಿದೆ ಮೊಬೈಲ್ನಲ್ಲೇ ಗೊತ್ತಿಲ್ಲದಂತೆನೆ ಅಲ್ಲೆಲ್ಲ ಒಬ್ಬ ಮದುವೆ ಆದ ಸ್ತ್ರೀ ಇನ್ನೊಬ್ಬ ಮದುವೆ ಆದ ಪುರುಷನ ಹತ್ರ ಮಾತಾಡ್ಬೇಕಾದ್ರೆ, ಅಲ್ಲೆಲ್ಲ ಮದುವೆ ಆದವನು ಇನ್ನೊಬ್ಬನ ಹತ್ರ ಮಾತಾಡ್ಬೇಕಾದ್ರೆ ಬಹು ಕಷ್ಟ ಇತ್ತು ಹಿಂದೆ. ಅಥವಾ ಒಬ್ಬರಿಗೊಬ್ರು ಸಿಕ್ಕಾಗ ಮಾತಾಡ್ತಿದ್ರು, ಅಲ್ಲಿದ್ದಾಗ ಮಾತುಕತೆ ಇಲ್ಲ. ಅಲ್ಲೆಲ್ಲ ಅದನ್ನು ನೋಡುವಂತಾದ್ರೂ ಕೂಡ ಅವ್ರು ನೋಡುವಂತ ತಂದೆ ತಾಯಿ ಹೇಳಿ ಕೇಳಿ ಹೋಗ್ಬೇಕಾಯ್ತು ಹೊರಗೆ. ಆದ್ರೆ ಸೈತಾನ ಇವತ್ತು ಏನ್ ಮಾಡಿದಾರಲ್ಲ ಬದಲಾಯಿಸಿಬಿಟ್ಟಿದ್ದಾನೆ. ಫೋನ್ ಮೂಲಕ, ಮೊಬೈಲ್ ಮೂಲಕ ಏನ್ ಮಾಡಿದಾರೆ, ದೇವರು ಇಟ್ಟ ಪದ್ಧತಿಯನ್ನ ಬದಲಾಯಿಸಿ ಅಲ್ಲೆಲ್ಲ ಹೊರಗಡೆ ಭೇಟಿ ಆಗುವುದಕ್ಕೆ ಏನ್ ಮಾಡಿದೆ, ಆಗದಿದ್ದದನ್ನ ಸೈತಾನ ನೋಡಿ ಏನ್ ಮಾಡಿದ್ರೆ ಈ ಮೊಬೈಲ್ ಅನ್ನು ತಂದಿಟ್ಟಿದ್ದಾರೆ. ತಂದೆ ತಾಯಿ ಗೊತ್ತಿಲ್ಲ, ಊರಿಗೆ ಗೊತ್ತಿಲ್ಲದಂತೆ ಇಬ್ಬರು ಏನ್ ಮಾಡ್ತಾರೆ, ಒಬ್ಬರಿಗೆ ಒಬ್ಬರು ಸಂಧಿಸ್ತಾರೆ. ಹಿಂದೆ ಊರಿಗೆ ಗೊತ್ತಾಗ್ತಿತ್ತು, ಒಬ್ಬರೊಬ್ಬರು ಸಂಧಿಸುವಾಗ ತಂದೆ ತಾಯಿ ಬಂದು ಹೇಳ್ತಾ ಇದ್ರು ಊರಿನವರು ಅಥವಾ ಯಾರಾದ್ರು ನೋಡಿದವರು. ಇವತ್ತು ಯಾರು ನೋಡ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಮೊಬೈಲಲ್ಲಿ ಅಲೋ ಅಲೋ ಅಂತೇಳಿ ಅವರು ಒಳಬಿಟ್ಟು ಒಬ್ಬರೇ ಒಂಟಿಯಾಗಿದ್ದಾಗ ಏನು ಯಾರ ಜೊತೆ ಏನ್ ಮಾತಾಡ್ತಾ ಇರ್ತಾರೆ ಗೊತ್ತಾಗಲಿದೆ ಅಂತ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾನೆ ಸೈತಾನ. ಈ ರೀತಿ ಒಬ್ಬರಿಗೊಬ್ಬರು ಭೇಟಿ ಆಗಬೇಕಾಗಿದ್ರೆ ಹಿಂದೆ ಮೊಬೈಲ್ ಸಮಯದಲ್ಲಿ ಅದು ಬಹು ಕಷ್ಟಕರವಾಗಿತ್ತು. ಬೇಗನೆ ಸುದ್ದಿ ಹರಡ್ತಾ ಇತ್ತು. ಅಲ್ಲಿ ನೋಡ್ತಾರೆ ಅವರು ಮಾತಾಡಿದ್ರು, ಅದಾಯ್ತು ಇದಾಯ್ತು ಅಂತ ತಂದೆ ತಾಯಿಗಳಿಗೆ, ಅವ್ರ ತಂದೆ ತಾಯಿಗಳಿಗೆ ಈ ರೀತಿ ಸುದ್ದಿ ಹೋಗ್ತಾ ಇತ್ತು. ಆದ್ರೆ ಈಗ ವಾಟ್ಸಪ್ ವಿಡಿಯೋ ಕಾಲ್ ಮೂಲಕವಾಗಿ ಬಹು ಗುಟ್ಟಾಗಿ, ಅದು ರಾತ್ರಿಯಲ್ಲಿ ಈ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಕಾಲ್ ಮಾಡಬಹುದು. ಅಲ್ಲೆಲ್ಲ
ಇಲ್ಲಿ ಇಲ್ಲಿ ಅವನ ಕಡೆಯಿಂದ ಫೋನ್ ಮಾಡ್ಬೋದು, ಮಕ್ಕಳಿಗೆ ಗೊತ್ತಿರದೆ, ತಂದೆ ತಾಯಿಗಳಿಗೆ ಗೊತ್ತಿರದೆ, ಹೆಂಡತಿಗೆ ಗೊತ್ತಿರದೆ ದೇವರ ವಾಕ್ಯವನ್ನು ದಾಟಿಕೊಂಡು ಹೋಗುವಂತದ್ದು ಈ ಮೊಬೈಲ್ ಮತ್ತೆ ವಿಡಿಯೋ ಕಾಲ್ಗಳು ನೋಡ್ರಿ. ಹಲ್ಲೆಲೂಯಾ. ಮೊಬೈಲ್ ಮತ್ತು ವಿಡಿಯೋ ಕಾಲ್ಗಳನ್ನ ನೋಡ್ರಿ. ಹಲ್ಲೆಲೂಯಾ. ಆ ವಿಡಿಯೋ ಕಾಲ್ ಮೆಸೇಜ್ಗಳ ಮೂಲಕವಾಗಿ, ಹಲ್ಲೆಲೂಯಾ, ವಿಡಿಯೋ ಕಾಲ್ ಮತ್ತು ಮೆಸೇಜ್ಗಳ ಮೂಲಕವಾಗಿ ಏನ್ ಮಾಡ್ತಾನೆ ಒಬ್ಬ ಮದುವೆಯಾದಂತ ಪುರುಷ, ಅದೇ ರೀತಿ ಇನ್ನೊಬ್ಬ ಮದುವೆಯಾದಂತ ಸ್ತ್ರೀ, ಹಲ್ಲೆಲೂಯಾ, ಆ ರೀತಿ ಸೈತಾನ ಏನ್ ಮಾಡಿದ್ರೆ ಒಬ್ಬರಿಗೊಬ್ಬರು ವಾಕ್ಯವನ್ನು ದಾಟಿಕೊಂಡು ಹೋಗುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಕಟ್ಟಪಾಡುಗಳನ್ನು ದೇವರಿಟ್ಟಂತ ಕಟ್ಟಪಾಡುಗಳನ್ನು ದಾಟಿ ಹೋಗುವಂತೆ ಮಾಡಿದ್ದಾನೆ. ಅವನ ತಂತ್ರಜ್ಞಾನದಿಂದ ಅವನೇನ್ ಮಾಡ್ತಾನಂತೆ, ಜ್ಞಾನದಿಂದ, ಅವನ ತಂತ್ರಜ್ಞಾನದಿಂದ ಅವೆಲ್ಲದರಿಂದ ಜನರನ್ನು ತಪ್ಪಿಸಿ ಪಾಪ ಮಾಡೋದಕ್ಕೆ ಸರಳವಾಗಿ ಪ್ರೇರೇಪಿಸ್ತಾನೆ. ಅಲ್ಲವೇ ಅವನು ಈ ವಾಕ್ಯವನ್ನು ದಾಟಿ ಹೋಗುವಂತೆ ಮಾಡುತ್ತಾರೆ. ನಿಮಗೆ ಅರ್ಥವಾಗ್ತದೆಯಾ ನಾನು ಹೇಳಿದ್ದು? ಅಲ್ಲೆಲೂಯಾ. ನೀನು ಈಗ ಅಪ್ಪ ಅಮ್ಮ ಎಲ್ಲರಿಗೂ ದಾಟಿಕೊಂಡು ಒಂಟಿಯಾಗಿ ಏನಾಗ್ತೀನಿ, ನೀನು ಮಾತಾಡ್ತಿ. ಅವ್ರಿಗೆ ಗೊತ್ತಿಲ್ಲದಂತೆ ನೀನು ಒಂಟಿಯಾಗಿ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಅಥವಾ ಗುಟ್ಟಾಗಿ ಮನೆಯಲ್ಲೇ ನೀನು ಮಾತಾಡಿ ಸಂಬಂಧಗಳನ್ನ ಬೆಳೆಸಿಕೊಳ್ಳುತ್ತಿ. ಹಲ್ಲೆಲೂಯಾ. ಒಂಟಿಯಲ್ಲಿ ನೀನು ಮನೆಯಲ್ಲಿ ಇದ್ದಾಗ ಏನು ಅದು ವಾಕ್ಯವನ್ನು, ಹಲ್ಲೆಲೂಯಾ, ವಾಕ್ಯವನ್ನು ದಾಳಿ ಮಾಡಿ ಪಾಪಕ್ಕೆ ತೆಗೆದುಕೊಂಡು ಹೋಗ್ತದೆ. ವಾಕ್ಯದ ಮೇಲೆ ದಾಳಿ ಮಾಡಿ ಪಾಪಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಲ್ಲೆಲೂಯಾ. ನಿಮಗೆ ಅರ್ಥವಾಯ್ತಾ? ನಿಮಗೆ ಹೇಳಿದ್ದು ಅದಕ್ಕೆ. ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದರೆ ನಮಗೆ ಕ್ರೈಮ್ ನ್ಯೂಸ್ಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕಂಡು ಬರ್ತವೆ. ಏನ್ ಕಂಡು ಬರ್ತವೆ? ಅಕ್ರಮ ಸಂಬಂಧಗಳು ಮೂಲಕ ಎಲ್ಲಿ ನೋಡಿದ್ರು ಇವೇ ಕಂಡು ಬರ್ತವೆ. ಯಾಕೆ? ವಾಕ್ಯವನ್ನು ದಾಟಿಕೊಂಡು, ವಾಕ್ಯ ಏನನ್ನು, ಹಲ್ಲೆಲೂಯಾ, ಏನನ್ನುತ್ತದೆ? ಈ ಎಲ್ಲಾ ವಿಷಯಗಳು ನಿನ್ನ ಗಂಡನಿಗೆ ಒಳಗಾಗಿರ್ಬೇಕನ್ನುತ್ತದೆ. ಎಲ್ಲ ವಿಷಯಗಳು ಏನಾಗಬೇಕು? ಪುರುಷ ವಾಕ್ಯಕ್ಕೆ ಅಧೀನ ಆಗಿರ್ಬೇಕು, ಸ್ತ್ರೀ ಮತ್ತೆ ಪುರುಷನಿಗೆ ಗಂಡನಿಗೆ ಅಧೀನ ಆಗಿರ್ಬೇಕಂತ ವಾಕ್ಯ ಹೇಳ್ತದೆ. ಒಬ್ಬ ಸ್ತ್ರೀ ವಿಷಯಕ್ಕೆ ಬಂದ್ರೆ ಎಲ್ಲಾ ವಿಷಯಗಳು ಎಲ್ಲ ಗಂಡನಿಗೆ ಒಳಗಾಗಿರ್ಬೇಕಂತ ಹೇಳ್ತದೆ. ಆದ್ರೆ ಈಗ ಮೊಬೈಲ್ ವಿಷಯಕ್ಕೆ ಬಂದ್ರೆ ಎಂತ ಪರಿಸ್ಥಿತಿ ಇದ್ರೂ ಕೂಡ ಮೊಬೈಲ್ ವಿಷಯದಲ್ಲಿ ಮಾತ್ರ ಹೆಂಡತಿ ಒಳಗಾಗುವುದಿಲ್ಲ. ನಿನಗೆ ಯಾಕೆ ಮೊಬೈಲ್ ಅಂತ ಕೇಳಿದ್ರೆ ನನಗೂ ಬೇಕು ಅಂತ ಹೇಳ್ತಾಳೆ. ನನಗೂ ಬೇಡವೇ ಮೊಬೈಲ್, ಲಾಕ್ ಯಾಕೆ ಹಾಕಿದಿ ಅಂತ ಕೇಳಿದ್ರೆ ಅದು ನನ್ನದು, ನನ್ನ ಸ್ವತಂತ್ರ ಅಂತಾರೆ. ಹಲ್ಲೆಲೂಯಾ. ಒಂದು ಸಾರಿ ಟಿವಿಯಲ್ಲಿ ಕೂತುಕೊಂಡು ಮಕ್ಕಳು, ಹೆಂಡತಿ ಎಲ್ಲರೂ ಕೂಡ ಒಟ್ಟಾಗಿ ನೋಡ್ತಾ ಇದ್ರು. ಹಲ್ಲೆಲೂಯಾ. ಅದ್ರಲ್ಲಿ ಯಾವುದು ಕೆಟ್ಟದ್ದೇನು ಇರಲಿಲ್ಲ. ಯಾಕಂದ್ರೆ ಟಿವಿಗೆ ಸೆನ್ಸಾರ್ ಮಂಡಳಿ ಇದೆ. ಹಲ್ಲೆಲೂಯಾ. ಅಲ್ಲಿ ಬರ್ತಕ್ಕಂಥ ಎಲ್ಲ ದೃಶ್ಯಗಳು ಇಂತಿಂತದ್ದೇ ಇರ್ಬೇಕಂತ ಒಂದು ಕಂಡೀಷನ್ ಇದೆ. ಆದ್ರೆ ಮೊಬೈಲ್ ಅಲ್ಲಿ ನೋಡ್ರಿ ಯಾವ ಕಂಡೀಷನ್ ಇಲ್ಲ. ಎಲ್ಲಾ ಕೆಟ್ಟದ್ದು ತುಂಬಿದೆ. ಲೋಕವೆಲ್ಲಾ ಕೆಟ್ಟ ಹೋಗ್ಲಿಕ್ಕೆ ಎಂತ ಸ್ವತಂತ್ರ, ಎಂತ ತಂತ್ರಜ್ಞಾನವನ್ನ ಸೈತನ್ ಕಂಡು ಹಿಡ್ಕೊಂಡಿದ್ದಾನೆ ನೋಡ್ರಿ. ಹಲ್ಲೆಲೂಯಾ. ಕೆಟ್ಟ ಕೆಟ್ಟ ದೃಶ್ಯಗಳು, ಭಯಂಕರವಾದಂತ ಮಾರ್ಪಾಟುಗಳಾಗಿವೆ. ಅಲ್ಲಿ ನೋ ಸೆನ್ಸರ್. ಹಲ್ಲೆಲೂಯಾ. ಸೆನ್ಸರ್ ಮಂಡಳಿ ಇಲ್ಲ, ಅದನ್ನ ಕಟ್ ಮಾಡುವಂತ ಯಾರೆಲ್ಲ ಇದು ಬೇಕು ಇದು ಬೇಡ ಅಂತ ಯಾವುದು, ಹಲ್ಲೆಲೂಯಾ, ಚೆಕ್ಕಿಂಗ್ ಇಲ್ಲ. ಈಗ ಸೈತಾನ್ ಏನ್ ಮಾಡ್ತದೆ ಅಂದ್ರೆ ನಮ್ಮನ್ನು ವಾಕ್ಯದಿಂದ ಹೊರಗೆ ಎಳಿತಾ ಇದ್ದಾನೆ. ಅದಕ್ಕೆ ಈ ದಿನ ವಾಕ್ಯ ಎಷ್ಟು ಪ್ರಾಮುಖ್ಯತೆಯಿಂದ ಹೇಳಿದ್ರೆ ಜನರಿಗೆ ವಾಕ್ಯದ ಮೇಲೆ ಆಸಕ್ತಿನೇ ಇಲ್ಲ. ಈ ರೀತಿ ಮೊಬೈಲ್ ಬಂದಿರೋದ್ರಿಂದ ಮೊಬೈಲಲ್ಲೇ ಸಮಯಗಳನ್ನ ಗಂಟೆಗಟ್ಟಲೆ ಅಥವಾ ದಿನಗಟ್ಟಲೆ ಕಳೆಯುವಂತದ್ದು ನಾವು ರಾತ್ರಿ ಎಲ್ಲ ನಿದ್ರಿದಂತೆ ಮಾಡುವಂತ ಈ ಮೊಬೈಲ್ಗಳು ಇವತ್ತು ವಾಕ್ಯದ ಮೇಲೆ, ವಾಕ್ಯದ ಸಂಗತಿಗಳ ಮೇಲೆ, ಪ್ರಾರ್ಥನೆ ಮೇಲೆ, ಎತ್ತಲ್ಪಡುವ ವಿಷಯಗಳ ಮೇಲೆ ಎಲ್ಲ ಗೇಲಿಗೆ ಗುರಿಯಾಗಿರುವಂತವುಗಳಾಗಿವೆ. ಅಲ್ಲವೇ? ಹಿಂದೆ ಒಂದು ಫೋನ್ ಮಾಡಿದ್ರೆ ಕೂಟಗಳಿಗೆ ಪಾಸ್ಟರ್ ವಿಶ್ವಾಸ ಓಡೋಡಿ ಬರ್ತಿದ್ರು. ಅಲ್ಲವೇ? ಪಾಸ್ಟರ್ ವಿಶ್ವಾಸ ಏನ್ ಮಾಡಿದ್ರು, ಒಂದು ಕೂಟಕ್ಕೆ ಕರೆದ್ರೆ ಓಡಾಡಿ. ಈ ದಿನಗಳ ಆ ರೀತಿ ಇಲ್ಲ. ವಾಕ್ಯದ ಹತ್ರ ಬರ್ತಾ ಇಲ್ಲ. ಈಗ ಅದೇನಂದ್ರೆ ನಾವು ಬಂದ್ರೆ ನೀನು ಎಷ್ಟು ಕೊಡ್ತಿ, ಏನ್ ಕೊಡ್ತಿ, ಎಲ್ಲ ಲೆಕ್ಕಾಚಾರಗಳು, ಆರ್ಥಿಕ ವಿಷಯಗಳು, ಎಲ್ಲ ದುಡ್ಡು ಕಾಸುಗಳು. ಹಲ್ಲೆಲೂಯಾ. ನನಗೇನ್ ಕೊಡ್ತೀನಿ, ನಿನಗೇನ್ ಕೊಡ್ತೀನಿ, ನೀನೇನ್ ಕೊಡ್ತಿ, ಹೀಗೆ ಕಾರ್ಯಗಳು ನಡೀತಾ ಇವೆ. ಯಾಕಂದ್ರೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಮೊದಲೇ ಅವ್ರು ಒತ್ತಾಯ ಕೊಟ್ಟು ಕರ್ಕೊಂಡ್ ಬರ್ಬೇಕಾದ್ರೆ ದುಡ್ಡು ಕೊಟ್ಟು ಕರ್ಕೊಂಡು ಅಂತ ಪರಿಸ್ಥಿತಿ. ಯಾಕಂದ್ರೆ ಅಂತ ಸೈತಾನ ಲೋಕದಲ್ಲಿ ಆಕರ್ಷಣೆ ಇಟ್ಟಿದ್ದಾನೆ, ಮೊಬೈಲ್ ಅಲ್ಲಿ ಆಕರ್ಷಣೆ ಇಟ್ಟಿದ್ದಾನೆ. ಮೊಬೈಲ್ ನೋಡೋದ್ರಿಂದ ಸಮಯ ಕಾಲದ ಅವ್ರು ಏನ್ ಮಾಡ್ತಾರೆ, ತಮ್ಮ ದಿನವನ್ನ ಆ ರೀತಿ ಏನೋ ವ್ಯಕ್ತವಾಗಿ ಕಳೆಯುವಂತದ್ದೇ ಅವರಿಗೆ ಖುಷಿಯಾಗಿರುತ್ತದೆ. ಯಾಕೆ? ವಾಕ್ಯದ ಮೇಲೆ ಆಸಕ್ತಿ ಯಾಕೆ ಹೋಗುತ್ತದೆ ಅಂದ್ರೆ ಸೈತಾನ ನಮ್ಮನ್ನು ಏನ್ ಮಾಡ್ತಾರೆ, ನಮ್ಮ ಮನಸ್ಸುಗಳನ್ನು ಏನು ಮಾಡ್ತಿದ್ದಾನಂದ್ರೆ
ಸಂಪೂರ್ಣ ವಾಕ್ಯದಿಂದ ಹೊರಗೆ ತಂದು ವಾಕ್ಯದಲ್ಲಿ ಇಲ್ಲದಂತೆ ಮಾಡುತ್ತಾ ಇದ್ದಾರೆ. ಜಾಗ್ರತೆಯಾಗಿ ಪಾಪವು ಕುಟುಂಬವಾಗಲಿ, ಸಭೆಗಳಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ ಹೆಚ್ಚುವಂತೆ ಮಾಡುತ್ತಾ ಇದ್ದಾರೆ. ಪಾಪವು ಹೆಚ್ಚಾಗಿದೆ. ಅದಕ್ಕೆ ಕಾರಣ ವಾಕ್ಯ ದಾಟಿಕೊಂಡು ಹೋಗುವಂತದ್ದಾಗಿದೆ. ಸ್ತ್ರೀ ಎಲ್ಲಾ ವಿಷಯದಲ್ಲಿ ಗಂಡನಿಗೆ ಒಳಗಾಗಬೇಕು. ಮೊಬೈಲ್ ವಿಷಯದಲ್ಲಿ ಕೂಡ ಗಂಡನಿಗೆ ಒಳಗಾಗಬೇಕು. ಅಲ್ಲೆಲ್ಲ ಮೊಬೈಲ್ ಯಾವ ರೀತಿ ಹಿಡಿಬೇಕಾದ್ರೆ ಹಿಡಿಬೇಕು, ಇಡಬೇಕಾದ್ರೆ ಇಡಬೇಕು. ಆ ರೀತಿ ತಗೋಬೇಕು. ಆ ರೀತಿ ಇರುವಂತ ವಿಷಯಗಳಿದ್ದಾವೆ. ಆದ್ರೆ ಅಧೀನ ಆಗಿದ್ರೆ, ಆ ರೀತಿ ಅಧೀನವಾಗಿರದೆ ಇವತ್ತು ಸ್ತ್ರೀ ಏನ್ ಮಾಡ್ತಿದ್ರೆ, ವಾಕ್ಯ ನನ್ನ ಸ್ವತಂತ್ರ ನನ್ನದು ಅಂತೇಳಿ ಪುರುಷನು ತನ್ನ ಹೆಂಡತಿಯನ್ನ ತನ್ನ ಹೆಂಡತಿ ಸ್ವಂತ ಶರೀರದಂತೆ ಪ್ರೀತಿಸಬೇಕು. ಆದ್ರೆ ಪ್ರೀತಿ ಇಲ್ಲ. ನಾನು ಫೋನ್ ಮಾತಾಡ್ತಿದ್ದೇನೆ, ನೀನ್ ಯಾಕೆ ಬಂದೆ ಇಲ್ಲಿ ಅಂತೇಳಿ ಒಬ್ಬರಿಗೊಬ್ಬರು ಜಗಳ. ಫೋನ್ ಮಾತಾಡೋದ್ರಲ್ಲೇನೆ ಜಗಳ. ಏನ್ ಫೋನ್ ಮಾಡಿದ್ರು, ಯಾಕೆ ಫೋನ್ ಮಾಡಿದ್ರು, ಅಲ್ಲಲ್ವಿಯ ಫೋನ್ ಬಂದರೆ ಹೊರಗೆ ಹೋಗಿ ಮಾತಾಡುವಂಥದ್ದು ಏನಿದೆ, ಅಲ್ಲಲ್ವಿಯ ಹೆಂಡತಿ ಜೊತೆನೆ ಮಾತಾಡ್ಬೋದು ಅಥವಾ ಗಂಡನ ಜೊತೆನೆ ಮಾತಾಡ್ಬೋದು. ಹೆಂಡತಿ ಮುಂದೆ ಮಾತಾಡಿದ್ರೆ ಏನು ತೊಂದ್ರೆ, ಅಲ್ಲಲ್ಲಿ ಈ ರೀತಿ ಒಬ್ಬರಿಗೊಬ್ಬರು ತಮ್ಮ ಗುರುತುಗಳನ್ನ ಫೋನ್ ಮೂಲಕ ಏನ್ ಮಾಡ್ಕೊಳ್ತಿದ್ರೆ ಪಾಪಕ್ಕೆ ಅಧೀನವಾಗಿ ಇದೇನ್ ಮಾಡ್ತಿದಾರೆ ಅಂದ್ರೆ ಎಲ್ಲ ಪಾಪಕ್ಕೆ ಅಧೀನವಾಗಿ ಏನ್ ಮಾಡ್ತಿದ್ರೆ ಇವತ್ತು ಏನ್ ಮಾಡ್ತಿದ್ದಾರೆ, ತಮ್ಮ ಗುಟ್ಟುಗಳನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಪಾಪವನ್ನ ಪ್ರೀತಿಸ್ತಾ ಇದ್ದಾರೆ. ಅಲ್ಲಲ್ವಿಯ ಆ ಕಡೆಯಿಂದ ಮಾತಾಡೋರು ಯಾರು ಏನೋ ಇರುತ್ತದೆ ನೋಡ್ರಿ, ವಾಕ್ಯವನ್ನು ದಾಟಿಕೊಂಡು ಹೋಗೋದೇ ಇರುತ್ತದೆ. ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ, ಹುಡುಗಿರು ಕೂಡ ಅದೇ ರೀತಿಯಲ್ಲಿ. ಅಲ್ಲಲ್ವಿಯ ಯಾಕಂದ್ರೆ ತಂದೆ ತಾಯಿ ಒಳಗಾಗ್ಬೇಕು. ಮಕ್ಕಳು ಈ ದಿನ ಒಳಗಾಗುತ್ತಾ ಇಲ್ಲ, ಫೋನ್ ವಿಷಯಕ್ಕೆ ಒಳಗಾಗುತ್ತಾ ಇಲ್ಲ. ನಮ್ಮ ಮಕ್ಕಳು ನಮಗೆ, ನಮ್ಮ ಮಕ್ಕಳು ಹೇಳ್ತಾರೆ ನಮಗೆ ಹಕ್ಕಿದೆ ಅಂತ, ನಮಗಿರುವ ಹಕ್ಕು ನಮ್ಮದು ಅಂತಾರೆ. ಈ ರೀತಿ ನೋಡಿಕೊಂಡು ಹೋದರೆ ಪ್ರಿಯರೇ, ಈ ದಿನ ಸೈತಾನನು ಮಾಡುವ ಕೆಲಸ ಏನಂದ್ರೆ, ನಾವು ವಾಕ್ಯದ ಕೋಟೆಯೊಳಗಿಂದ ಹೊರಗೆ ಬರುವುದನ್ನು ನೋಡ್ತಾ ಇದ್ದಾನೆ. ಅಲ್ಲವಿಯ ಅವನು ಎಷ್ಟು ಬುದ್ಧಿವಂತ ನೋಡ್ರಿ, ಇಂಥವನ್ನ ತಂದು ಇಂಥ ಮೊಬೈಲ್ ತಂದು ಇಟ್ಟಂದ್ರೆ ಎಂತ ಬುದ್ಧಿವಂತ ನೋಡ್ರಿ. ಅಂದ್ರೆ ಮನುಷ್ಯನು ಇಲ್ಲಿ ಇಲ್ಲದಿದ್ದರೂ ಇದ್ದಂತೆಯೇ ತೋರಿಸಬಲ್ಲ ಒಂದು ಟೆಕ್ನಾಲಜಿ ಬಂದಿದೆ, ಅದೇ ಮೊಬೈಲ್ ಆಗಿದೆ. ಇಲ್ಲಿ ಬೆಡ್ರೂಮ್ ನಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅದನ್ನು ಅಲ್ಲಿ ನೋಡ್ತಾರೆ, ಕೆಟ್ಟ ಕೆಟ್ಟ ದೃಶ್ಯಗಳನ್ನು ಅಲ್ಲಿ ನೋಡ್ತಾರೆ. ಅಲ್ಲಿ ಬೆಡ್ರೂಮ್ನವರೆಗೂ ಬಂದಿದೆ. ಈಗ ಕೆಟ್ಟ ದೃಶ್ಯ ಎಲ್ಲಿಯವರೆಗೂ ಬಂದಿದೆ, ಬೆಡ್ರೂಮ್ನವರೆಗೂ ಬಂದಿದೆ. ಸೈತಾನು ಅಲ್ಲಿಯವರೆಗೂ ಬಂದಿದ್ದಾನೆ. ಹೇಗೆ ಬಂದನು? ಈ ಮೊಬೈಲ್ ಮೂಲಕವಾಗಿ ವಾಕ್ಯವನ್ನು ದಾಟಿಕೊಂಡು ನಮ್ಮನ್ನು ಏನ್ ಮಾಡ್ತಿದ್ದನು, ಗೆಲುವು ಪಡೆದುಕೊಳ್ತಾ ಇದ್ದಾರೆ. ಅದಲ್ಲೇ ವಾಕ್ಯವನ್ನು ದಾಟಿಕೊಂಡು ಬರುವಂತೆ ಮಾಡ್ತಾ ಇದ್ದಾರೆ. ಮೊಬೈಲ್ ಅನ್ನು ವಾಕ್ಯ ಕೇಳೋದಕ್ಕೆ, ಪ್ರಾರ್ಥನೆಗಾಗಿ, ವಾಕ್ಯ ಓದೋದಕ್ಕೆ ಅಥವಾ ವಿಡಿಯೋಗಳನ್ನು ಅಥವಾ ವಾಕ್ಯ ಸಂಬಂಧಪಟ್ಟ ವಿಡಿಯೋಗಳನ್ನು ಓದೋದಕ್ಕೆ ತೊಂದರೆ ಇಲ್ಲ, ತಪ್ಪಿಲ್ಲ. ಅದಲ್ಲೇ ಮೆಸೇಜ್, ದೇವರ ವಾಕ್ಯದಲ್ಲಿ ತಗೊಂಡ ಮೆಸೇಜ್ ತಪ್ಪಲ್ಲ, ಸಂದೇಶ ಕೇಳೋದು ತಪ್ಪಲ್ಲ, ಉಪಯೋಗಿಸಿದ ಅಲ್ಲೆಲ್ಲಿ ಆ ರೀತಿ ಉಪಯೋಗಿಸಿದ. ಆದ್ರೆ ಕೆಟ್ಟದ್ದಕ್ಕೆ ನೀವು ಉಪಯೋಗಿಸಿದ್ರೆ ತಪ್ಪಾದ ಸಂಗತಿ ಆಗಿದೆ. ಆದ್ರೆ ಉಳಿದವುಗಳು ಇದಾವಲ್ಲ, ಅಲ್ಲವಿಯ ತಪ್ಪಾದ ಮಾರ್ಗಗಳು, ಅಲ್ಲವಿಯ ಕೆಟ್ಟ ಕೆಟ್ಟ ಮಾರ್ಗಗಳು ನೀನು ಉಪಯೋಗಿಸಿದ್ರೆ ಅದು ಸೈತಾನನ ಬಲೆಯಾಗಿದೆ. ಅದೇ ದೊಡ್ಡ ಬಲೆಯಾಗಿದೆ. ಅವನು ಕೆಲಸ ಒಂದೇ, ಹೇಗಾದ್ರೂ ಮಾಡಿ ಸೈತನ ಕೆಲಸ ಒಂದೇ, ಹೇಗಾದ್ರೂ ಮಾಡಿ ವಾಕ್ಯದಿಂದ ಜನರನ್ನು ಹೊರ ತಗೊಂಡ್ಬಾರ್ದು ಕೆಲಸ. ನೀನು ವಾಕ್ಯದಿಂದ ಹೊರಗೆ ಬಂದಿದ್ದೀಯಾ, ಸಹಜವಾಗಿ ನನ್ನ ಜೀವಿತದಲ್ಲಿ ಪಾಪ ಪ್ರಾರಂಭ ಆಗುತ್ತೆ, ಪಾಪ ಬರಲು ಪ್ರಾರಂಭಿಸುತ್ತದೆ, ಪಾಪ ನಿನ್ನ ಜೀವಿತದಲ್ಲಿ ಆಳಲು ಪ್ರಾರಂಭಿಸುತ್ತದೆ. ನಿನಗೆ ಗೊತ್ತಿದೆ, ನಿನ್ನ ಪಾಪದಲ್ಲಿ ಬಿದ್ದು ನೀನು ಪಾಪದಲ್ಲಿ ಬಿದ್ದು ಹೋಗುತ್ತೆ. ಮದುವೆಯಾದ ಸ್ತ್ರೀ ಇತರ ಪುರುಷನೊಂದಿಗೆ ಆಕರ್ಷಿಸಲ್ಪಡುತ್ತಾಳೆ, ಮದುವೆಯಾದ ಪುರುಷನು ಇತರ ಸ್ತ್ರೀಯೊಂದಿಗೆ ಆಕರ್ಷಿಸಲ್ಪಡುತ್ತಾನೆ. ಹುಡುಗ ಹುಡುಗಿ ಮದುವೆ ಆಗುವ ಮುಂಚೆಯೇ ಕೆಟ್ಟು ಹೋಗಿರ್ತಾರೆ, ಆಕರ್ಷಿಸಲ್ಪಡ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ವಾಕ್ಯದಿಂದ ದೂರ ಹೋಗಿರುವುದೇ ಕಾರಣವಾಗಿದೆ. ಇಂದು ಸೈತಾನನ ತಂತ್ರಜ್ಞಾನ ಎಷ್ಟು ಭಯಂಕರವಾಗಿದೆ ನೋಡ್ರಿ. ಅವನು ಹೇಗೆ ಅದನ್ನು ಉಪಯೋಗಿಸ್ತಾನಂತ ನೋಡ್ರಿ. ವಾಕ್ಯವನ್ನು ಎಲ್ಲರೂ ದಾಟಿ ಮುಂದಕ್ಕೆ ಹೋಗಲು ಈ ಮೊಬೈಲ್ ಅನ್ನು ಆತನು ಆ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾನೆ. ವಾಕ್ಯವನ್ನು ದಾಟಿಕೊಂಡು ಹೋಗ್ಲಿಕ್ಕೆ ಮೊಬೈಲ್ ಎಷ್ಟು ಅದ್ಭುತವಾಗಿ ಉಪಯೋಗಿಸೋದನ್ನು ಸೈತಾನ. ಪ್ರವಾದ ಹೇಳ್ತಾರೆ, ಪಾಪವು ಬಹಳ ಆಕರ್ಷಣೆ ಉಳ್ಳದ್ದಾಗಿರುತ್ತದೆ. ಅಲ್ಲವಿಯ ಪಾಪ ಯಾವಾಗಲೂ ಆಕರ್ಷಣೆಯಾಗಿ ಕಂಡು ಬರುತ್ತದೆ. ನೀನು ಅಲ್ಲಿಂದ ಬಿದ್ದ ನಂತರ ಗೊತ್ತಾಗುತ್ತದೆ, ಪಾಪದಲ್ಲಿ ಬಿದ್ದಾಗ ನಿಮಗೆ ಗೊತ್ತಾಗ್ತದೆ, ಅಲ್ಲಿವರೆಗೂ ಗೊತ್ತಾಗುತ್ತದೆ. ಅವಳಿಗೆ ಕೂಡ ಅದೇ ನಡೆದು ಪಾಪದಲ್ಲಿ ಬಿದ್ದ ನಂತರ ಆಕೆ ಏನು ನಡೆಯಿತು ಅಂತ ಗೊತ್ತಾಯ್ತು, ಹೊರತು ಅವನಿಗೆ ಮುಂಚೆ ಗೊತ್ತಾಗಲಿಲ್ಲ. ಆಕರ್ಷಣೀಯಾಗಿ ಕಂಡು ಬರ್ತದೆ ಪಾಪ, ನೀನು ಅದರಲ್ಲಿ ಬಿದ್ದ ನಂತರ ನಿನಗೆ ಗೊತ್ತಾಗುತ್ತೆ. ಸಹೋದರ ಸಹೋದರಿ,
ಈ ಪಾಪದಿಂದ ನಾನು ಹೇಗೆ ಹೊರಗೆ ಬರುವಂಥದ್ದು? ಅಲ್ಲೆಲೂಯಾ. ಬರಬೇಕೆಂದ್ರೆ ಬರಲಾಗುವುದಿಲ್ಲ. ಯಾಕೆಂದ್ರೆ ಅದು ಕೆಸರಿನ ಆಳ ಇದ್ದ ಹಾಗೆ. ಅಲ್ಲೆಲೂಯಾ. ನೀನು ಒಂದು ಸಾರಿ ಸಿಕ್ಕಾಕಿಕೊಂಡ್ರೆ ಮೇಲೆ ಹತ್ತಿ ಬರಲು ಪ್ರಯತ್ನಿಸಿದಂತೆಲ್ಲ ಇನ್ನೂ ಆಳಕ್ಕೆ ಹೋಗುತ್ತಿ. ಅದೇ ರೀತಿ ಪಾಪ ಕೂಡ ಇರುತ್ತದೆ. ಪಾಪದಲ್ಲಿ ಬಿದ್ದ ಮನುಷ್ಯನು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇನ್ನೂ ಆಳಕ್ಕೆ ಹೋಗುತ್ತಾನೆ. ಕೆಸರಲ್ಲಿ ಸಿಕ್ಕೊಂಡ ಮನುಷ್ಯನು ಎಷ್ಟು ಒದ್ದಾಡದ ರೀತಿಯಲ್ಲೆಲ್ಲ ಅವನು ಆಳಕ್ಕೆ ಹೋಗುವಂತವನಾಗಿರ್ತಾನೆ. ಅವನು ಒದ್ದಾಡದಂತೆ ಆಳಕ್ಕೆ ಹೋಗ್ತಿರ್ತಾನೆ, ಅವತ್ತು ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಅದೇ ಪಾಪದಲ್ಲಿ ಬಿದ್ದಂತ ಮನುಷ್ಯನು ಕೂಡ ಒಳ್ಳೆದಕ್ಕೆ ಬರಬೇಕು, ದೇವರ ಬರ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅದಕ್ಕೆ ಪಾಪಕ್ಕೆ ಹೋಗೋದಕ್ಕಿಂತ ಮುಂಚೆನೆ ನೀವೇನ್ ಮಾಡ್ರಿ, ಜಾಗ್ರತೆಯಾಗಿರುವಂಥದ್ದು. ನಿನ್ನನ್ನು ಕೆಳಕ್ಕೆ ಎಳೆಯುತ್ತದೆ ವಿನಃ ಮೇಲಕ್ಕೆ ಬರಲು ಮಾತ್ರ ಅವಕಾಶವಿಲ್ಲ, ಸಾಧ್ಯವಿಲ್ಲ. ಅಂಥದ್ದು ಕೆಸರನ್ನ ಆಳವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಅಲ್ಲೆಲೂಯ. ಪ್ರಿಯ ಮಕ್ಕಳೇ, ನಾವು ಹೇಳೋದೇನೆಂದ್ರೆ ಒಂದು ವಾಕ್ಯವನ್ನು ದಾಟಿ ನೋಡಬೇಡ, ವಾಕ್ಯವನ್ನು ದಾಟಿ ಏನೂ ಕೇಳಬೇಡ, ವಾಕ್ಯವನ್ನು ದಾಟಿಕೊಂಡು ಅದು ಏನೆಂದು ಕೂಡ ನೀನು ನೋಡಬೇಡ. ನೋಡಲಾಗ ವಾಕ್ಯದಲ್ಲಿ ಇದ್ದುಕೊಂಡೇ ನೋಡು. ಅಲ್ಲೆಲೂಯ. ಆ ತಪ್ಪೆ ಅವನು ಆದಾಮನ ಹೆಂಡತಿ ಮಾಡಿದ್ದು. ಆಕೆ ತನ್ನ ತಲೆಯನ್ನು ಎತ್ತಿದಳು, ಸೈತನ ಜುಟ್ಟನ್ನ ಇಟ್ಕೊಂಡನು. ಅಲ್ಲೆಲೂಯ. ಏನು ನೋಡಲು ಪ್ರಯತ್ನ ಮಾಡಿ ಸೈತನ ಬಲೆಯಲ್ಲಿ ಸಿಕ್ಕಾಕೊಂಡು ವಾಕ್ಯವನ್ನು ದಾಟಿ ಆಕೆ ಏನೋ ನೋಡಲು, ಸೈತನ ಎತ್ತನ್ನು ನೋಡಲು ಆಕೆ ಬಯಸಿದಳು. ಹಾಗೇನಾದ್ರು ಸೈತನ ಅವಳ ಹಿಡ್ಕೊಂಡರು. ಅಲ್ಲೆಲೂಯ. ಪ್ರತಿಯೊಂದು ವಾಕ್ಯದ ಮೂಲಕವಾಗಿಯೇ ನೋಡು. ಮೊಬೈಲ್ ಉಪಯೋಗಿಸಿದ್ರೆ ವಾಕ್ಯಕ್ಕಾಗಿ ಉಪಯೋಗಿಸು, ದೇವರ ವಾಕ್ಯ ಕೇಳಲಿಕ್ಕಾಗಿ ದೇವರಿಗಾಗಿ ಉಪಯೋಗಿಸು. ಅದು ಕರ್ತನ ವಾಕ್ಯ ಹೇಳುತ್ತದೆ, ಉಪಯೋಗಿಸು. ಸಂದೇಶ ಓದಲಿಕ್ಕಾಗಿ ಉಪಯೋಗಿಸು, ವಾಕ್ಯ ಓದಲಿಕ್ಕಾಗಿ ಧ್ಯಾನಿಸಲಿಕ್ಕಾಗಿ ಉಪಯೋಗಿಸು. ಮೊಬೈಲ್ ಉಪಯೋಗಿಸಿದ್ರೆ ಸೈತನ ಕಾರ್ಯ, ಮೊಬೈಲ್ ಉಪಯೋಗಿಸಿದ್ರೆ ಸೈತನ ಕಾರ್ಯದಲ್ಲಿ ಮಾತ್ರ ಅಲ್ಲ, ಸೈತನ ಕಾರ್ಯದಲ್ಲಿ ಮಾತ್ರ ಅದು ಉಪಯೋಗಿಸಲೇಬಾರದು. ದೇವರಿಗಾಗಿ ಸಾಕಷ್ಟು ವಿಷಯಗಳಿವೆ, ಪ್ರವಾದಿ ಸಂದೇಶಗಳಿವೆ, ಅವನ್ನೆಲ್ಲ ಕೇಳೋದಕ್ಕಾಗಿ ಆಡಿಯೋಗಳಿವೆ, ಅವನ್ನೆಲ್ಲ ಕೇಳೋದಕ್ಕಾಗಿ ವಿಡಿಯೋಗಳಿವೆ, ಅವನ್ನೆಲ್ಲ ನೋಡೋದಕ್ಕಾಗಿ ನೀವು ಉಪಯೋಗಿಸ್ತೀವಿ. ದೇವರ ಸ್ತೋತ್ರ. ಅಲ್ಲೆಲೂಯ. ದೇವರ ಕಾರ್ಯಕ್ರಮ ಉಪಯೋಗಿಸು. ಕೇಳ್ತಾ ಇದ್ರ? ಆದ್ರೆ ಬಹು ಮಂದಿ ಮಾಡುತ್ತಿರೋ ತಪ್ಪೇನಂದ್ರೆ ಈಗಿನ ದಿನ ವಾಕ್ಯದೊಳಗಿಂದ ಅದನ್ನು ನೋಡದೆ ಹೋಗುವಂಥದ್ದು. ಅದೇ ತೊಂದರೆ ಆಗಿದೆ, ಅದೇ ಸಮಸ್ಯೆ ಆಗಿ ಬಂದಿರುವಂಥದ್ದು ಈಗ. ಅಲ್ಲೆಲೂಯ. ಅಲ್ಲೆಲೂಯ. ಓ, ಅದ್ಭುತವಾದ ರೀತಿಯಲ್ಲಿ ಸೈತಾನನ ಯೇಸುವಿನ ಹತ್ರ ಬಂದು, ಅಲ್ಲೆಲೂಯ, ಸೈತಾನ ಯೇಸುವಿನ ಹತ್ರ ಬಂದು ಏನ್ ಮಾಡ್ದ? ಮೊದಲನೇ ಶೋಧನೆ ತಂದಾಗ ಏನ್ ಮಾಡಿದನು? ಅವಳನ್ನು ಯಾವ ರೀತಿ ಶೋಧಿಸಿದ್ನು ಅದೇ ರೀತಿ ಶೋಧಿಸಲಿಕ್ಕೆ ಸೈತಾನನು ಯೇಸುವಿನ ಕಡೆ ಕೂಡ ಬಂದನು. ಯೇಸುವಿಗೆ ಅದೊಂದು ಅವಕಾಶ ಸಿಕ್ಕಾಗ, ಸೈತಾನ ಎದುರಿಸುವಂತ ಅವಕಾಶ ಸಿಕ್ಕಾಗ, ಅಲ್ಲೆಲೂಯ, ವಾಕ್ಯದ ಮೂಲಕ ಎದುರಿಸಿದನು ಅಂತ ನಾವು ನೋಡ್ತೇವೆ. ವಾಕ್ಯದ ಮೂಲಕ ಅವನು ಮಾಡಿದ ದಾಳಿಗೆ ಪ್ರತಿ ದಾಳಿಯನ್ನ ವಾಕ್ಯದ ಮೂಲಕವಾಗಿಯೇ ಮಾಡಿದನು ಯೇಸು ಕ್ರಿಸ್ತನು. ಅಲ್ಲೆಲೂಯ. ಅದೇ ರೀತಿ ಪ್ರಿಯರೇ, ನೀವು ಕೂಡ ಮಾಡಬೇಕು. ವಾಕ್ಯದ ಮೂಲಕ ಮಾಡಿದನು. ಯಾರಾದರೂ ತಿಳ್ಕೊಡ್ರಿ, ದೇವರ ವಾಕ್ಯದ ಮೂಲಕ ಪ್ರತಿಯೊಂದು ನೋಡಬೇಕೆಂದು ಪ್ರವಾದಿ ಹೇಳುತ್ತಾರೆ. ಪಾಪವೆಂದರೆ ಅದು ಅವಿಶ್ವಾಸವಾಗಿದೆ. ಪಾಪ ಅಂದ್ರೆ ಏನಾಗಿದ್ದು? ಅವಿಶ್ವಾಸ ಆಗಿದೆ. ಅದು ಯಾವ ಅವಿಶ್ವಾಸ? ವಾಕ್ಯದ ಮೇಲಿರ್ತಕ್ಕಂಥ ಅವಿಶ್ವಾಸ. ಆತ ಒಂದು ಮಾತು ಅನ್ನುತ್ತಾರೆ, ಸೈತಾನ ಸುಳ್ಳನ್ನು ನೀನು ನಂಬಬೇಕಾದ್ರೆ, ಪ್ರವಾದಿ ಹೇಳ್ತಾರೆ, ಸೈತಾನ ಸುಳ್ಳನ್ನು ನೀನು ನಂಬಬೇಕಾದ್ರೆ ನೀನು ಮೊದಲು ವಾಕ್ಯವನ್ನು ನಿರ್ಲಕ್ಷಿಸಿರುತ್ತಿ. ನೀನು ಸೈತಾನ ಸುಳ್ಳನ್ನು ನಂಬಬೇಕಾದ್ರೆ, ಸೈತಾನ ಬಳಿ ಬೀಳಬೇಕಾದ್ರೆ ನಿನ್ನ ವಾಕ್ಯ ಸ್ಪಷ್ಟವಾಗಿರುತ್ತೆ, ನಿನ್ನ ವಾಕ್ಯದಲ್ಲಿ ಇರಲ್ಲ. ಅಲ್ಲಲ್ಯ? ನೀನು ಆಗ ಸೈತಾನ ಸುಳ್ಳನ್ನು ನಂಬುತ್ತಿ. ನೀನು ಯಾವುದಾದ್ರೂ ಆಲೋಚನೆಯಲ್ಲಿದ್ದೀಯಾ, ಮೊದಲು ನೀನು ಸತ್ಯವನ್ನು ತಿರಸ್ಕರಿಸಬೇಕು. ಒಂದು ಸುಳ್ಳನ್ನು ನಂಬಬೇಕಾದ್ರೆ, ಅಲ್ಲಲ್ಯ, ನಂಬುವ ಮೊದಲು ಬಹು ಜನರು ಹೇಳ್ತಾರೆ, ನಾನು ಸೈತಾನ ಸುಳ್ಳನ್ನು ನಂಬುವುದಿಲ್ಲ. ಸೈತಾನನನ್ನು ನೀನು ತಿರಸ್ಕರಿಸಿದಾಗ ಅದೇ ಸಮಯದಲ್ಲಿ ಸೈತಾನ ಸುಳ್ಳನ್ನು ನೀನು ನಂಬುತ್ತಿ. ಅಲ್ಲಲ್ಯ? ಸೈತಾನ ಸುಳ್ಳನ್ನು ನಂಬುವುದು ಎಂದರೆ ದೇವರ ವಾಕ್ಯದಲ್ಲಿ ನೀನು ನಿರ್ಲಕ್ಷ್ಯವುಳ್ಳವನಾಗಿರುವಂಥದ್ದು. ದೇವರ ವಾಕ್ಯದಲ್ಲಿ ಫಸ್ಟ್ ನೀನು ನಿರ್ಲಕ್ಷ್ಯವುಳ್ಳವನಾಗಿರುತ್ತೆ, ಆನಂತರ ಸೈತಾನ ಸುಳ್ಳು ನಿನಗೆ ಈಜಾಗೆ ಅರ್ಥ ಆಗುತ್ತೆ, ಆಕರ್ಷಣೆ ಆಗುತ್ತೆ. ಅಲ್ಲಲ್ಯ? ಅವಿಶ್ವಾಸವೇ ಪಾಪವಾಗಿದೆ. ವಾಕ್ಯವನ್ನು ನಂಬದಿರುವುದೇ ಪಾಪ ಆಗಿದೆ. ಅಪನಂಬಿಕೆ ಪಾಪವಾಗಿದೆ. ವಾಕ್ಯವನ್ನು ವಿಶ್ವಾಸಿಸುವುದೇ
ವಾಕ್ಯವನ್ನು ವಿಶ್ವಾಸದ ಇರುವುದೇ ಪಾಪವಾಗಿದೆ. ಅದಕ್ಕೆ ನೀನು ಯಾವಾಗಲೂ ಏನು ಮಾಡಬೇಕೆಂದ್ರೆ ದೇವರ ವಾಕ್ಯವನ್ನು ನಂಬಬೇಕು. ಅಲ್ಲರಿಯ ಸಭೆಗಳನ್ನಲ್ಲ, ಪಾಸ್ಟರ್ಗಳನ್ನಲ್ಲ, ಯಾರೋ ಬೋಧಕರನ್ನಲ್ಲ, ಅಂತಾರಾಜ್ಯ ಬೋಧಕರನ್ನಲ್ಲ, ಅಂತಾರಾಷ್ಟ್ರೀಯ ಬೋಧಕರನ್ನಲ್ಲ, ದೇವರ ವಾಕ್ಯವನ್ನು ನೀನು ನಂಬಬೇಕು. ನೀನು ಏನು ನೋಡಿದರೂ ನೀನು ದೇವರ ವಾಕ್ಯದಿಂದಲೇ ನೋಡಬೇಕು. ಸೈತಾನ ಏನು ಮಾಡುತ್ತಾನೆಂದ್ರೆ ವಾಕ್ಯವನ್ನು ದಾಟಿಕೊಂಡು ಹೋಗುವಂತೆ ಮಾಡುತ್ತಾನೆ. ವಾಕ್ಯವನ್ನು ದಾಟಿಕೊಂಡು ಹೋಗಿ ನೀನು ನೋಡುವಂತೆ ಮಾಡುತ್ತಾನೆ. ಯಾಕೆ ವಾಕ್ಯ ದಾಟಿಕೊಂಡು ಹೋಗುವಂತೆ ಮಾಡುತ್ತಾನೆ ಅಂದ್ರೆ ನೀನು ವಾಕ್ಯದಲ್ಲಿರುವವರೆಗೂ ಅಲ್ಲೆಲೂಯಾ, ನಿನ್ನನ್ನು ಅವನು ಏನು ಮಾಡಲ್ಲ. ನೀವು ವಾಕ್ಯದಲ್ಲಿಯೂ ನನ್ನ ಮಾತು ನಿಮ್ಮಲ್ಲಿ ಇರುವುದಾದ್ರೆ ಏನ್ ಬೇಕಾದ್ರೆ ಬೇಡ್ಕೊಡಂತ ಕ್ರಿಸ್ತನೇ ಅಲ್ಲೆಲೂಯಾ. ನೀವು ಆತನಿಂದ ತಿಳ್ಕೊಡ್ರಿ, ಆತನ ಮಾತುಗಳು ನಮ್ಮಲ್ಲಿರುವವರೆಗೂ ನಾವು ಆತನಲ್ಲಿ ಇರುತ್ತೇವೆ. ಸೈತಾನ ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೈತಾನ ಏನಾದರೂ ಮಾಡಬೇಕಾದ್ರೆ ವಾಕ್ಯವನ್ನು ದಾಟಿಕೊಂಡು ಫಸ್ಟ್ ಹೋಗ್ಬೇಕು. ಅದಕ್ಕೆ ಸತ್ಯವೇದ ಏನ್ ಹೇಳ್ತದಂದ್ರೆ ಅಲ್ಲೆಲೂಯಾ, ಯೆಹೋವನ ಧರ್ಮಶಾಸ್ತ್ರ ಹಗಲಿರುಳು ಅದನ್ನು ಧ್ಯಾನಿಸು. ಕೀರ್ತನೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಿಂದ ಹೋದ್ರಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಅದನ್ನೇ ಧ್ಯಾನಿಸುತ್ತಿರುವನು. ಅವನು ಎಷ್ಟು ವರ್ಷ ಯಾವಾಗಲೂ ವಾಕ್ಯವನ್ನು ಧ್ಯಾನಿಸಬೇಕು. ಯಾಕೆಂದ್ರೆ ಆ ವಾಕ್ಯದ ವಲಯದಿಂದ ಹೊರಗೆ ಬರಬಾರದೆಂದು ಕರ್ತನು ಹೇಳಿದ್ದಾನೆ. ನೀವು ಯಾವಾಗಲೂ ವಾಕ್ಯವನ್ನು ಧ್ಯಾನಿಸಬೇಕು. ವಾಕ್ಯವನ್ನು ಯಾವಾಗಲೂ ಧ್ಯಾನಿಸಿದರೆ ಆಗ ಸೈತಾನು ನಿನ್ನನ್ನು ವಾಕ್ಯದಿಂದ ಹೊರಗೆ ತರಲಾರನು. ವಾಕ್ಯದಿಂದ ಹೊರಗೆ ಬಂದ್ರೆ ನೀನು ಸೈತಾನ ಕೈ ಸಿಕ್ಕಂತೇನೆ, ಸಿಕ್ಕಾಕೊಳ್ತಿ ಸೈತಾನಲ್ಲಿ. ಅಲ್ಲೆಲೂಯಾ. ಹೊರಗೆ ಬರುವುದು ದೇವರ ವಾಕ್ಯದ ಮೇಲೆ ಅವಿಶ್ವಾಸವಾಗಿದೆ. ಹೊರಗೆ ಬರುವುದು ಅಂದ್ರೆ ದೇವರ ವಾಕ್ಯದ ಮೇಲೆ ಅವಿಶ್ವಾಸವಾಗಿದೆ, ಅಪನಂಬಿಕೆಯಾಗಿದೆ. ಆ ಅವಿಶ್ವಾಸವೇ ಪಾಪವಾಗಿದೆ. ವಾಕ್ಯವನ್ನು ನಂಬಬೇಕು, ವಾಕ್ಯದ ಮೇಲೆ ಆಧಾರವಾಗಿರಬೇಕು. ನೀನು ವಾಕ್ಯದ ಮೇಲೆ ಆತುಕೊಳ್ಳಬೇಕು. ಸತ್ಯವೇದ ನೋಡಿದ್ರೆ ಮೊಟ್ಟ ಮೊದಲ ಸ್ತ್ರೀ ಆಕೆ ಏನ್ ಮಾಡೋದು, ವಾಕ್ಯವನ್ನು ನಂಬಲಿಲ್ಲ ಫಸ್ಟ್ ಅಂತ ಹೇಳ್ತಾರೆ ಪ್ರವಾದಿ. ಅವ ಏನ್ ಮಾಡಿಲ್ಲ, ಸೈತಾನ ಮತ್ತೆ ಹೇಳ್ತೀನಿ, ನಮ್ಮ ಮುಂಚೆನೆ ವಾಕ್ಯ ನಂಬಿರ್ಲಿಲ್ಲ. ಅಲ್ಲಲ್ಲಿಯ ವಾಕ್ಯದ ಮೇಲೆ ಅಪನಂಬಿಕೆ ಇದ್ರಿಂದ ಆಕೆ ಆ ದಿನ ಪಾಪದಲ್ಲಿ ಬಿದ್ದಳು ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲಲ್ಲಿಯ ಸೈತಾನ ಆಕೆಯನ್ನು ಪಾಪದಲ್ಲಿ ಎಳೆದನು, ಬೀಳಿಸಲು ಶಕ್ತನಾದನು. ಪಾಪದಲ್ಲಿ ಬೀಳಿಸಲು ಶಕ್ತನಾದನು. ಸೈತಾನ ಆಕೆಯನ್ನು ಮರಣ ತೆಗೆದುಕೊಂಡು ಹೋಗಲು ಶಕ್ತನಾದನು. ಅದಕ್ಕೆ ಕಾರಣ ವಾಕ್ಯದ ಮೇಲೆ ಅಪನಂಬಿಕೆಯಾಗಿದೆ. ಆಮೇಲೆ ಮತ್ತು ಸತ್ಯವೇದ ಏನಂತಂದ್ರೆ ಇದು ಕೂಡ ನೋಡಿದ್ದೇವೆ. ವಾಕ್ಯದ ಮೇಲೆ ನಂಬಿಕೆಯಿಂದ ಮರಣವನ್ನು ಕೂಡ ಜಯಿಸಿದವರಿದ್ದಾರೆ. ವಾಕ್ಯದ ಮೇಲೆ ನಂಬಿಕೆಯಿಂದ ಮರಣವನ್ನು ಕೂಡ ಜಯಿಸಿದವರು ಇದ್ದಾರೆ. ಸೈತಾನ್ ಅವರನ್ನು ಎಷ್ಟು ಶೋಧಿಸಿದ್ರು, ಸೈತಾನ್ ಅವರಿಗೆ ಎಷ್ಟು ಶೋಧನೆ ತಂದ್ರು. ಅಲ್ಲೆಲೂಯಾ. ಅಗ್ನಿಯಂತ ಶ್ರಮೆಗಳನ್ನು ತಂದ್ರು ಕೂಡ. ಅಲ್ಲೆಲೂಯಾ. ಅವರು ಅಗ್ನಿಯನ್ನೇ ಎದುರಿಸಿ ಬಂದು ಅಗ್ನಿಯನ್ನೇ ಎದುರಿಸಿ ಹೊರಗಡೆ ಬಂದು. ಅಲ್ಲೆಲೂಯಾ. ನೋಡಿ, ವಾಕ್ಯದಲ್ಲಿದ್ದವರನ್ನು ಸೈತಾನ ಶೋಧಿಸಿದ್ರು ಕೂಡ ಅವನು ಏನ್ ಮಾಡಕ ಜಯಿಸಕ್ ಆಗೋದಿಲ್ಲ. ಎಂತಹ ನಿಂದನೆ ಶ್ರಮೆಗಳು ತಂದ್ರು ಕೂಡ, ಎಂತಹ ಕಷ್ಟಗಳು ತಂದ್ರು, ಸಮಸ್ಯೆಗಳು ತಂದ್ರು, ಆರೋಗ್ಯದಲ್ಲಿ ಡಿಫರೆನ್ಸ್ ವ್ಯತ್ಯಾಸಗಳು ತಂದ್ರು. ಅಲ್ಲೆಲೂಯಾ. ವಾಕ್ಯದಲ್ಲಿ ನಿಂತು ಜಯಿಸಿರಂತ ನಾವು ನೋಡ್ತೇವೆ. ಅಲ್ಲೆಲೂಯಾ. ಯೋಬನಿಗೆ ಎಂತ ಅನಾರೋಗ್ಯ ಉಂಟಾಗಿತ್ತು ನೋಡ್ರಿ, ವಾಕ್ಯದಲ್ಲಿ ಇದ್ದುಕೊಂಡು ಅವರೆಲ್ಲ ಜಯಿಸಿದರು. ನೋಹನು 120 ವರ್ಷ ಶ್ರಮಪಟ್ಟು ಸುವಾರ್ತೆ ಸಾರಿದನು. ಅಲ್ಲೆಲೂಯಾ. ಅದು ಅಂತ್ಯಕಾಲದ ಸಂದೇಶವಾಗಿತ್ತು. ಅಲ್ಲೆಲೂಯಾ. ಆ ನೀರಿನಿಂದ ಮುಳುಗಿದ ಆ ಪ್ರಪಂಚಕ್ಕೆ ಅದೇ ಕೊನೆಯ ಸಂದೇಶವಾಗಿತ್ತು. ನೀರಿನಿಂದ ಮುಳುಗ್ತಕ್ಕಂಥ ಮುಳುಗಿತಲ್ಲ ಆ ನೋಹನ ಪ್ರಪಂಚ, ಆ ನೋಹನ ಒಂದು ಸಂದೇಶನೇ ಅಂತ್ಯಕಾಲ ಸಂದೇಶ ಆಗಿತ್ತು. ಅಂತ್ಯಕಾಲ ಸಂದೇಶ ಆಗಿತ್ತು. ಅಲ್ಲೆಲೂಯಾ. ಅದೇ ಕೊನೆಯ ಸಂದೇಶವಾಗಿತ್ತು. ನೋಹನನು ಅಂತ್ಯ ದಿನಗಳಲ್ಲಿ ಜೀವಿಸ್ತಾ ಇದ್ದನು. ಆ ಪ್ರಪಂಚಕ್ಕೆ ಅಂತ್ಯ ದಿನಗಳು. ಅಲ್ಲೆಲೂಯಾ. ಪ್ರವಾದಿ ಹೇಳ್ತಾರೆ, ನೋಹನನು ಎಷ್ಟಾಗಿ ವಾಕ್ಯವನ್ನು ನಂಬಿದ್ದಂದ್ರೆ ಪ್ರತಿಯೊಂದು ಕೂಡ ವಾಕ್ಯದಂತೆ ಮಾಡಿದನು. ಅಲ್ಲೆಲೂಯಾ. ಹಡಗು ಕಟ್ಟುವಾಗಲೂ ಕೂಡ, ಅದ್ರ ಕಟ್ಟಿಗೆ ತರುವಾಗಲೂ ಕೂಡ, ಅದ್ರ ಅಳತೆ ತರುವಾಗಲೂ ಕೂಡ, ಅದು ಎಷ್ಟು ಅಡಿ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ರೂಮ್ ಇರಬೇಕು, ಎಷ್ಟು ಅಂತಸ್ತು ಇರಬೇಕು, ಎಲ್ಲವೂ ಕೂಡ ವಾಕ್ಯದ ಪ್ರಕಾರವಾಗಿನೇ ಮಾಡಿದಂತ ಪ್ರವಾದಿ ಹೇಳ್ತಾರೆ. ಅಲ್ಲೆಲೂಯಾ. ಅಷ್ಟು ಅದ್ಭುತವಾಗಿ ವಾಕ್ಯ ಸ್ವಂತದ್ದೇನು ಉಪಯೋಗಿಸಲಿಲ್ಲ ನೋಹನು. ಸ್ವಂತ ಆಲೋಚನೆ ಏನನ್ನೂ ಉಪಯೋಗಿಸದೆ ಎಲ್ಲ ವಾಕ್ಯದಲ್ಲಿ ಏನು ದೇವರು ಹೇಳಿದನೋ, ದೇವರು ಹೇಳಿದ ಮಾತನ್ನ ಮೀರದೆ
ಎಲ್ಲವನ್ನು ದೇವರು ಹೇಳಿದಂತೆ ಮಾಡಿದನು. ಅದಕ್ಕಾಗಿ ಅವ್ರು ಹೇಳ್ತಾರೆ, ನೋಡ್ರಿ ಅವನು ಎಷ್ಟು ದೇವ್ರ ವಾಕ್ಯ ನಂಬಿದ್ನು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಕೂಡ ದೇವ್ರ ವಾಕ್ಯ ತೆಗೆದುಕೊಂಡು ಕಿಟಕಿ, ಎತ್ತರ, ಬಾಗಿಲು, ಎಲ್ಲೆಲ್ಲಿ ಯಾವ ಇರಬೇಕು. ಹಲ್ಲೆಲೂಯಾ. ಆ ಕಾಲದಲ್ಲಿ ತಂತ್ರಜ್ಞಾನ ಇದಕ್ಕಿಂತ ಶ್ರೇಷ್ಠವಾಗಿರ್ತಾರೆ. ಈ ಕಾಲಕ್ಕಿಂತ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಲ್ಲಿ, ಆದ್ರೂ ಕೂಡ ಆ ತಂತ್ರಜ್ಞಾನದಲ್ಲಿ ಹೋಗಿ ಇಂಜಿನಿಯರ್ ಹತ್ರ ಹೋಗಿ ಪ್ಲಾನ್ಗಳನ್ನ ಕೇಳಲಿಲ್ಲ. ಹಲ್ಲೆಲೂಯಾ. ದೇವ್ರ ಪ್ಲಾನ್ ಏನಿದೆ ಅದರಂತೆಯೇ ಮಾಡಿದ್ರು ಅಂತ. ಅದಕ್ಕಾಗಿ ಅವರು ಹೇಳ್ತಾರೆ, ಬಹಳ ಇಷ್ಟಪಡ್ತಾರೆ ನಾವು ವಿಚಾರಗಳು. ನಾನು ಕಟ್ಟಿದಂತ ಒಂದು ಹಡಗಿನ ವಿಚಾರ. ಹಲ್ಲೆಲೂಯಾ. ಎಷ್ಟಾಗಿ ದೇವ್ರ ವಾಕ್ಯ ನಂಬಿದ್ದು ಅಂತ ನೋಡ್ರಿ. ಹಲ್ಲೆಲೂಯಾ. ಪ್ರವಾದಂತರ ನಾವೀಗ ಯಾವ ತಂತ್ರಜ್ಞಾನದಿದ್ದೆವು ಒಂದು ಕಾಲದಲ್ಲಿ ಅದಕ್ಕಿಂತ ಹೆಚ್ಚಾದ ತಂತ್ರಜ್ಞಾನ ಇತ್ತು. ಯಾಕೆಂದ್ರೆ ಇದು ನೋಹನ ದಿನಗಳಂತ ಬರೆಯಲ್ಪಟ್ಟಿದೆ. ನೋಹನ ದಿನಗಳಿಂದ ಅಂತ ಹೇಳಿದ್ರೆ ಇನ್ನೇದಕ್ಕಿಂತ ತಂತ್ರಜ್ಞಾನ ಹೆಚ್ಚಿನೇ ಇರ್ತದಲ್ಲ ವಿಜ್ಞಾನ. ಹಲ್ಲೆಲೂಯಾ. ಇದಕ್ಕಿಂತ ಹೆಚ್ಚಿನ ವಿಜ್ಞಾನ ಇರ್ತದೆ. ನಮ್ಮ ಹಲ್ಲೆಲೂಯಾ ದಿನಗಳು ಯಾವ ದಿನಗಳಲ್ಲಿ ಹೋಲಿಸಲ್ಪಟ್ಟಿವೆ ಅಂದ್ರೆ, ನಮ್ಮ ದಿನಗಳು ಈಗಿನ ಕಾಲ ಯಾವುದಕ್ಕೂ ಹೋಲಿಸಲ್ಪಟ್ಟಿದೆ ಅಂದ್ರೆ ನೋಹನ ದಿನಗಳಿಗೆ ಹೋಲಿಸಲ್ಪಟ್ಟಿದೆ. ಹೌದಾ? ಹಲ್ಲೆಲೂಯಾ. ಈ ದಿನಗಳಲ್ಲಿ ಏನೇನು ಇವೆಯೋ ಅವೆಲ್ಲವೂ ಕೂಡ ಚರಿತ್ರೆಯಲ್ಲಿ ನೋಹನ ದಿನಗಳಲ್ಲಿ ಇದ್ದವು ಅಂತ ತಿಳ್ಕೊಳ್ರಿ. ಯಾಕೆಂದ್ರೆ ನೋಹನ ದಿನಗಳಲ್ಲಿ ನಡೆದಂತೆ ಮನುಷ್ಯ ಕುಮಾರನ ದಿನಗಳಲ್ಲಿ ನಡೆಯುತ್ತದಂತ ಹೇಳಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೆ ನೀವು ಮನುಷ್ಯ ಕುಮಾರನ ಬರೋಣ ದಿನಗಳು ಅಂತ ತಿಳ್ಕೊಳ್ರಿ. ಈಗ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ ಅವೆಲ್ಲವೂ ನೋಹನ ದಿನಗಳಂತೆ ನಡೀತಾ ಇದೆ. ಏನ್ ನಡೆದ್ರು ಕೂಡ ನೋಹನ ದಿನಗಳು ಏನು ನಡೀತಾ ಅದೇ ನಡೀತಾ ಇದೆ, ಬೇರೆ ಏನು ವ್ಯತ್ಯಾಸ. ಹಲ್ಲೆಲೂಯಾ. ನಿಮಗೆ ಅರ್ಥವಾಗ್ತಿದೆ ಅಂತ ಹೇಳಿದ್ದು. ಹಲ್ಲೆಲೂಯಾ. ಚರಿತ್ರೆ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತದೆ. ಈಗ ತಂತ್ರಜ್ಞಾನ ಅದೇ ರೀತಿ ಪುನರಾವರ್ತನೆ ಆಗುವಂತದ್ದಾಗಿದೆ. ನೋವನ ದಿನಗಳಲ್ಲಿ ಇದ್ದಂತೆ ಇದು ಇದೆ. ಹಲ್ಲೆಲೂಯಾ. ಆದ್ರೆ ನೋವನ ತಂತ್ರಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ಹಡಗನ್ನು ಕಟ್ಟಲು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಡಗು ಕಟ್ಟಿದನು. ನೋಹನು ದೇವರ ವಾಕ್ಯ ಹೇಳಿದಂತೆ ಒಂದು ಬೆಟ್ಟದ ಮೇಲೆ ಕಟ್ಟಿದನು. ಒಂದು ಪರ್ವತದಿಂದ ಅದು ತಲೆ ಎತ್ತಿತ್ತು. ಹಲ್ಲೆಲೂಯಾ. ಒಂದು ಪರ್ವತದಲ್ಲಿ ಕಟ್ಟಿದನು. ದೇವರು ಹೇಳಿದಂತೆ ಪರ್ವತದ ಮೇಲೆ ನೋಹನ ಹಡಗು ತಲೆ ಎತ್ತಿತ್ತು, ಅಂದ್ರೆ ಕಟ್ಟಲ್ಪಟ್ಟಿತ್ತು. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಮತ್ತೆ ಹಲ್ಲೆಲೂಯಾ ಬೆಟ್ಟದ ಮೇಲೆ ಬಂದಿಳಿತು. ಹಳೆಯ ಪ್ರಪಂಚದಿಂದ ಮೇಲಕ್ಕೆದ್ದು ಮತ್ತೆ ಹೊಸ ಪ್ರಪಂಚ ಎಲ್ಲ ನಾಶವಾಗಿ ನೋಡ್ ಕುಟುಂಬ ಅಷ್ಟೇ ಇರುವಂತ ಪ್ರಪಂಚಕ್ಕೆ ಮತ್ತೆ ಬೆಟ್ಟದ ಮೇಲೇನೆ ಬಂದು ಇಳಿತದು. ಹಲ್ಲೆಲೂಯಾ. ಹಳೆಯ ಪ್ರಪಂಚದ ಮೇಲಕ್ಕೆ ಹೋಗಿದ್ದು ಹೊಸ ಪ್ರಪಂಚಕ್ಕೆ ಬಂದು ಪರ್ವತದ ಮೇಲೆ ಇಳಿತು. ಮೊದಲನೇ ಬರೋಣದಲ್ಲಿ ಯೇಸು ಒಂದು ಗಲಿಲಾಯ ಬೆಟ್ಟದ ಮೇಲೆ, ಹಲ್ಲೆಲೂಯಾ, ಗಲಿಲಾಯ ಬೆಟ್ಟದ ಮೇಲಿಂದ ಯಾವ ರೀತಿ ಹೋದನೋ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹೋಗಿದ್ದು ಗಲಿಲಾಯ ಬೆಟ್ಟದಿಂದ ಯಾವ ರೀತಿ ಮೇಲಕ್ಕೆ ಹೋದನೋ ಅದೇ ರೀತಿಯಲ್ಲಿ ಬರುವನು ಅಂತ ಬರೆಯಲ್ಪಟ್ಟಿದೆ. ಅದೇ ರೀತಿ ಹಡಗು ಕೂಡ ಯಾವ ರೀತಿ ಪರ್ವತದ ಮೇಲೆ ಕಟ್ಟಲ್ಪಡ್ತು ಅದೇ ಪರ್ವತದ ಮೇಲೆ ಬಂದು ಇಳಿತು. ಅದೇ ರೀತಿ ಯೇಸು ಕ್ರಿಸ್ತ ಯಾವ ಪರ್ವತದ ಮೇಲೆ ಆರೋಹಣನಾಗಿ ಹೋಗಿದ್ದನೋ ಅದೇ ಪರ್ವತದಿಂದನೇ ಅದೇ ಪರ್ವತದಲ್ಲಿ ಅದೇ ಪರ್ವತಕ್ಕನೆ ಬರುವನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿ ಹೋದನು ಅದೇ ರೀತಿ ಬರುವಂತ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ಆತನು ಸನ್ಸೆಟ್ ಪರ್ವತದ ಮೇಲೆ ಹಾಗೇ ಬಂದನು. ಹಲ್ಲೆಲೂಯಾ. ಯಾವ ರೀತಿ ವಾಕ್ಯ ಹೇಳಿದ ಅದೇ ರೀತಿ ಬರುವಂತ ಅದೇ ರೀತಿಯಲ್ಲಿ ಸನ್ಸೆಟ್ ಬೆಟ್ಟದ ಮೇಲೆ ಪ್ರವಾದಿ ಜೊತೆಗೆ ಮಾತಾಡಲಿಕ್ಕೆ ಇಳಿದು ಬಂದನು. ಈಗ ಬಂದಿದ್ದಾನೆ ಮನುಷ್ಯಕುಮಾರನಾಗಿ. ಮನುಷ್ಯಕುಮಾರನಾಗಿ ಯಾವ ರೀತಿ ಏರಲ್ಪಟ್ಟನು ಅದೇ ರೀತಿ ಇಳಿದು ಬಂದಿದ್ದಾನೆ. ಬೆಟ್ಟದ ಮೇಲೆ ಇಳಿದು ಬಂದಿದ್ದಾನೆ. ಸನ್ಸೆಟ್ ಬೆಟ್ಟದ ಪರ್ವತದ ಮೇಲೆ ಇಳಿದು ಬಂದಿದ್ದಾನೆ. ಪರ್ವತದ ಮೇಲಿಂದ ಆರೋಹಣನು ಪರ್ವತದ ಮೇಲೇನೆ ಬಂದಿರುತ್ತನು. ಆಮೇಲೆ ನೀವು ಗಮನಿಸಿದ ಇದರ ವಿಷಯನ ಇಟ್ಕೊಡ್ರಿ. ಈ ಸಂಗತಿಯನ್ನು ನೀವು ನೆನಪಿನಲ್ಲಿಟ್ಕೊಡ್ರಿ. ನೋಹನ ಕಾಲದಲ್ಲಿ ತಂತ್ರಜ್ಞಾನ ಇದ್ರು ಕೂಡ ಈ ನೋಹನ ಕಾಲದಲ್ಲಿ ಸೈನ್ಸ್ ಎಷ್ಟು ಮುಂದುವರೆದಿದ್ರು ಒಂದು ಕಟ್ಟಿದ ಪಿರಮಿಡ್ ಇಂದು ನಮ್ಮವರು ಕಟ್ಟಲಾರದು ಅಂತ ಪಿರಮಿಡ್ ಕಟ್ಟಿದ್ರು ನೋಹನ ಕಾಲದಲ್ಲಿ. ಇನ್ನ ನೋಹನ ಕಾಲದ ತಂತ್ರಜ್ಞಾನ ನಾವು ಬಂದಿಲ್ಲ ಇನ್ನು. ಹಲ್ಲೆಲೂಯಾ. ನೋಹನ ಕಾಲ ತಂತ್ರಜ್ಞಾನ ಎಂತ ತಂತ್ರಜ್ಞಾನ ಅಂದ್ರೆ ಆ ಪಿರಮಿಡ್ ಕಟ್ಟಿದ ರೀತಿ ನೋಡಿದ್ರೆ ಬಹಳ ಆಶ್ಚರ್ಯವಾಗಿ ಕಟ್ಟಿದ್ದಾರೆ. ಅವರು ಆಗಲೇ ಅಣುಶಕ್ತಿಗಳನ್ನು ಉಪಯೋಗಿಸಿದಂತ ಪ್ರವಾದಿ ಹೇಳ್ತಾರೆ. ಅಣುಬಾಂಬುಗಳನ್ನು ಅವರೇ ಉಪಯೋಗಿಸಿದ್ರು. ಪಿರಮಿಡ್ ಹಾಕಿದ ದೊಡ್ಡ ಕಲ್ಲನ್ನು ಹೇಗೆ
ಎತ್ತಿದರೋ ಗೊತ್ತಿಲ್ಲ. ಪಿರಮಿಡ್ಗೆ ಹಾಕಿದ ದೊಡ್ಡ ಕಲ್ಲು ಹೇಗೆ ಎತ್ತಿರುತ್ತೆ ಗೊತ್ತಿಲ್ಲ. ಅಂತಹ ಕ್ರೈಮ್ ಈಗ ಇಲ್ಲ. ಅಂತಹ ದೊಡ್ಡ ಕಲ್ಲು ಅಲ್ಲಿ ಎತ್ತಿ ಇಟ್ಟಿತಂದರೆ ಕೇವಲ ಅದು ಅಣುಶಕ್ತಿಯಿಂದ ಮಾತ್ರ ಸಾಧ್ಯ. ಅದು ಅಣುಶಕ್ತಿಯಿಂದ ಅಂತಹ ಕೆಲಸವನ್ನು ಮಾಡಿದ್ರು ಅಂತ ಇನ್ನೂ ಬಂದಿಲ್ಲ. ಅಂತ ಕೆಲಸ ಮಾಡಿದ್ರು ಆ ಮಮ್ಮಿಗಳನ್ನು ಇಂದೂ ಕೂಡ ಮಮ್ಮಿಗಳು ಏನ್ ಮಾಡಿದ್ರು, ಇಂದೂ ಕೂಡ ಏನ್ ಮಾಡಿದಂತ ಅವರು ಮಾಡಲು ಸಾಧ್ಯವಿಲ್ಲ. ಅಂದರೆ ಮಮ್ಮಿ ಅಂದ್ರೇನು, ಸತ್ತವರನ್ನು ಭದ್ರಪಡಿಸುವಂಥದ್ದು. ಮಮ್ಮಿಗಳಂದ್ರೇನು, ಸತ್ತವರನ್ನು ಭದ್ರಪಡಿಸುವಂತ. ಅವರು ಯಾವ ರಸಾಯನ ಅದರಲ್ಲಿ ಉಪಯೋಗಿಸಿದ್ದಾರೋ ಗೊತ್ತಿಲ್ಲ, ಇವತ್ತು ಕೂಡ ಇದಾವೆ ಮಮ್ಮಿಗಳಂದ್ರೆ. ಅವತ್ತು ಸತ್ತಂತ ನವನ ಕಾಲ ಸತ್ತಂತ ಒಂದು ಪಿರಮಿಡ್ಗಳಲ್ಲಿ ಸತ್ತು ಹೋದ ಪಿರಮಿಡ್ಗಳು ಕೆಳಗಿಟ್ಟು ಏನು ಸಮಾಧಿ ಮಾಡಿರಲ್ಲ, ಆ ಸಮಾಧಿ ಮಾಡುವಂತಹ ಹೆಣಗಳು ಇವತ್ತು ಸುರಕ್ಷಿತವಾಗಿದೆ. ಅಲ್ಲೆಲೂಯಾ. ಎಂತ ರಸಾಯನ ಉಪಯೋಗಿಸಿದ್ರೆ ಗೊತ್ತಿಲ್ಲ. ಅಲ್ಲೆಲೂಯಾ. ಆ ರಾಜರ ಹೆಣಗಳು ಎಷ್ಟು ವರ್ಷಗಳಾದವೋ ಇನ್ನೂ ಹಾಗೇ ಇಂದಿಗೂ ಆಗಿವೆ. ಅವರು ಹಾಕಿದ ಬಣ್ಣ ಕೇವಲ 1000 ವರ್ಷಗಳಾದರೂ ಹಾಗೇ ಇವೆ. ಅವ್ರು ಹಾಕಿದ ಮನೆಗಳಿಗೆ ಬಣ್ಣ 1000 ವರ್ಷ ಆದ್ರೂ ಕೂಡ ಈಗ ಅದೇ ರೀತಿ ಇವೆ. ಇಂದಿಗೂ ಬಣ್ಣ ನಾವು ಹಾಕಿದರೆ, ಇವತ್ತಿನ ಬಣ್ಣ ನಾವು ಹಾಕಿದ್ರೆ 5-6 ವರ್ಷಕ್ಕೆ ಎಲ್ಲ ವಲಸೆದ್ದೋಗುತ್ತೆ. ಆದ್ರೆ 1000 ವರ್ಷದಿಂದ ಹಾಕಿದಂತ 5000 ವರ್ಷ ಬಾಳಿಕೆ ಬರುವಂತ ಒಂದು ಬಣ್ಣಗಳನ್ನು ಅವರು ಕಂಡಿಡ್ಕೊಂಡಿದ್ರು. ಒಂದ್ಸಾರಿ ಹಚ್ಚಿದ್ರೆ 5000 ವರ್ಷ ಮತ್ತೆ ಹಚ್ಚುವಂಥದ್ದೇನು. ಅಲ್ವೇ ನೋಡ್ರಿ, ಎಷ್ಟು ಅದ್ಭುತವಾದದ್ದು. 1000 ವರ್ಷಗಳಾದ್ರೂ ಹಾಗೆ ಇವೆ. ಇಂದಿನ ಬಣ್ಣ ನಾವು ಹಾಕಿದ್ರೆ 5-6 ವರ್ಷಗಳಿಗೆ ಸಂಪೂರ್ಣ ವಲಸಾಗಿ ಹೋಗುತ್ತದೆ, ದೆವ್ವಗಳ ಬಂಗಲೆಗಳಾಗಿ ಕಾಣುತ್ತವೆ. ಅವರ ತಂತ್ರಜ್ಞಾನ ನಾವು ಇನ್ನೂ ಹೊಂದಲು ಸಾಧ್ಯವಾಗಿಲ್ಲ ಎಂದು ಪ್ರವಾದಿ ಹೇಳ್ತಾರೆ. ಪ್ರವಾದಿ ಅಂತಹ ತಂತ್ರಜ್ಞಾನದ ದಿನಗಳಲ್ಲಿ, ನೋಹನ ದಿನಗಳ ಅಲ್ಲೆಲೂಯಾ, ನೋಹನು ಯಾವುದರ ಮೇಲೆ ಆಧಾರಗೊಂಡಿದ್ದಂದ್ರೆ ಅಂತಹ ಶ್ರೇಷ್ಠವಾದಂತ ತಂತ್ರಜ್ಞಾನ ಇರುವಂತಹ ಸಮಯದಲ್ಲೇ ದೇವರು ವಾಕ್ಯದ ಮೇಲೆ ಹಾಕೊಂಡು ಅಡಗನ್ನ ಕಟ್ಟಿದ. ಯಾವುದೂ ಕೂಡ ತಂತ್ರಜ್ಞಾನ ಇಂಜಿನಿಯರ್ ಅಂತ ಹೋಗಿಲ್ಲ. ಅಂತ ಅದ್ಭುತವಾದ ತಂತ್ರಜ್ಞಾನ ಇದ್ರೂ ಕೂಡ ಅದನ್ನ ಆ ಅಡುಗೆಗೆ ಏನ್ ಮಾಡಲಿಲ್ಲ, ಟಚ್ ಮಾಡಿಸ್ಲಿಲ್ಲ. ದೇವ್ರ ವಾಕ್ಯದ ಮೇಲೆ ಅಡುಗೆ ಕಟ್ಟಿ ಅಲ್ಲೆಲೂಯಾ. ಕೂಡಲೇ ಅಲ್ಲಿ ಏನಾದ ಬೆಸ್ಟ್ ಇಂಜಿನಿಯರ್ ಬಳಿಗೆ ಹೋಗಿ ಸಮಾವೇಶ ಮಾಡಿ, ನನಗೆ ದೇವ್ರ ಈ ತರ ಹೇಳಿದ್ದಾನೆ, ನಡುವೆ ಕಟ್ಲಿಕ್ಕೆ ಹೇಳಿದಂತೆ ಬೆಸ್ಟ್ ಇಂಜಿನಿಯರ್ ಹತ್ರ ಹೋಗಿ ಒಂದು ದೊಡ್ಡ ಒಂದು ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅವರ ಸಲಹೆ ಏನ್ ಮಾಡಿಲ್ಲ, ಕೇಳಿಲ್ಲ. ಅಲ್ವೇ ಎಷ್ಟು ಟನ್ ಭಾರವಿದ್ರೆ ಚೆನ್ನಾಗಿರ್ತದೆ, ನೀರಿನಲ್ಲಿ ಮೇಲೆ ಕೆತ್ತಲ್ಪಡುವಂಥದ್ದು, ಎಷ್ಟು ಟನ್ ಭಾರ ಇದ್ರೆ ಚೆನ್ನಾಗಿರ್ತದೆ ಅಂತ ಯಾವ ರೀತಿ ಏನು ಕೇಳಿಲ್ಲ. ಈ ರೀತಿ ಮಾಡಿ ಅವರನ್ನ ಹೇಳಲಿಲ್ಲ. ನೋಡಿ ಏನು ಮಾಡಿದ್ರು ಗೊತ್ತಾ, ದೇವರ ವಾಕ್ಯದ ಮೇಲೆ ಆಧಾರ ಹೊಂದಿದ್ರು, ಹಾಗೆಯೇ ಕಟ್ಟಿದರು. 120 ವರ್ಷಗಳು ಬಹು ಆಶಯಕ್ಕೊಳಗಾದನು. ಆದರೆ ಅವರೆಲ್ಲ ಅದೆಲ್ಲದರ ಮಧ್ಯೆ ವಾಕ್ಯದಲ್ಲಿ ನಿಂತಿದ್ದರು. ಅಪಾಯಕ್ಕೊಳಗಾಗಿ ಸಮಸ್ಯೆ ಮಾಡಲಿ, ಏನ್ ತೊಂದರೆ ಕೊಟ್ಟರು, ಎಂಥದ್ದೇ ಸಮಸ್ಯೆ ಬಂದ್ರು ಕೂಡ ಎಲ್ಲರ ಮಧ್ಯದಲ್ಲಿ ವಾಕ್ಯಕ್ಕಾಗಿ ನಿಂತು ನಾವು ನೋಡ್ತೇವೆ. ನಿಮಗೆ ಅರ್ಥವಾಗ್ತದೆಯಾ? ಈ ದಿನ ನಮ್ಮ ಸಣ್ಣ ಶೋಧನೆ ಬಂದ್ರು ಕೂಡ ನಾವು ವಾಕ್ಯವನ್ನು ಬಿಟ್ಟು ಬೇರೆ ಆಲೋಚನೆ ಮಾಡ್ತೇವೆ. ಸಣ್ಣ ಶೋಧನೆ ಬಂದ್ರು ಕೂಡ ವಾಕ್ಯ ಬಿಟ್ಟು ಏನ್ ಮಾಡ್ತೇವೆ, ನಾವು ಬೇರೆ ಆಲೋಚನೆ ಮಾಡ್ತೇವೆ. ಅಲ್ಲಿ ಸ್ವಲ್ಪ ಶೋಧನೆ ಬರ್ತಿದ್ದಂತ, ಸ್ವಲ್ಪ ಸಮಸ್ಯೆ ಬರ್ತಿದ್ದಂತೆಯೇ ನಾವೇನಾಗ್ತೀವಿ, ಯಾರಾದ್ರೂ ನಮ್ಮನ್ನು ನೋಡಿ ಆಸೆ ಮಾಡಿದ್ರೆ, ಅವೇಳನ ಮಾಡಿದ್ರೆ, ಅಲ್ಲಲ್ಲಿ ನಮ್ಮ ಬಾಧೆ ಒಳಗಾದ್ರೆ, ಅಲ್ಲಲ್ಲಿ ಅಯ್ಯೋ ಅವರು ನನ್ನನ್ನು ಆಸೆ ಮಾಡ್ತಾರೆ, ಅಯ್ಯೋ ಅವರು ನನ್ನನ್ನು ಗೇಲಿ ಮಾಡ್ತಾರೆ. ಆದ್ರೆ ನೋಹನ ಪರಿಸ್ಥಿತಿ ಏನು? ಅಲ್ಲಲ್ಲಿಯ ನೋಹನ ಪ್ರಪಂಚವೇ ಆಸೆ ಮಾಡಿದ್ರು, ಪ್ರಪಂಚಕ್ಕೆ ಸುವಾರ್ತೆ ಹೇಳಿದರು. 120 ದಿನಗಳು, 120 ವರ್ಷಗಳು. ಅಲ್ಲಲ್ಲಿಯ ಈ ದಿನದಂತೆ ಪ್ರಪಂಚವೆಲ್ಲ ಜನರಿಂದ ತುಂಬಿ ಹೋಗಿತ್ತು, ಓವರ್ ಕ್ರೌಡ್ ಆಗಿತ್ತು. ಅಲ್ಲಲ್ಲಿಯ ನರವು ಭೂಮಿ ಮೇಲೆ ಹೆಚ್ಚುತ್ತಾ ಏನಾಗಿತ್ತಂತೆ, ಆದಿಕಾಂಡ 6:1 ವಚನ ಓದು. 6:1 ವಚನ. ಅಲ್ಲಲ್ಲಿಯ ಏನಾಗಿತ್ತಂತೆ, ಭೂಮಿ ಮೇಲೆ ಜನರ ಹೆಚ್ಚುತ್ತಾ, ಆದಿಕಾಂಡ 6:1. ಅಲ್ಲಲ್ಲಿಯ ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರ ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ನಿಮ್ಗೆ ಇಷ್ಟರಾದವರನ್ನು ಹೆಂಡತಿಯರನ್ನು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ಅಲ್ಲಲ್ಲಿಯ ಕೇಳಿಸ್ಕೊಳ್ತಾ ಇದ್ದೀರಾ? ಅದ್ಭುತವಾಗಿದೆ ಸಂದೇಶ. ಕೇಳಿಸ್ಕೊಡ್ರಿ. ವಾಕ್ಯದಲ್ಲಿ ಇಲ್ಲುವಂಥದ್ದು ಏನು, ಯೋವನ್ ಯಾವ ರೀತಿ ನಿಂತು ವಾಕ್ಯದಲ್ಲಿ ನೋಡ್ರಿ, ಆಲೋಚಿಸ್ರಿ. ಅಲ್ಲಲ್ಲಿಯ ನೋಡ್ತೇವೆ ಇಂಥದ್ದೇ ಪ್ರಪಂಚ. ಅಲ್ಲಲ್ಲಿಯ ಓವರ್ ಕ್ರೌಡ್ ಅಂತ ಕರಿತೀವಿ ಇಂಗ್ಲಿಷ್. ಅಲ್ಲಲ್ಲಿಯ ಬಹಳ ಹೆಚ್ಚಿನ ಜನಸಂಖ್ಯೆ. ಅಲ್ಲಲ್ಲಿಯ
ಜನರಿಂದ ತುಂಬಿ ಹೋಗಿತ್ತು ಅಂತ ನಾವು 1ನೇ ವಚನ. ಅಲ್ಲೆಲೂಯ. ಆಸೆ ಗುರಿಯಾದನು. ಅಲ್ಲೆಲೂಯ. ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ತನಗೆ ಒಪ್ಪಿಸಲ್ಪಟ್ಟ ಕೆಲಸವನ್ನು ಮಾಡುತ್ತಾ ಮುಂದುವರೆದನು. ವಾಕ್ಯದಿಂದ ದಾಟಿ ಹೋಗದೆ ಮುಂದಕ್ಕೆ ವಾಕ್ಯದಲ್ಲಿಯೇ ಮುಂದಕ್ಕೆ ಹೋದನು. ವಾಕ್ಯವನ್ನು ದಾಟಿಕೊಂಡು ಹೋಗದೆ ವಾಕ್ಯದಲ್ಲಿಯೇ ಮುಂದಕ್ಕೆ ಹೋದನು. ಅಲ್ಲೆಲೂಯ. ಆತನ ಜೀವಿತ ಕಾಲದಲ್ಲಿ ಏನಾದರೂ ಎಂದಾದರೂ ಮಳೆನೇ ಬಂದಿರಲಿಲ್ಲ. ಆ ಕಾಲದಲ್ಲಿ ಆದಿ ಕಾರಣದಿಂದ ನೋವನವರೆಗೂ ಯಾವ ಮಳೆನೇ ಇಲ್ಲ. ಅಲ್ಲಿ ಯಾವ ಒಂದು ಹನಿ ಕೂಡ ಆಕಾಶದ ಬಿದ್ದದ್ದು ಇಲ್ಲ. ಅಲ್ಲೆಲೂಯ. ಅಂತ ಮಳೆ ಬರ್ತದೆ ಸಾಧ್ಯ ಹೇಗೆ ಯಾವ ರೀತಿ ಇರ್ತದೆ? ಆಲೋಚನೆ ಮಾಡಿ ಹುಚ್ಚಂತಾರೆ ಏನಂತಾರೆ ಆಲೋಚನೆ ಮಾಡಿ. ಎಂದೂ ನೋಡದೇ ಇರ್ತಕ್ಕಂಥ ಸಂಗತಿ, ಎಂದೂ ಕೇಳದೇ ಇರ್ತಕ್ಕಂಥ ಆಕಾಶದ ಹನಿ ಬೀಳ್ತಾವಂತಂದ್ರೆ ಎಂದೂ ಕೇಳದಿರುವಂಥ ಸಂಗತಿ. ಮಳೆನೇ ಬಂದಿಲ್ಲ. ಆದಿ ಕಾರಣದಿಂದ ನೋವನ ಕಾಲದವರೆಗೆ ಏನಾಗಿಲ್ಲದೆ ಮಳೆನೇ ಬಂದಿಲ್ಲ. ಒಂದು ಹನಿ ಆಕಾಶದಿಂದ ಬಿದ್ದದ್ದು ಯಾರೂ ನೋಡಿಲ್ಲ. ಅಂತ ಸಂದರ್ಭ ಆಕಾಶದಿಂದ ಮಳೆ ಬರ್ತದೆ, ನೀರು ಬರ್ತವೆ ಅಂತೇಳಿ ಹೇಳಿದಾಗ ಆಸೆ ಮಾಡಿದ್ರೆ ಏನ್ ಮಾಡ್ತಾನೆ? ಬುದ್ಧಿ ಕೆಟ್ಟಿದೆ, ಅಜ್ಜ ಮುದುಕ, ವಯಸ್ಸಾಗಿದೆ, ಅರುಮರು ಅಲ್ಲೆಲ್ಲೂ ಏನೆಲ್ಲ ಮಾತಾಡಿರ್ಬೇಕು ನೋಡ್ರಿ, ಏನೆಲ್ಲ ನೆಗಾಡಿರ್ಬೇಕು ನೋಡ್ರಿ. ಅಲ್ಲೆಲ್ಲೂಯ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಅಲ್ಲೆಲ್ಲೂಯ. ತನಗೆ ಒಪ್ಪಿಸಲ್ಪಟ್ಟ ಕೆಲಸ ಏನ್ ಮಾಡಿದಂತೆ ನೀಟಾಗಿ ನಿಯತ್ತಾಗಿ ದೇವರ ವಾಕ್ಯದಿಂದ ದಾಟಿ ಹೋಗದೆ ಮಾಡುವುದು. ಅದನ್ನ ಜೀವಿತ ಕಾಲದಲ್ಲಿ ಏನಾದ್ರೂ ಎಂಥದ್ದಾದ್ರೂ ಮಳೆ ಬಂದಿದೆ ಎಂದು ಮಳೆನೇ ಬಂದಿಲ್ಲ. ಆದ್ರೆ ನೋವನ್ನು ವಾಕ್ಯದ ಮೇಲೆ ಆಧಾರಗೊಂಡನು. ಮಳೆ ಬಂದಿಲ್ಲ, ಅದು ವಾಕ್ಯದ ಮೇಲೆ ಆಧಾರಗೊಂಡ. ದೇವ್ರ ವಾಕ್ಯ ಸತ್ಯ ಇದೆ, ದೇವ್ರ ಸತ್ಯ ಹೇಳಿದ್ರೆ ಬರ್ತದೆ ಎಂದು ನೋಡಿಲ್ಲ. ಅದನ್ನು ಕೂಡ ನೋಡಿಲ್ಲ ಮಳೆ ಬರುವಂತ. ಅಲ್ಲೆಲೂಯ. ಆದ್ರೂ ಕೂಡ ದೇವ್ರ ವಾಕ್ಯದಲ್ಲಿ ಏನಾಗಿದೆ? ನಂಬಿಕೆ ಕಳ್ಕೊಳ್ಳಿಲ್ಲ. ಅಲ್ಲೆಲೂಯ. ಅಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ಏನಾಗಿಲ್ಲ? ನಂಬಿಕೆ ಕಳ್ಕೊಳ್ಳಿಲ್ಲ. ಅಲ್ಲೆಲೂಯ. ವಾಕ್ಯದ ಮೇಲೆ ಆಧಾರಗೊಂಡನು. ಅಲ್ಲೆಲೂಯ. ವಾಕ್ಯದ ಮೇಲೆ ಏನ್ ಮಾಡಿದನು? ಆಧಾರಗೊಂಡನು. ವಾಕ್ಯವನ್ನ ಬಿಟ್ಟು ಕೊಡ್ಲಿಲ್ಲ. ವಾಕ್ಯದಲ್ಲಿ ನಿಂತು ಸೈತಾನ ಹಾಕುವಂತ ಅನೇಕ ಪ್ರಶ್ನೆಗಳಿಗೂ ಆತನಲ್ಲಿ ಉತ್ತರ ಇತ್ತು. ಅಲ್ಲೆಲೂಯ. ನಮ್ಮ ಹತ್ರ ಉತ್ತರ ಇಲ್ದಿದ್ರು ಅಲ್ಲೆಲೂಯ. ಸೈತಾನ ಹಾಕುವಂತ ಪ್ರತಿಯೊಂದು ಸಂಗತಿ ನಮ್ಮ ಹತ್ರ ಉತ್ತರ ಇಲ್ಲಂದ್ರೂ ಕೂಡ ಅಲ್ಲೆಲೂಯ. ಅಲ್ಲೆಲೂಯ. ಉತ್ತರ ಇಲ್ಲದ್ರು ಕೂಡ ಅವನು ಹಾಕಂತ ಎಲ್ಲ ಪ್ರಶ್ನೆಗಳ ಉತ್ತರ ಹೇಳುವಂತ ಅಗತ್ಯ ಇಲ್ಲ. ಸೈತಾನ ಹಾಕುವಂತ ಪ್ರಶ್ನೆಗಳ ಉತ್ತರ ಹೇಳುವಂತ ಅಗತ್ಯ ಇಲ್ಲ. ಅಲ್ಲೆಲೂಯ. ವಾಕ್ಯದ ಮೇಲೆ ಆಧಾರವಾಗಿರ್ಬೇಕಷ್ಟೇ. ನಾವು ಎಂದೂ ವಾಕ್ಯದ ಮೇಲೆ ಆಧಾರವಾಗಿರ್ಬೇಕು. ನಾವು ಎಂದೂ ವಾಕ್ಯದ ಮೇಲೆ ನಿಂತಿರಬೇಕು. ಯಾರು ಏನಂದ್ರು ಏನೆಲ್ಲ ಮಾತಾಡಿದ್ರು ಕಿವಿಗಳು ಅಗತ್ಯನೇ ಇಲ್ಲ. ನೀನು ವಾಕ್ಯದಲ್ಲಿ ನಿಂತಿರುವುದು ಮುಖ್ಯವಾಗಿದೆ. ವಾಕ್ಯ ವಲಯದಿಂದ ಅಂದ್ರೆ ವಾಕ್ಯದ ಒಂದು ಪರದೆಯಿಂದ ನೀವು ಏನ್ ಮಾಡೋದು? ಹೊರಗೆ ಬಾರದೆ. ಅಲ್ಲೆಲೂಯ. ನಿನ್ನನ್ನು ನೀನು ನೋಡಿಕೋ. ಪ್ರವಾದ ಹೇಳ್ತಾರೆ, ನೀವು ವಾಕ್ಯದಿಂದ ಹೊರಗೆ ಬರದೆ ಇರುವಂತದ್ದಲ್ಲ. ಆ ರೀತಿ ವಾಕ್ಯದಲ್ಲಿ ನಿಂತುಕೊಳ್ಳುವುದನ್ನು ನೀನು ನೋಡ್ಕೋ. ಅಲ್ಲೆಲೂಯ. ನೀನು ವಾಕ್ಯದಲ್ಲಿ ನಿಂತುಕೊಳ್ಳುವಷ್ಟು ದಿನ ನೀನು ಭದ್ರವಾಗಿದೆ. ವಾಕ್ಯದಲ್ಲಿ ಇರುವಷ್ಟು ದಿನ ಏನಾಗಿದೆ? ಭದ್ರವಾಗಿದೆ. ನೀನು ಭದ್ರವಾಗಿದ್ದೆ. ಅಲ್ಲೆಲೂಯ. ನೀನನ್ನು ಭದ್ರಪಡಿಸಬೇಕಾದ ಜವಾಬ್ದಾರಿ ದೇವರದಾಗಿರ್ತದೆ. ವಾಕ್ಯದಲ್ಲಿ ಇರುವಷ್ಟು ದಿನ ಭದ್ರವಾಗಿರ್ತಿ. ನಿನ್ನ ಭದ್ರಪಡಿಸೋ ದೇವ್ರ ಕೆಲಸ ಆಗಿರ್ತದೆ. ಅಲ್ಲೆಲೂಯ. ಭದ್ರವಾಗಿರ್ಬೇಕು. ಜವಾಬ್ದಾರಿ ಆತನದೇ. ನಿನ್ನನ್ನು ಕಾಪಾಡಬೇಕಾದ ಜವಾಬ್ದಾರಿ ದೇವರದೇ ಆಗಿರ್ತದೆ. ವಾಕ್ಯದಲ್ಲಿದ್ದಾಗ ಆತನದೇ. ಶತ್ರು ಕೈ ತಪ್ಪಿಸಿ ಕಾಪಾಡೋದು ಆತನೇ. ಅಲ್ಲೆಲೂಯ. ಆತನೇ. ಇವರು ಹಾಗೆ ಆತನೇ. ಇವರು ಹಾಗೆ ಅನ್ನುತ್ತಾರೆ, ಅವರು ಹೀಗೆ ಅನ್ನುತ್ತಾರೆ ಅಂತ ಹೇಳುವಂಥದ್ದಲ್ಲ. ಅಲ್ಲೆಲೂಯ. ಅವರು ಆ ರೀತಿ ಹೇಳ್ತಾರೆ, ಈ ರೀತಿ ಹೇಳ್ತಾರೆ ಅಂತ ಹೇಳುವಂಥದ್ದಲ್ಲ. ಅಲ್ಲೆಲೂಯ. ಅಂದ್ರೆ ಈಗ ಹೇಳಬೇಡ. ವಾಕ್ಯದಲ್ಲಿ ನಿಂತು ನಿನ್ನನ್ನು ಹೇಗೆ ಹೊರಗೆ ತರಬೇಕೆಂದು ನೋಡುತ್ತಾನೆ ಸೈತಾನ. ವಾಕ್ಯದಲ್ಲಿ ನಿನ್ನನ್ನ ಯಾವ ರೀತಿ ಹೊರಗೆ ತರಬೇಕಂತ ಎಲ್ಲಾ ಹಾಸ್ಯಗಳ ಮೂಲಕವಾಗಿ, ಕಷ್ಟ ಸಮಸ್ಯೆಗಳ ಮೂಲಕ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸೈತಾನ. ಹೊರಗೆ ಬರಬೇಡ. ವಾಕ್ಯದಲ್ಲಿ ನಿಂತಿರು. ವಾಕ್ಯ ನಿನ್ನ ಪರಿಷ್ಕಾರದ ಉತ್ತರವನ್ನು ಕೊಡ್ತದೆ. ಒಂದು ರೀತಿ ಅವನು ಹೇಗಾದ್ರೂ ಸರಿ ಎಳೆಯಬೇಕನ್ನುವಂಥ ಸೈತಾನ ಕೆಲಸ. ನೀನು ಹೊರಗೆ ಬರುವವರೆಗೂ ನಿನ್ನನ್ನು ಕೈ ಬಿಡುತ್ತಿಲ್ಲ. ಅಲ್ಲೆಲೂಯ. ಹೊರಗೆ ಬರೋವರೆಗೆ ಏನ್ ಮಾಡೋದು? ದೇವರು ಕೈ ಬಿಡಲ್ಲ. ಹೊರಗೆ ಬಂದ್ರೆ ಕೈ ಬಿಡ್ತಾನೆ. ಹೊರಗೆ ಬರೋವರೆಗೂ ನಿನ್ನನ್ನು ಕಾಪಾಡ್ತಾರೆ. ಅಲ್ಲೆಲೂಯ. ಆದರೆ ಅವನು ನಿನ್ನನ್ನು ಎಷ್ಟು ಹೊರಗೆ ಎಳೆಯಬೇಕೆಂದು ನೋಡುತ್ತಾನೋ ಅಷ್ಟೇ ಹೆಚ್ಚಾಗಿ ವಾಕ್ಯದಲ್ಲಿರು. ವಾಕ್ಯದಲ್ಲಿರು. ಅಲ್ಲೆಲೂಯ. ಅಷ್ಟೇ ಹೆಚ್ಚಾಗಿ ವಾಕ್ಯವನ್ನು ಆತುಕೋ. ಅಲ್ಲೆಲೂಯ. ನೋಡು, 120 ವರ್ಷ ಒಂದು ಅಪಹಾಸ್ಯ ಹೊಂದಿಕೊಳ್ಳನು. ಅಲ್ಲೆಲೂಯ. 120 ವರ್ಷ ಅಪಹಾಸ್ಯ ಗೇಲಿಗೆ ಒಳಗಾದನು ನೋಹನನ್ನು. ಆ ಅವಿಶ್ವಾಸಿಗಳು ಅಲ್ಲೆಲೂಯ ಅವಿಶ್ವಾಸಿಗಳನ್ನು ಎದುರುಗೊಂಡನು. ವೇಷಧಾರಿಗಳನ್ನು ಎದುರುಗೊಂಡನು.
ಕಪಟಿಗಳನ್ನು ಎದುರುಗೊಂಡನು. ಅಲ್ಲೆಲೂಯಾ. ಎಲ್ಲರನ್ನೂ ಎದುರುಗೊಂಡನು. ನೋವನ ಕುಟುಂಬ ಒಂದು ಕಡೆ ಆದ್ರೆ ಇಡೀ ಪ್ರಪಂಚವೇ ಒಂದು ಕಡೆ ಇತ್ತು. ನೋವನ ಕುಟುಂಬ ಒಂದು ಕಡೆ ಇದ್ರೆ ಇಡೀ ಪ್ರಪಂಚವೇ ಒಂದು ಕಡೆ. ನೋಡಿ ಯಾವ ರೀತಿ ಎದುರಿಸಬೇಕು ಆಲೋಚನೆ ಮಾಡಿ. ಅಲ್ಲೆಲೂಯಾ. ಶದ್ರಕ್ ಮೇಷಕ್ ಎದುರು ಪರಿಸ್ಥಿತಿ ನೋಡ್ರಿ. ಅವರು ದಾನಿಯೇಲನ ಕಡೆ ನೋಡ್ರಿ, ಇಡೀ ಪ್ರಪಂಚವೇ ಒಂದು ಕಡೆ, ದಾನಿಯೇಲ ಒಬ್ಬರೇ ಒಂದು ಕಡೆ. ಇವ್ರು 8 ಜನ, ಆದ್ರೆ ದಾನಿಯೇಲ ಒಬ್ಬನಿದ್ದನು. ಅಲ್ಲೆಲೂಯಾ. ಬೇರೆ ಎಸೆಂದ್ರು ಒಬ್ಬನೇ. ಶದ್ರಕ್ ಮೇಷಕ್ ಅಬೇದ್ನೆಗೋರು ಎಸೆಂದ್ರು 3. ಅಲ್ಲೆಲೂಯಾ. ಇಡೀ ಪ್ರಪಂಚವೇ ಎದುರಾಕಿಕೊಂಡ್ರು. ಪ್ರಪಂಚ ಒಂದು ಕಡೆ, ಮೋಶೆ ಒಂದು ಕಡೆ ಆದ್ರೆ ಇಡೀ ಪ್ರಪಂಚವೇ ಒಂದು ಕಡೆ. ನೋಡ್ರಿ ಅವರೆಲ್ಲ ದೇವರ ಭಕ್ತರು, ದೇವರು ಸತ್ಯದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಯಾವ ರೀತಿ ದೇವರಿಗೋಸ್ಕರ ನಿಂತು ಇಡೀ ಪ್ರಪಂಚ ಎದುರಿಸಿದಾರಂತ ನೋಡ್ರಿ. ಅಲ್ಲೆಲೂಯಾ. ಮೋಶೆ ನೋಡ್ರಿ, ಮೋಶೆ ವಿಷಯದಲ್ಲಿ ಇಡೀ ಪ್ರಪಂಚ ಒಂದು, ಮೋಶೆ ಒಬ್ಬನೇ ಒಂದು. ಅಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋರು ಒಂದು ಕಡೆ ಆದ್ರೆ, ಮೂರೇ ಒಂದು ಕಡೆ ಆದ್ರೆ ಇಡೀ ಪ್ರಪಂಚ ಒಂದು ಕಡೆ. ದಾನಿಯೇಲ ಒಂದು ಕಡೆ ಆದ್ರೆ ಇಡೀ ಪ್ರಪಂಚ ಒಂದು ಕಡೆ. ಅಲ್ಲೆಲೂಯಾ. ಆದ್ರೆ ಅವರು ಯಾವಾಗಲೂ ವಾಕ್ಯದಲ್ಲಿ ನಿಂತಿದ್ದರು. ವಾಕ್ಯದ ಮೂಲಕ ಗೆಲುವನ್ನು ಸಾಧಿಸಿದರು. ವಾಕ್ಯದ ಮೂಲಕ ವಾಕ್ಯದ ಮೇಲೆ ಆಧಾರಗೊಂಡು ಆತುಕೊಳ್ಳುವುದರ ಮೂಲಕ ದೇವರ ವಾಗ್ದಾನಗಳನ್ನು ತಮ್ಮವಾಗಿಸಿಕೊಂಡರು. ಅಲ್ಲೆಲೂಯಾ. ಅಲ್ಲೆಲೂಯಾ. ವಾಕ್ಯಗಳನ್ನು ಕೂಡ ಆಧಾರ ಮಾಡಿಕೊಳ್ಳುವುದರ ಮೂಲಕವಾಗಿ ಸುತ್ತಮುತ್ತ ಎಲ್ಲ ಶತ್ರುತ್ವವನ್ನು ನಾಶಪಡಿಸಿದರು. ಅಲ್ಲೆಲೂಯಾ. ಶತ್ರು ಎಷ್ಟು ದೊಡ್ಡವನಾಗಿರ್ಬೇಕಾಗಿ, ಎಷ್ಟೇ ದೊಡ್ಡವನಾಗಿದ್ರು ಕೂಡ, ಶತ್ರು ಎಷ್ಟೇ ಬಲಶಾಲಿಯಾಗಿದ್ರು ಸರಿ, ವಾಕ್ಯಕ್ಕಿಂತ ದೊಡ್ಡವನೇನಲ್ಲ. ಅಲ್ಲವೇ? ಅವನ ಸಂಖ್ಯೆ ಎಷ್ಟೇ ದೊಡ್ಡದಿದ್ರು ಸರಿ. ಅಲ್ಲೆಲೂಯಾ. ಒಬ್ಬನೇ ವಾಕ್ಯಕ್ಕಾಗಿ ನಿಂತುಕೊಂಡು ದಾನಿಯೇಲನು, ಮೋಶೆ. ಅಲ್ಲೆಲೂಯಾ. ಇಡೀ ಪ್ರಪಂಚ ಒಂದು ಕಡೆ ಆದ್ರೆ ದಾವೀದನು ಒಬ್ಬನೇ ಒಂದು ಕಡೆ. ಅಲ್ಲೆಲೂಯಾ. ಒಂದು ದಿನ ವಾಕ್ಯಕ್ಕಾಗಿ ನಿಂತುಕೊಂಡು ನೋಡು. ಶತ್ರುಗಳನ್ನು ನೀನು ನೋಡುವುದು, ಶತ್ರುಗಳನ್ನೆಲ್ಲ ನೀನು ನೋಡುವಂಥದ್ದು ವಾಕ್ಯವನ್ನು. ಆಗ ಅವನು ನಿನ್ನ ಮುಂದೆ ನಿಲ್ಲುವಾದನು. ಅಲ್ಲೆಲೂಯಾ. ಯುದ್ಧ ನಿನ್ನದಲ್ಲ ಸಹೋದರಿ, ಯುದ್ಧ ಯೆಹೋವನದಾಗಿದೆ. ನೀನು ವಾಕ್ಯದಲ್ಲಿ ನಿಂತುಕೊಂಡಿರುವಾಗ ಯುದ್ಧ ನಿನ್ನದಲ್ಲ, ಅದು ಯೆಹೋವನದಾಗಿದೆ. ಆತನೇ ಸಮಸ್ತವನ್ನು ನೋಡಿಕೊಳ್ಳುತ್ತಾನೆ. ನೀನು ಕೇವಲ ಆತನ ಮೇಲೆ ವಿಶ್ವಾಸ ಇಡು, ಆತನ ಮೇಲೆ ಆಧಾರವಾಗಿರು. ನಾನು ವಾಕ್ಯದಿಂದ ಹೊರಗೆ ಬಾರದಂತೆ ನನ್ನನ್ನು ಕಾಪಾಡುವನು ಕರ್ತನೇ ಆಗಿದ್ದಾನೆ. ವಾಕ್ಯದಲ್ಲಿ ನಿಂತಿರುವಂತೆ ಮಾಡುವ ಕರ್ತನೇ ಎಂದು ನೀನು ತಿಳ್ಕೋ. ದೇವರ ವಾಕ್ಯ ದೇವರ ಹತ್ತಿರ ನೀನು ಪ್ರಾರ್ಥನೆ ಮಾಡಿದರೆ ನೀನು ಮುಂದೇ ಶತ್ರುಗಳನ್ನ ಕಂಗೆಡಿಸುವನಾಗಿದ್ದಾನೆ, ಓಡಿಸುವನಾಗಿದ್ದಾನೆ. ದಾವೀದನ ವಿಷಯದಲ್ಲಿ ನೋಡ್ರಿ, ದಾವೀದನು ಹೊರಗೆ ಹೋಗುತ್ತಿರುವಾಗ, ಗೊಲ್ಯಾತನನ್ನು ಎದುರುಗೊಳ್ಳೋದಕ್ಕೆ ಹೋಗುತ್ತಿರುವಾಗ, ಗೊಲ್ಯಾತನ ನೋಡಿ ಇಸ್ರಾಯೇಲ್ ಸೈನ್ಯ ನಡೆದುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ಗೊಲ್ಯಾತನನ್ನು ನೋಡ್ರಿ. ಆ ಗೊಲ್ಯಾತನ ನೋಡಿ ಇಸ್ರಾಯೇಲ್ ಜನ ಎಷ್ಟೋ ಸೈನ್ಯ ಅರಸನಾದ ಸೌಲನು ಕೂಡ ಎದುರಿ ನಡಿಗೆ ನೀರಾಗಿದ್ರು ಅಂತ ನಾವು ನೋಡ್ತೇವೆ. ಅಲ್ಲೆಲೂಯಾ. ಅಂತವನ್ನ ಎದುರುಗೊಂಡಂಥದ್ದು ದಾವೀದನು ಒಬ್ಬನೇ ಚಿಕ್ಕ ವಯಸ್ಸಿನಲ್ಲಿ. ದಾವೀದನು ವಾಕ್ಯಕ್ಕಾಗಿ ನಿಂತನು. ಅಲ್ಲೆಲೂಯಾ. ದೇವರವನ ಪರವಾಗಿದ್ದು ಅಲ್ಲೆಲೂಯಾ ಯುದ್ಧ ಮಾಡಿದರು. ಅಲ್ಲೆಲೂಯಾ. ದೇವರ ವಾಕ್ಯಕ್ಕಾಗಿ ನಿಲ್ಲುವಾಗ ಯುದ್ಧ ನಮ್ಮದಲ್ಲ ಸಹೋದರಿ, ಯುದ್ಧ ದೇವರದಾಗಿರ್ತದೆ. ಮಾಡ್ತಾನೆ, ದೇವರನ್ನು ಹೊಡಿತಾನೆ ಸೈತಾನ, ಶತ್ರುವನ್ನು. ಅಲ್ಲೆಲೂಯಾ. ಅದೇ ದಾವೀದನ ಜೀವಿತದಲ್ಲಿ ನಾವು ನೋಡುವಾಗಿದೆ. ದಾವೀದನು ಹೊರಗೆ ಹೋಗುತ್ತಿರುವಾಗ ಗೊಲ್ಯಾತನನ್ನು ಎದುರುಗೊಂಡನು. ಅಲ್ಲೆಲೂಯಾ. ಗೊಲ್ಯಾತನ ನೋಡಿ ಇಸ್ರಾಯೇಲ್ ಸೈನ್ಯ ನಡಿಗೆ ನೀರಾಗಿತ್ತು. 40 ದಿನ ಅಲ್ಲಿ ಅವನು ಸವಾಲು ಆಗ್ತಾ ಇದ್ದನು. 40 ದಿನಗಳ ತನಕ ಯುದ್ಧ ಇಲ್ಲ. 1 ತಿಂಗಳ 10 ದಿನ ಯುದ್ಧ ಇಲ್ಲದೆ ಅವನು ಬರೇ ಬಂದು ಸವಾಲು ಹಾಕುವಂಥದ್ದೇ ಆಗಿತ್ತು. ಆ ಸವಾಲಿಗೆ ಇವರು ಇಸ್ರಾಯೇಲ್ ಜನ ಮತ್ತು ರಾಜ್ಯ ಸಮೇತವಾಗಿ ನಡಿಗೆ ನೀರಾಗಿದ್ರು ಅಂತ ನಾವು ನೋಡ್ತೇವೆ. ಅಲ್ಲೆಲೂಯಾ. ಪರ್ವತದ ಮೇಲೆ, ಪರ್ವತದ ಆಚೆ ಫಿಲಿಷ್ಟಿಯ ಸೈನ್ಯ, ಪರ್ವತದ ಈಚೆಗೆ ಇಸ್ರಾಯೇಲ್ ಸೈನ್ಯವಿತ್ತು. ಮಧ್ಯದಲ್ಲಿ ಅವನು ಬಂದು ಪ್ರತಿ ದಿನ ಸವಾಲು ಆಗ್ತಿದ್ದನು. ನಾವೆಲ್ಲರೂ ಸೇರಿ ಯುದ್ಧ ಮಾಡೋದು ಬೇಡ, ನಿಮ್ಮಲ್ಲಿ ಒಬ್ಬರು ಬಂದು ನನ್ನೊಂದಿಗೆ ಯುದ್ಧ ಮಾಡಿ ನನ್ನನ್ನು ಓಡಿಸುವುದಾದ್ರೆ ನಾವೆಲ್ಲ ನಿನಗೆ ದಾಸರಾಗ್ತೇವೆ. ಇಲ್ಲ, ನೀವು ಓಡಿ ಹೋದ್ರೆ ನೀವೆಲ್ಲ ನಮಗೆ ದಾಸರಾಗಬೇಕು. 40 ದಿನಗಳಿಂದ ಬರೀ ಇದನ್ನೇ ಹೇಳ್ತಾ ಇದ್ದರು ಅವನು ಗೊಲ್ಯಾತನು. ಈಗ ಅವನು ಸವಾಲಾಗ್ತಾ ಇದ್ದಾನೆ. ಬಹು ಎತ್ತರವಿರುವಂತ ರಾಜನಾದ ಸೌಲನು ಕೂಡ ನಡಿಗೆ ನೀರಾಗಿದ್ದನು.
ಬಹಳ ಎತ್ತರ ಗೊಲ್ಯಾತನ ಟೈಪ್ ಇದ್ದ ಇವನು ಕೂಡ ರಾಜ ಸೌಲನು. ಆದ್ರೆ ಏನು ಉಪಯೋಗ ಇಲ್ಲ. ಹಲ್ಲೆಲೂಯಾ. ಗುಡಾರದಲ್ಲಿ ಕೂತಿದ್ದನು. ಆದ್ರೆ ದಾವೀದನು ತಂದೆ ಹೇಳಿದ ಬಾಧ್ಯತೆಗಳು, ತಂದೆ ಹೇಳಿದಂತ ಮಾತನ್ನ ಕೇಳಿ ಅಲ್ಲಿ ಅಣ್ಣ ತಮ್ಮಂದ್ರ ಯೋಗಕ್ಷೇಮ ವಿಚಾರ ಮಾಡಲು, ಹಲ್ಲೆಲೂಯಾ, ತಂದೆ ಹೇಳಿದಂತ ಮಾತನ್ನು ನೆರವೇರಿಸಲು ಅಲ್ಲಿಗೆ ಹೋಗಿದ್ದನು. ತಂದೆ ಅಣ್ಣ ತಮ್ಮಂದರು ಯುದ್ಧದಲ್ಲಿದ್ದಾರೆ, ನೋಡ್ಕೊಂಡು ಅಂತ ಹೇಳಿ ಕಳಿಸಿದನು. ತಂದೆಯ ಒಂದು ಮಾತಿನ ಮೇಲೆ ಅಲ್ಲಿಗೆ ಬಂದನು. ಇವರು ಸೈನಿಕೇನು ಕರೆಸಲಿಲ್ಲ ಅವನು ಬಹಳ ಯುದ್ಧಶೂರ ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ದೇವರೇ ಅವ್ರ ತಂದೆ ಮೂಲಕ ಕಳಿಸ್ಕೊಟ್ಟಂತ ನೋಡ್ತೇವೆ. ಏನ್ ತಂದೆ ಹೇಳಿ ಕಳಿಸಿದ್ರೆ, ತಂದೆ ಏನ್ ಹೇಳಿ ಕಳಿಸಿದ್ರಂದ್ರೆ ಸೈನ್ಯದಲ್ಲಿರುವ ತನ್ನ ಸಹೋದರ ನೋಡಿಕೊಂಡು ಆಹಾರ ತೆಗೆದುಕೊಂಡು ಅವರಿಗೆ ಕೊಡು ಅಂತೇಳಿ ಅಲ್ಲಿ ಹೇಳಿ ಕಳಿಸಿದ್ದಾರೆ. ಅಲ್ಲಿ ಬಂದಂತ ಸಮಯದಲ್ಲಿ ಕೇಳಬಾರದಂತ ಶಬ್ದಗಳನ್ನ ದಾವೀದನು ಕೇಳಿದನು. ಇಸ್ರಾಯೇಲ್ ದೇವರ ವಿರುದ್ಧವಾಗಿ ಮಾತಾಡಬಾರದಂತ ಶಬ್ದಗಳನ್ನ ಮಾತಾಡುವಂತ ಶತ್ರು ಮಾತಾಡುವಂತದನ್ನ ದಾವೀದನು ಕೇಳಿದನು. ಕೇಳಬಾರದ ಸವಾಲುಗಳನ್ನ, ಕೇಳಬಾರದ ಮಾತುಗಳನ್ನ, ಅಸಹ್ಯ ಮಾತುಗಳನ್ನ, ದೇವರನ್ನ ನಿಂದಿಸುವಂತ ಹೀಯಾಳಿಸುವಂತ ಮಾತುಗಳನ್ನ ಗೊಲ್ಯಾತನ ಬಾಯಿಂದ ಬರ್ತಾ ಇತ್ತು ಮತ್ತು ಸವಾಲು ಕೂಡ ಆಗ್ತಾ ಇತ್ತು. 40 ದಿನಗಳು ಹೀಗೇ ಮುಂದುವರಿತು. 40 ದಿನಗಳು ಆತನು ಹಲ್ಲೆಲೂಯಾ ಬಹು ಬೇಗನೆ ಬಹಳವಾಗಿ ಬೆರನೆ ಬೀಗಿದ್ದನು. ಹಲ್ಲೆಲೂಯಾ. ಅವನು ಅಂದುಕೊಂಡಿದ್ದನು, ಇನ್ನು ನನ್ನನ್ನು ಗೆಲ್ಲುವ ಶಕ್ತಿ ಯಾರಿಗೂ ಇಲ್ಲ ಅವನಿಗೆ ಅಂತ. ಹಲ್ಲೆಲೂಯಾ. ನನ್ನನ್ನು ಗೆಲ್ಲುವಂತವ್ರು ಅಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ನು. ಆದ್ರೆ ಒಂದು ದಿನ ಬಂತು, ದಾವೀದನು ಬಂದನು. ಹಲ್ಲೆಲೂಯಾ. ಅವನು ದಾವೀದನ ಮುಂದೆ ಆ ರೀತಿಯಾಗಿ ಅರ್ಚಬಾರ್ದಾಗಿತ್ತು. 40 ದಿವಸ ಆರ್ಭಟಿಸಿದ್ನಲ್ಲ, ಕೂಗಿದ್ನಲ್ಲ, ಅಥವಾ ಏಳಿಸಿದ ದೇವರನ್ನು ಕೂಡ ಇಸ್ರಾಯೇಲ್ ಸೈನ್ಯವನ್ನು ಕೂಡ ಆ ರೀತಿ ಮಾಡಬಾರ್ದಾಗಿತ್ತು. ಅದು ಬುದ್ಧಿ ತಿಳ್ಕೋಬೇಕಾಗಿತ್ತು. ಗೊಲ್ಯಾತನ ಪ್ರಾಣ ಉಳಿಬೇಕಾಗಿದ್ರೆ ದಾವೀದನು ಬಂದಿರೋದವನಿಗೆ ಗೊತ್ತಿಲ್ಲ. ಆ ರೀತಿ ಹಚ್ಚಬಾರ್ದಾಗಿತ್ತು. ಸ್ವಲ್ಪವಾದರೂ ಶಾಂತಿಯಿಂದ ನಡ್ಕೊಳ್ಬಹುದಾಗಿತ್ತು. ಆದ್ರೆ ಅವನಿಗೆ ಗೊತ್ತಿಲ್ಲ. ಅರ್ಚದ್ ಬಿಟ್ರೆ ಏನು ಗೊತ್ತಿಲ್ಲ ಗೊಲ್ಯಾತನಿಗೆ. ಕೂಗದ್ ಬಿಟ್ರೆ, ಹೀಯಾಳ್ಸದ್ ಬಿಟ್ರೆ, ಕೆಟ್ಟ ಮಾತು ಬೈಯದ್ ಬಿಟ್ರೆ ಏನು ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನಂತ. ಹಲ್ಲೆಲೂಯಾ. ಇಸ್ರಾಯೇಲ್ ಗುಂಪಿನಲ್ಲಿ, ಇಸ್ರಾಯೇಲ್ ಸೈನ್ಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನಂತ, ಒಬ್ಬ ಸಣ್ಣ ದಾವೀದನು ಇದ್ದಾನಂತ ಗೊಲ್ಯಾತನಿಗೆ ಗೊತ್ತಾಗಲಿಲ್ಲ. ಎಲ್ಲಾ 40 ದಿನ ನಡ್ಕೊಂಡು ಬಂದಂತೆ ಈ ದಿನ ಕೂಡ ನಡೀತದಂತ ತಿಳ್ಕೊಂಡನು. ಹಲ್ಲೆಲೂಯಾ. ಅವನಿಗೆ ಆಗಲೇ ಅವಿವೇಕ ತುಂಬಿತ್ತು, ಅವಿವೇಕದಿಂದ ವರ್ತಿಸಿದ್ದು ಮೀರಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಿವೇಕದ ಅನುಭವ ಹೊಂದಿದಂತವನು ಗೊಲ್ಯಾತನು. ವಿವೇಕದ ಅನುಭವ ಅಲ್ಲ, ಅವಿವೇಕದ ಅನುಭವ ಹೊಂದಿದಂತವನು ಗೊಲ್ಯಾತನು. ಹಲ್ಲೆಲೂಯಾ. ಚೆನ್ನಾಗಿದೆ ಸಂದೇಶ. ಹಲ್ಲೆಲೂಯಾ. ಸಂದೇಶ. ತನ್ನ ತಂದೆ ಕೆಲಸದಲ್ಲಿರುವಾಗ, ಕುರಿಗಳನ್ನು ಕಾಯ್ತಾ ಇರುವಾಗ ದಾವೀದನು ಸಿಂಹವಾಗಲಿ ಕರಡಿಯಾಗಲಿ ಬಂದು ಕುರಿ ಮರಿಯನ್ನು ಕಚ್ಚಿಕೊಂಡು ಹೋಗುವಾಗ ಅದರಿಂದ ಬೆನ್ನತ್ತಿ ಅದರ ಬಾಯೊಳಗಿಂದ ಸ್ವಲ್ಪ ಗಾಯ ಆಗದ ರೀತಿಯಲ್ಲಿ ಆ ಕುರಿ ಮರಿ ತೆಗೆದುಕೊಂಡು ಬರ್ತಾ ಇದ್ದ. ಅದೇ ಗತಿ ಕರಡಿಗೂ ಆದಂತ ಗತಿ. ಹಲ್ಲೆಲೂಯಾ. ಸಿಂಹಕ್ಕಾದಂತ ಗತಿ ಗೊಲ್ಯಾತನಿಗೆ ಆಗಲೇಬೇಕಂತ ಇವನು ಚಾಲೆಂಜ್ ಮಾಡಿದನು. ಹಲ್ಲೆಲೂಯಾ. ಇವನು ಹೋಗಿದನು ಕರ್ತನ ಹೆಸರಿನಲ್ಲಿ. ಹಲ್ಲೆಲೂಯಾ. ಹೇಗೆ ಸಾಯಿಸಿದನು ಅದೇ ರೀತಿ, ಅದೇ ಶಕ್ತಿ ಮೂಲಕವಾಗಿ, ವಾಕ್ಯದಲ್ಲಿ ನಿಂತಿದ್ರ ಮೂಲಕವಾಗಿ ದಾವೀದನು ಯಾವಾಗಲೂ ವಾಕ್ಯದಲ್ಲಿ ನಿಂತಂತ ಮನುಷ್ಯನಾಗಿದ್ದನು. ದಾವೀದನು ಯಾವಾಗಲೂ ವಾಕ್ಯವನ್ನೇ ನಂಬುತ್ತಾ ಇದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ದಿನ ಕರಡಿ ಬಂತು. ಕರಡಿ ಒಳಗಿಂದ ಕರಡಿ ಒಂದಿಗೆ ಹೋರಾಡಿ ತನ್ನ ಕುರಿಮರಿಯನ್ನ ಬಿಡಿಸಿಕೊಂಡಿದ್ದನ್ನ ಆತನು ಅನುಭವ ಹೊಂದಿದ್ದನು. ಇಂತಹ ಸಹಜವಾದ ಅನುಭವಗಳ ಮೂಲಕವಾಗಿ ದಾವೀದನು ಹಲ್ಲೆಲೂಯಾ ಇದೊಂದು ಚಾನ್ಸ್ ನನಗೆ, ಇದೊಂದು ಕರಡಿ, ಇದೊಂದು ಸಿಂಹ, ಇದನ್ನು ಕೊಂದು ಮುಗಿಸ್ತೇನೆ ಅಂತೇಳಿ ತೀರ್ಮಾನ ಮಾಡಿದ್ರು. ಒಬ್ಬ ಸುನ್ನತಿಲ್ಲದಂತ ಫಿಲಿಸ್ಟೀನ್ ಸವಾಲು ಹಾಕುವುದನ್ನು, ಜೀವುಳ್ಳ ದೇವರ ಸೈನ್ಯಕ್ಕೂ ದೇವರಿಗೆ ಸವಾಲು ಹಾಕುವುದನ್ನು ಕೇಳಿದ. ಕೂಡಲೇ ಅವನು ಸ್ಪಂದಿಸಿದ. ನಾನು ಹೋಗಲೆಂದು ಹೊರಟನು. ಆದರೆ ಕೈಯಲ್ಲಿ ಕವಣೆ ಹಿಡ್ಕೊಂಡು ಸಿಂಹ ಕೊಲ್ಲುವುದು ಸಿಂಹ ಯಾವ ಕವಣೆಯಿಂದ ಕೊಂದಿದ್ದನೋ, ಯಾವ ಕವಣೆಯಿಂದ ಕರಡಿಯನ್ನು ಕೊಂದಿದ್ದನೋ ಅದೇ ಕವಣೆ ಅವನ ಬಳಿಯಲ್ಲಿತ್ತು. ಆ ಗೊಲ್ಯಾತನು ಸಾಯುವುದಕ್ಕೆ ಆ ಕವಣೆ ಸಾಕಾಗಿತ್ತು. ಹಲ್ಲೆಲೂಯಾ. ಪ್ರವಾದಿ ಹೇಳ್ತಾರೆ ಅವನು 5 ಕಲ್ಲುಗಳನ್ನು ತೆಗೆದುಕೊಂಡು, ಅದೇ ಜೀಸಸ್ 5 ಕಲ್ಲು ತೆಗೆದುಕೊಂಡು ಅಂತ ಬರೆಯಲ್ಪಟ್ಟಿದೆ. ಅದೇ 5 ಕಲ್ಲು ಏನದು? ಜೀಸಸ್.
JESUS ಅಲ್ಲವೇ? ಅದು ಫೇತ್, 5 ಅಕ್ಷರಗಳ ಫೇತ್ ಆಗಿತ್ತು, ನಂಬಿಕೆ ಆಗಿತ್ತು. FAITH ಹಲ್ಲೆಲೂಯಾ. 5 ಅಕ್ಷರ. ನೀನು ನಿನ್ನ ದೇವತೆ ಹೆಸರಿನಲ್ಲಿ ಬರ್ತಾ ಇದ್ದೀನಿ, ನಾನು ನನ್ನ ಯೆಹೋವನೇ, ನೀನು ಹೀಯಾಳಿಸಿದಂತ ಯೆಹೋವನ ಹೆಸರು ನಾನು ಬರ್ತಾ ಇದ್ದೇನೆ. ಆ ಕಲ್ಲು ಕವಣೆಯಲ್ಲಿಟ್ಟು ಒಡೆಯುವಾಗ ಆ ಕಲ್ಲು ಪರಿಶುದ್ಧಾತ್ಮನ ತೆಗೆದುಕೊಂಡು ಹಲ್ಲೆಲೂಯಾ 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹಲ್ಲೆಲೂಯಾ ತಿರುಗಿ ಎಸೆದಾಗ ಸರಿಯಾಗಿ ಅವನ ಹಣೆಗೆ ಒಕ್ಕು ಕೆಳಗಡೆ ಬಿದ್ದನು. ಆ ಎಸೆದಂತ ಕಲ್ಲನ್ನು ಯಾಕೆ ತೆಗೆದುಕೊಂಡಿರ್ತಾರೆ ಪ್ರವಾದಿ ಹೇಳ್ತಾರೆ? ಪರಿಶುದ್ಧಾತ್ಮ ತೆಗೆದುಕೊಂಡು ಹಣೆಗೆ ಒಗೆದನಂತ ನೋಡ್ತೇವೆ ಹಲ್ಲೆಲೂಯಾ. ಬಿದ್ದನು. ದಾವೀದನು ಓಡಿ ಹೋಗ್ತಾ ಇದ್ರು ಕೂಡ ಓಡಿ ಹೋಗುವಂತ ಸಮಯದಲ್ಲಿ ಆತನಿಗೆ ಬಹಳ ಡಿಸ್ಟೆನ್ಸ್ ಅಂದ್ರೆ ಬಹಳ ಅಂತರ ಇದೆ. ದಾವಿದ ಇಲ್ಲಿಂದ ಓಡಿ ಹೋಗಿ ಅವನು ಗೊಲ್ಯಾತನ ಬಳಿ ಸೇರುವಾಗಲೂ ಕೂಡ ಗೊಲ್ಯಾತನು ಏನಾಗಿದ್ದನು? ಎದ್ದಾಳದ ಪರಿಸ್ಥಿತಿಯಲ್ಲಿ ಬಿದ್ದಿದ್ದನು. ಎದ್ದಾಳದ ಪರಿಸ್ಥಿತಿಯಲ್ಲಿ ಬಿದ್ದಿದ್ದನು. ಎದ್ದೇಳ ಪರಿಸ್ಥಿತಿ ಇರಲಿಲ್ಲ. ಅಷ್ಟು ಗಟ್ಟಿಯಾಗಿ ಅವನಿಗೆ ಆ ಕಲ್ಲು ತಾಕಿತ್ತು. ಅದು ದಾವೀದನ ಹಾಕಿದ ಕಲ್ಲಲ್ಲ, ಪರಿಶುದ್ಧಾತ್ಮನೇ ಹಿಡಿದುಕೊಂಡು ಹಾಕಿದ ಕಲ್ಲಾಗಿತ್ತು. ಅವನ ಮೇಲೆ ಅಷ್ಟು ಸ್ಪೀಡಾಗಿ ಹೋಗುವಂತೆ ಮಾಡಿದ್ದು ಯಾವುದಂದ್ರೆ ಅವನ ಹಣೆಗೆ ಹೊಕ್ಕು ಅವನು ಮೃತ್ಯು ಹೊಂದುವಂತೆ ಮಾಡಿದ್ದು ಯಾರಂದ್ರೆ ದಾವೀದನಲ್ಲ, ದಾವೀದನಿರ್ತಕ್ಕಂಥ ಪರಿಶುದ್ಧ. ಕಲ್ಲು ಎಸೆದು ಅದನ್ನು ಹಿಡಿಯುವುದು ಪರಿಶುದ್ಧ. ಕಲ್ಲು ಎಸೆಯುವುದು ನಮ್ಮ ಕೆಲಸ, ದಾವೀದನ ಕೆಲಸವಾಗಿತ್ತು. ಅದನ್ನು ಹಿಡಿದು ಅವನ ಹಣೆಗೆ ಹಾಕುವಂಥದ್ದು ಅದು ಪವಿತ್ರಾತ್ಮ ಕೆಲಸವಾಗಿತ್ತು. ಶತ್ರುವನ್ನು ಎಲ್ಲಿ ಮುಟ್ಟಿದ್ರೆ ಏನಾಗತ್ತಂತ ಪರಿಶುದ್ಧಾತ್ಮ ಗೊತ್ತಿದೆ. ಎಲ್ಲಿ ಮುಟ್ಟಿದ್ರೆ ಏನಾಗತ್ತೆ, ಯಾವ ರೀತಿ ಬೀಳ್ತಾನೆ, ಅದಕ್ಕೆ ಮರಣವಂತನೇ ಹತಸಾಕ್ಷಿ ಆಗ್ತಾನೆ ಅಂತೇಳಿ ಹಲ್ಲೆಲೂಯಾ. ಸತ್ತು ಹೋಗಿ ಇವತ್ತು ಇಸ್ರಾಯೇಲರಿಗೆ ಒಂದು ದೊಡ್ಡ ಜಯ ಆಗ್ತದಂತ ದೇವರಿಗೆ ಗೊತ್ತಿತ್ತು. ಶತ್ರು ಎಲ್ಲಿ ಮುಟ್ಟಿದರೆ ಅವನು ಗೋರ್ದು ಬೀಳ್ತಾನಂತ, ಎಲ್ಲಿ ಹಾಕಿದವನು ಎದ್ದೇಳದೆ ಬೀಳ್ತಾನಂತ ಅದು ದೇವರಿಗೆ ಮಾತ್ರ ಗೊತ್ತಿತ್ತು. ಹಲ್ಲೆಲೂಯಾ. ಕಲ್ಲು ಎಸೆಯುವುದರಿಂದ ಕೆಲಸ, ಆ ಎಸೆದಂತ ಕಲ್ಲನ್ನು ತೆಗೆದುಕೊಂಡು ಹಲ್ಲೆಲೂಯಾ ಶತ್ರುವಿಗೆ ಹೊಡೆಯುವಂಥದ್ದು ದೇವರಿಗೆ ಕೆಲಸವಾಗಿದೆ. ಗೊಲ್ಯಾತನ ಕಥೆ ಆದ್ರೆ ಗೊಲ್ಯಾತನ ಕಥೆ ಏನಾಯ್ತು? ಮುಕ್ತಾಯ. 40 ದಿವಸ ಆಗ್ಬಿಡ್ತಂತೆ ಗೊಲ್ಯಾತನು. ಕೊನೇ ದಿನ ಏನಾದ ಮುಕ್ತಿಯವನು ಅವನು ಏನದ ಅವನ ಕತೆ ಮುಕ್ತಾಯ ಆಗುತ್ತೆ. ಸೈತಾನನು ಪೀಡೆ ಇಸ್ರಾಯೇಲ್ ಜನಕ್ಕೆ ತೊಲಗಿ ಹೋಯಿತು. ಅವನ ಖಡ್ಗವನ್ನು ತೆಗೆದುಕೊಂಡೇ, ಗೊಲ್ಯಾತನ ಖಡ್ಗವನ್ನು ತೆಗೆದುಕೊಂಡು ಹೋಗಿ ದಾವೀದ ಏನ್ ಮಾಡಿದ? ಖಡ್ಗವನ್ನು ವೃಂದವನ್ನ ಚೆಂಡನ್ನ ಇಟ್ಕೊಂಡು ಅಷ್ಟು ಚಿಕ್ಕ ಹುಡುಗ ಹೇಗೆ ಮಾಡುವುದು ಸಾಧ್ಯ? ಅಷ್ಟು ಚಿಕ್ಕ ಹುಡುಗ ಇದನ್ನೆಲ್ಲ ಅಂತ ಬಲಿಷ್ಠವಾದ ಗೊಲ್ಯಾತನನ್ನು ಕೊಲ್ಲಕ್ಕೆ ಯಾವ ರೀತಿ ಸಾಧ್ಯ? ಕೊಂದದ್ದು ದೇವರಲ್ಲ, ಕೊಂದದ್ದು ದಾವೀದಲ್ಲ, ಕೊಂದದ್ದು ಪರಿಶುದ್ಧಾತ್ಮ. ಯಾಕೆಂದ್ರೆ ವಾಕ್ಯದಲ್ಲಿ ನಿಂತಿದ್ದರಿಂದ, ವಾಕ್ಯದಲ್ಲಿ ನಿಂತವರಿಗೋಸ್ಕರ ಹೋರಾಡುವಂಥದ್ದು ಏನಂದ್ರೆ ದೇವರೇ ಹೋರಾಡುವ ಯುದ್ಧ ಅನ್ನೋದಲ್ಲ, ಯುದ್ಧ ಯೆಹೋವನದು. ಅಷ್ಟು ಚಿಕ್ಕ ಹುಡುಗ ಹೇಗೆ ಮಾಡಲು ಶಕ್ತನಾದನು? ಅಸಾಧ್ಯ ಕಾರ್ಯ ಹೇಗೆ ನಡೆಯಿತು? ವಾಕ್ಯದಲ್ಲಿ ನಿಂತರೆ ನಿನ್ನ ಅಸಾಧ್ಯ ಕಾರ್ಯಗಳನ್ನು ನೀನು ನೋಡ್ತಿ. ತನ್ನಷ್ಟಕ್ಕೆ ತಾನು ನಡೆಯುತ್ತಿದ್ದರೆ ಅದ್ಭುತ, ತನ್ನಷ್ಟು ತಾನು ವಾಕ್ಯದಲ್ಲಿ ನಡೀತಾ ಇದ್ದ ಅದ್ಭುತಗಳು ಏನಾಗ್ತದೆ? ತನ್ನಷ್ಟು ತಾನು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಶ್ಚರ್ಯ ಕಾರ್ಯಗಳು, ಸೂಚಿ ಕಾರ್ಯಗಳು ನಡೀತಾನೆ ಇರ್ತವೆ. ನೀವು ಅದೇ ರೀತಿ ದಾವೀದನಿಂದಲೇ ಎಲ್ಲಿ ಹೋದ್ರು ಆಶ್ಚರ್ಯ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೀತಾ ಇರ್ತವೆ. ಯಾಕಂದ್ರೆ ದಾವೀದನ ವಾಕ್ಯದಲ್ಲಿ ಇರ್ತದೆ. ನೀನು ಅವುಗಳಿಗಾಗಿ ಬೆನ್ನತ್ತು ಅಗತ್ಯ ಇಲ್ಲ, ಯಾವುದಕ್ಕೂ ಬೆನ್ನತ್ತಂತ ಅಗತ್ಯ ಇಲ್ಲ. ದೇವರು ತಾನೇ ಎಲ್ಲಾ ಕಾರ್ಯಗಳನ್ನು ದೇವರು ಮಾಡ್ತಾರೆ. ನೀವು ವಾಕ್ಯದಲ್ಲಿದ್ದರೆ ಎಲ್ಲಾ ಕಾರ್ಯಗಳು, ಎಲ್ಲಾ ಕರ್ತವ್ಯಗಳನ್ನು ನೀಗಿಸ್ತಾ ಬರ್ತಾ ಇರ್ತಾರೆ. ಹಲ್ಲೆಲೂಯಾ. ಅವುಗಳಿಂದ ನೀನು ಅವುಗಳನ್ನು ಹುಡುಕಿಕೊಂಡು ಹೋಗುವಂತ ಅಗತ್ಯ ಇಲ್ಲ, ಅವುಗಳ ಬೆನ್ನತ್ತು ಅಂತ ಅಗತ್ಯ ಇಲ್ಲ. ದಾವೀದನನ್ನು ಕೊಲ್ಲಬೇಕಾಗ ಗೊಲ್ಯಾತನನ್ನು ಕೊಲ್ಲಬೇಕಂತ ಅವನು ಬೆನ್ನತ್ತಿಯನ್ನು ಹೋಗುವಂಥದ್ದು ಏನಿಲ್ಲ. ದೇವರ ಸಂದರ್ಭವನ್ನು ಒದಗಿಸಿಕೊಟ್ಟನು. ದಾವೀದ ಬರ್ಬೇಕಂತ ಬಂದಿಲ್ಲ. ಅವನು ಯುದ್ಧಕ್ಕೆ ಹೋಗಿದರೆ ನಮ್ಮ ಅಣ್ಣ ತಮ್ಮನಿಗೆ ತಂದೆ ಹೇಳಿದಂತ ಮಾತನ್ನು ಕೇಳಿ ಆ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗಿ ಬಂದಿದ್ದು ಅಷ್ಟೇ. ಆದ್ರೆ ಅವಕಾಶ ನೋಡಿ ದೇವರು ದಾವೀದನಿಗೆ ಕೊಟ್ಟಿದ್ದು. ಆ ಫಿಲಿಸ್ಟಿಯನ್, ಸುನ್ನತಿಲ್ದಂತ ಫಿಲಿಸ್ಟಿಯನ್ ಕೊಲ್ಲೋದಕ್ಕೆ ದೊಡ್ಡ ಅಸ್ತ್ರವಾಗಿ ದೇವರೇನ್ ಮಾಡ್ತಾರೆ? ದಾವೀದನನ್ನ ಬಳಸಿ ನಿಂತ ಸಂದರ್ಭಗಳು ಬರ್ತವೆ. ಅಂತ ಸಂದರ್ಭಗಳು ಎಂತ ಸೋದನೆ, ಎಂತ ಕಷ್ಟಗಳು ಬಂದಾಗ ಕೂಡ ಅಧೈರ್ಯಗೊಂಡುವಂತ ಕೆಲಸ ಇಲ್ಲ.
ಅಲ್ವೇ? ಆಮೆನ್. ಅಧೈರ್ಯ ಪಡುವಂತ ಕೆಲಸ ಇಲ್ಲ, ಅಧೈರ್ಯ ಪಡುವಂತ ವಿಚಾರಣೆ ಇಲ್ಲ. ದೇವರ ವಾಕ್ಯದಲ್ಲಿ ನೀರು ದೇವರ ವಾಕ್ಯದಲ್ಲಿ ಇದ್ದಾಗ ದೇವರು ನಿಮ್ಗೆ ಏನ್ ಮಾಡ್ತಾನೆ? ಅದ್ಭುತ ಕಾರ್ಯ, ಸೂಚಕ ನಿನ್ ಜೀವಿತದಲ್ಲಿ ಅದು ನಡೀತಾನೆ ಇರ್ತಾವ. ಅಲ್ಲೆಲ್ಲಾ ಇನ್ನೊಬ್ರು ವಸ್ತು ಹುಡುಕೊಂಡು ಹೋಗಕ್ಕಾಗತ್ತಿಲ್ಲ, ಅದ್ರ ಬೇರೆ ಏನು ಮಾಡ್ಲಿಕ್ಕೆ ಆಗತ್ತಿಲ್ಲ, ಅದು ಬರ್ತದೆ. ನೀನು ವಾಕ್ಯದಲ್ಲಿ ನಿಂತಿರುವ ಅಷ್ಟೇ, ವಾಕ್ಯದೊಂದಿಗೆ ಇರು. ಅಲ್ಲೆಲ್ಲಾ ಅಸಾಧ್ಯ ಕಾರ್ಯಗಳು ತನ್ನಷ್ಟಕ್ಕೆ ತಾನೇ ನಡೀತಾ ಇರ್ತವೆ. ದೇವರು ಯಾವಾಗಲೂ ತನ್ನ ವಾಕ್ಯವನ್ನು ರುಜು ಮಾಡಲು ಇಷ್ಟಪಡುತ್ತಾನೆ. ವಾಕ್ಯದಲ್ಲಿ ನಿಂತ್ಕೊಂಡ್ರೆ ದೇವರು ಯಾವಾಗಲೂ ವಾಕ್ಯವನ್ನು ರುಜು ಮಾಡಲು ಅಂತ ಇಷ್ಟಪಡ್ತಾನೆ. ಯಾರು ವಾಕ್ಯವನ್ನು ನಂಬುತ್ತೇವೆ ದೇವರೇ ಅಂತ ಹೇಳ್ತಾರೋ ಆ ನಂಬಿಕೆಯನ್ನು ರುಜು ಮಾಡಲಿಕ್ಕೆ ದೇವರು ಯಾವಾಗಲೂ ಸಿದ್ಧನಾಗಿದ್ದಾನೆ. ದೇವರು ಯಾವಾಗಲೂ ವಾಕ್ಯದ ಮೇಲೆ ನಂಬಿಕೆ ಇಡುವ ಮಕ್ಕಳನ್ನು ಯಾವಾಗಲೂ ವಾಕ್ಯದ ಮೂಲಕವಾಗಿ ವಾಕ್ಯದಲ್ಲಿರ್ತಕ್ಕಂಥ ಮಕ್ಕಳನ್ನ ನನ್ನ ಮಕ್ಕಳು ಅಂತ ರುಜುವಾತು ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅದು ಸತ್ಯವೇದದ ವಿಧಾನ. ಅದು ಯಾವಾಗಲೂ ವಾಕ್ಯವನ್ನು ಕೇಳುತ್ತಾ ಅದು ಕೇಳುತ್ತಾ ಇರು. ಯಾವಾಗ ವಾಕ್ಯವನ್ನು ಕೇಳ್ತಾ ಇರು, ಯಾವಾಗಲೂ ವಾಕ್ಯವನ್ನು ಧ್ಯಾನಿಸ್ತಾ ಇರು. ಸಮಯ ಇದ್ದಾಗೆಲ್ಲ ವಾಕ್ಯಕ್ಕೋಸ್ಕರ ಸಮಯ ವೆಚ್ಚ ಮಾಡು. ಬಟ್ಟೆ ತೊಳೆಯುವಾಗಲೂ, ಪಾತ್ರೆ ತೊಳೆಯುವಾಗಲೂ, ಕೆಲಸ ಮಾಡುವಾಗಲೂ ವಾಕ್ಯವನ್ನು ನೀನು ಧ್ಯಾನಿಸು. ಆ ವಾಕ್ಯ ನಿನ್ನ ಭವಿಷ್ಯವನ್ನು ರೂಪಿಸುವಂತದ್ದಾಗಿರ್ತದೆ. ಮಹೋನ್ನತವಾಗಿ ನಿನ್ನ ವಾಕ್ಯ ನಿನ್ನ ಒಂದು ಜೀವಿತದ ಏನ್ ಮಾಡ್ತದದು ರೂಪಿಸುವಂತದ್ದಾಗಿದೆ. ಬಟ್ಟೆ ತೊಳೆಯುವಾಗಲೂ, ಪಾತ್ರೆ ಉಜ್ಜುವಾಗಲೂ, ಕೆಲಸ ಮಾಡುವಾಗಲೂ, ಮರಾಠಿ ಬರೆಯುವಾಗಲೂ, ಸಮಯದಲ್ಲಿ ನೀವು ತಲೆಯೊಳಗೆ ವಾಕ್ಯ ಧ್ಯಾನ. ಯಾವಾಗಲೂ ಸಮಯ ವೆಚ್ಚ ಮಾಡೋದಕ್ಕೋಸ್ಕರ ವಾಕ್ಯವನ್ನು ಕೇಳ್ತಾ ಕೆಲಸವನ್ನು ಮಾಡು. ನೀನು ಏನು ಕೆಲಸ ಮಾಡಿದ್ರು ವಾಕ್ಯವನ್ನ ಕೇಳ್ತಾ ಕೆಲಸವನ್ನು ಮಾಡು. ವಾಕ್ಯದ ಮೇಲೆ ಆಧಾರವಾಗಿದ್ದು ಆ ಕೆಲಸವನ್ನು ಮಾಡು. ವಾಕ್ಯದ ಮೇಲೆ ಆತುಕೊಂಡು ಮಾಡುವಾಗ ಆಗಲೇ ದೇವರನ್ನು ಆಶೀರ್ವದಿಸ್ತಾನೆ. ಕೇಳುವಾಗಲೇ ದೇವರನ್ನು ಆಶೀರ್ವದಿಸ್ತಾನೆ. ಈ ಕಾಲದಲ್ಲಿ ಸೈತಾನನು ಬುದ್ಧಿವಂತನಾಗಿ ತನ್ನ ಕೆಲಸವನ್ನು ಮಾಡ್ತಾರೆ. ಹೇಗಂದ್ರೆ ನಿನ್ನನ್ನು ವಾಕ್ಯವನ್ನು ಬಿಟ್ಟು ಬರುವಂತೆ ಮಾಡುತ್ತಾರೆ. ಬುದ್ಧಿವಂತ ಕೆಲಸ ಮಾಡ್ತಾನೆ. ವಾಕ್ಯ ಬಿಟ್ಟು ಯಾವ ರೀತಿ ಬುದ್ಧಿವಂತಿಕೆಯಿಂದ ಅವಳನ್ನು ಹೊರಟನ್ನು ವಾಕ್ಯದಿಂದ ಅಲ್ವೇ ಹೋಗುವಂತೆ ಮಾಡುತ್ತಾ. ನೀನು ವಾಕ್ಯವನ್ನು ದಾಟಿಕೊಂಡು ಹೋದರೆ ನಿನ್ನನ್ನು ಬಹು ಸುಲಭವಾಗಿ ಅವನು ಹಿಡಿಯುತ್ತಾನೆ. ಅದೇ ಸಮಸ್ಯೆ, ಅಲ್ಲೇ ಸಮಸ್ಯೆ ಪ್ರಾರಂಭ ಆಗಲ್ಲ. ಅದಕ್ಕಾಗಿ ಎಂದು ಪ್ರವಾದಿಗಳು ಅದಕ್ಕಾಗಿ ಎಂದು ವಾಕ್ಯವನ್ನು ದಾಟಬೇಡ, ಎಂದು ವಾಕ್ಯ ದಾಟಿ ಹೋಗಬೇಡ. ಕೇಳಿಸ್ಕೊಳ್ತಾ ಇದ್ದೀರಾ? ಯಾವಾಗಲೂ ವಾಕ್ಯದಲ್ಲಿ ನಿಂತಿರು. ಎಷ್ಟೇ ಕಷ್ಟವ ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಸಮಯ ಬರಲಿ, ಒತ್ತಡಗಳು ಬರಲಿ, ವಾಕ್ಯದಲ್ಲಿ ಇರು. ವಾಕ್ಯವನ್ನು ಧ್ಯಾನಿಸು. ವಾಕ್ಯವನ್ನು ನೀನು ಮಾಡು, ನಂಬು. ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೋ. ಅದು ನಿನ್ನನ್ನು ಏನು ಮಾಡುತ್ತದೆ ಅಂದ್ರೆ ನಿನ್ನಲ್ಲಿರುವ ಅಧೈರ್ಯವನ್ನು ತೆಗೆದು, ನಿನ್ನಲ್ಲಿರ್ತಕ್ಕಂಥ ಅವಿಶ್ವಾಸವನ್ನು ತೆಗೆದು, ನಿನ್ನಲ್ಲಿರ್ತಕ್ಕಂಥ ಭಯವನ್ನು ತೆಗೆದು, ನಿನ್ನಲ್ಲಿ ಒತ್ತಡವನ್ನು ತೆಗೆದುಹಾಕುತ್ತದೆ. ಎಲ್ಲವನ್ನು ತೆಗೆದುಹಾಕುತ್ತದೆ. ನಿನ್ನಲ್ಲಿರ್ತಕ್ಕಂಥ ತಲೆನೋವನ್ನು ತೆಗೆದುಹಾಕ್ತದೆ, ನಿನ್ನಲ್ಲಿರ್ತಕ್ಕಂಥ ಬಲಹೀನತೆ ತೆಗೆದುಹಾಕ್ತದೆ. ಯಾಕಂದ್ರೆ ವಾಕ್ಯ ನಿನ್ನಲ್ಲಿ ಧೈರ್ಯ ಪಡಿಸುವಂತದ್ದಾಗಿರ್ತದೆ. ಅದು ಬಲಶೂರವಾದಂತ ವಾಕ್ಯವಾಗಿದೆ. ವಾಕ್ಯ ನಿನ್ನಲ್ಲಿ ಬಲ ಶಕ್ತಿ ಕೊಡುತ್ತದೆ. ವಾಕ್ಯ ನಿನ್ನಲ್ಲಿ ಯಾವುದೇ ಪರಿಸ್ಥಿತಿ ಅವುಗಳಿಂದ ಎದುರಿಸುವಂತ ಬಲವನ್ನು ಕೊಡುತ್ತದೆ. ಮೇಷಕ್ಕೆ ಅತ್ಯಂತ ನೋಡ್ರಿ, ಬೆಂಕಿಯನ್ನು ನೋಡ್ರಿ. ಆ ಬೆಂಕಿ ಅಗ್ನಿಯನ್ನು ನೋಡಿ ಭಯಪಡೋದಕ್ಕೆ ಕಾರಣ, ಭಯಪಡದೇ ಇರೋದಕ್ಕೆ ಕಾರಣ ಏನು? ಅಗ್ನಿ ಅಂತಂದ್ರೆ ದಿನಕ್ಕಿಂತ 7 ಪಟ್ಟು ಹೆಚ್ಚಾಗಿ ಉರಿಸಿದಂತ ಅಗ್ನಿ. ಆ ಅಗ್ನಿಯನ್ನು ನೋಡಿ ಕೂಡ ಭಯಪಡದಲಿಕ್ಕೆ ಕಾರಣ ಏನು? ಚಂದ್ರಕ್ಕೆ ಮೇಷಕ್ಕೆ ಏನ್ ಕಾರಣ? ಅಧೈರ್ಯ ಬರ್ಲಿಲ್ರಿ ಅವ್ರಿಗೆ. ಅವ್ರಿಗೆ ಏನಾಗಲಿಲ್ಲ ಅಧೈರ್ಯ. ಪ್ರವಾದಿ ಹೇಳ್ತಾರೆ ಏನಂದ್ರೆ ಶಂದ್ರಕ್ಕೆ ಮೇಷಕ್ಕೆ ಅಭ್ಯರ್ಥಿಗಳನ್ನು ಯಾರು ಬೆಂಕಿಗೆ ಹಾಕಲಿಲ್ಲ, ಹಾಕಕ್ ಸಾಧ್ಯ ಆಗಲಿಲ್ಲ. ಹಾಕಿದವ್ರನ್ನೇ ಕೊಂದಾಗ. ಆಗ ಅವ್ರು ಅದಕ್ಕಾಗಿ ಏನ್ ಮಾಡಿದಂತೆ, ಯಾಕೆಂದ್ರೆ ಹಾಕಬೇಕೆಂದು ಬಂದವರೇ ಜಳಕ್ಕೆ ಸತ್ತರು. ಜಳ, ಬೆಂಕಿಯ ಜ್ವಾಲೆ ಜಳ ಏನೈತಲ್ಲ ಅದು ಅವ್ರನ್ನ ಒಂದು ಹಾಕಿತು. ಅದಕ್ಕಾಗಿ ಪ್ರವಾದಿ ಹೇಳ್ತಾರೆ ಅವರೇ ನಡ್ಕೊಂಡು ಹೋದ ಬೆಂಕಿ ಒಳಗೆ, ಯಾರು ಹಾಕಕ್ ಆಗ್ಲಿಲ್ಲ ಅವ್ರನ್ನ. ಅಲ್ಲೆಲ್ಲ ಅರ್ಥಾತ್ ನಿಮಗೆ? ಅವ್ರು ಯಾರು ಹಾಕಕ್ ಆಗ್ಲಿಲ್ಲ, ಅವರೇ ಬೆಂಕಿ ಒಳಗೆ ನಡ್ಕೊಂಡು ಹೋದ್ರು ಪ್ರವಾದಿ ಹೇಳ್ತಾರೆ.
ಅಲ್ಲೂಯ್ಯ. ಆಮೆನ್. ಇನ್ನು ಅವರನ್ನು ಹಾಕುವುದು ಯಾರು ಇರಲಿಲ್ಲ. ಆದ್ರೆ ಇವರಿಗೆ ಅಷ್ಟು ಯಾರಿಗೂ ಧೈರ್ಯನೂ ಇರಲಿಲ್ಲ. ಅಲ್ಲೂಯ್ಯ. ಆಮೆನ್. ಅಲ್ಲೂಯ್ಯ. ಆಮೆನ್. ಅದಕ್ಕಾಗಿ ಇವರು ಏನ್ ಮಾಡಿದ್ರಂತೆ, ಬೆಂಕಿಯಲ್ಲಿ ನಡ್ಕೊಂಡೇ ಹೋದ್ರು. ಇವರೇ ನಡ್ಕೊಂಡು ಬೆಂಕಿಯಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅಲ್ಲೂಯ್ಯ. ಆಮೆನ್. ಇವರು ನಡ್ಕೊಂಡು ಹೋದರು ಎಂದು ಸತ್ಯವೇದ ಹೇಳುತ್ತದೆ. ಅದು ಒಂದು ಅನ್ಯ ದೇಶ ದಾಸತ್ವದಲ್ಲಿದ್ದಂಥದ್ದು. ಅಲ್ಲಿ ಚರ್ಚ್ ಇಲ್ಲ, ಪಾಸ್ಟ್ ಇಲ್ಲ, ಯಾವ ಕೂಟುಗಳಿಲ್ಲ, ಯಾವ ಧ್ಯಾನ ಇಲ್ಲ, ಯಾವ ವಾಕ್ಯ ಇಲ್ಲ. ಅಲ್ಲೂಯ್ಯ. ಆಮೆನ್. ಆ ಮೂವರೇ ನೋಡಿ ಸಭೆಯಲ್ಲಿ ಯಾರು ಇಲ್ಲ. ಮೂರೇ ಮಂದಿ ಸಭೆಯೊಳಗೆ ಯಾರು ಇಲ್ಲ. ಅಲ್ಲೂಯ್ಯ. ಆಮೆನ್. ನೋಡ್ರಿ, ವಿಚಾರ ಮಾಡಿ. ಎಲ್ಲ ಸಭೆಗಳಿದ್ದು, ಪಾಸ್ಟ್ಗಳಿದ್ದು, ಹೇಳೋದು ಎಷ್ಟು ನಂಬಿಕೆ ಐತಿ ನಿಮಗೆ ಆಲೋಚಿಸ್ರಿ. ಆಮೆನ್. ಮೂವರು ಕೂಡಿ ದೇವರನ್ನು ಆರಾಧಿಸ್ತಾ ಇದ್ರೆ ಅಷ್ಟೇ. ಅನುದಿನ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಆಗಾಗ ಸಹೋದರನ ಧ್ಯಾನ ಬರ್ತಾ ಇದ್ರು. ಧ್ಯಾನ ಪಾಸ್ಟ್ ಅವರಿಗೆ ಯಾರಿಗೆ ಚಂದ್ರಕ್ ಮೇಸಿಗೆ ಪಾಸ್ಟ್ ದಾನಿಯಲ್ ಯಾವಾಗ ಬರ್ತಿರ್ಲಿಲ್ಲ. ಯಾವಾಗ ಅಂತ ಟೈಮ್ ಬರ್ತಿದ್ರು ಅವ್ರು ಅಷ್ಟೇ. ಅಲ್ಲೇಲೂಯ್ಯ. ದಾನಿಯಲ್ ಅವರು ಪಾಸ್ಟ್ ಆಗಿದ್ದರು. ಈಗ ಅವರು ಅನ್ಯ ದೇಶದಲ್ಲಿ ದಾಸತ್ವದಲ್ಲಿರ್ತಕ್ಕಂಥ ಸಮಯದಲ್ಲಿ ಅವರು ಅಲ್ಲೇಲೂಯ್ಯ ವಾಕ್ಯದೊಂದಿಗೆ ನಿಂತುಕೊಂಡರು. ಅಗ್ನಿ ಕೂಡ ಅವರ ಮುಂದೆ ನಿಂತುಕೊಳ್ಳಲಾರದೆ ಹೋಯಿತು. ಅಲ್ಲೇಲೂಯ್ಯ. ಅಗ್ನಿ ಕೂಡ ಅವ್ರನ್ನ ಏನ್ ಮಾಡ್ಲಿಕ್ಕೆ ಆಗದೆ ಹೋಯ್ತು. ಅಲ್ರಿ ಅರ್ಥ ಆಗ್ತದೆ ನಿಮಗೆ? ಓ, ಅದ್ಭುತವಾದಂತ ಸಂದರ್ಭ, ಅದ್ಭುತವಾದಂಥದ್ದು ಜಯಿಸ, ಅದ್ಭುತವಾದಂಥದ್ದು ಸಾಕ್ಷಿಯಾದ ಸ್ವಲ್ಪ ಅಲ್ಲೇಲೂಯ್ಯ. ವಾಕ್ಯದಲ್ಲಿ ನಿಂತುಕೊಂಡಿರುವಾಗ ಅಗ್ನಿ ಕೂಡ ಅವ್ರನ್ನ ಏನು ಮಾಡಲಾರದೆ ಹೋಯಿತು. ಎಷ್ಟು ಧೈರ್ಯ ಇರ್ಬೇಕು ನೋಡ್ರಿ. ಯಾಕೆಂದ್ರೆ ಅವರನ್ನು ಅಗ್ನಿಗೆ ಹಾಕುವುದಕ್ಕೆ ಹೋದವರನ್ನೇ ಸುಟ್ಟು ಹಾಕಿದಂತ ಅಗ್ನಿ ಅದು. ಅದಕ್ಕೆ ಅಗ್ನಿಗೆ ಹಾಕುವುದಕ್ಕೆ ಯಾರು ಇರಲಿಲ್ಲ. ಅಲ್ಲಿ ಅವರೇ ನಡ್ಕೊಂಡು ಹೋದ್ರು. ಎಷ್ಟು ಧೈರ್ಯ ಇರ್ಬೇಕು ಅವ್ರು ನಡ್ಕೊಂಡು ಹೊರಗೆ ಹೋಗ್ಲಿಕ್ಕೆ. ತಪ್ಪಿಸಿ ನೋಡಬಹುದಾಯ್ತಲ್ಲ, ಯಾರೆಲ್ಲ ನಮಗೆ ತಪ್ಪಿಸಿ ನೋಡಬಹುದಾಗಿತ್ತು. ಅಲ್ಲೆಲ್ಲ ತಪ್ಪಿಸಿ ನೋಡಲಿಲ್ಲ. ಅಷ್ಟು ಧೈರ್ಯ ಅವರಿಗೆ ಎಲ್ಲಿಂದ ಬಂತು? ವಾಕ್ಯದಲ್ಲಿ ನಿಂತಿತ್ತು. ಸಾರಿ ನನಗೆ ಅಗ್ನಿಯಂತ ಪರೀಕ್ಷೆಗಳು ಬರುವಾಗ, ಅಗ್ನಿಯಂತ ಪರೀಕ್ಷೆಗಳು ಅವರು ಧೈರ್ಯವಾಗಿ ನಡೆಯಬೇಕೆಂದ್ರೆ ಯಾವುದರ ಮೇಲೆ ಹಾಕಿಕೊಂಡಿರ್ಬೇಕು ಯೋಚನೆ ಮಾಡ್ತಾರೆ. ವಾಕ್ಯದ ಮೇಲೆ ಸಂಪೂರ್ಣವಾಗಿ ಆಧಾರ ಹೊಂದಿದ್ರು. ವಾಕ್ಯವನ್ನು ಬಿಟ್ಟರೆ ಅವ್ರ ಜೀವಿತದಲ್ಲಿ ಮತ್ತೇನು ಇರ್ತಿಲ್ಲ. ಅದಕ್ಕಾಗಿ ಅಂತ ಭಯಂಕರವಾದಂಥ ಅನ್ಯ ದೇಶದಲ್ಲಿ, ದಾಸತ್ವದಲ್ಲಿರ್ತಕ್ಕಂಥ ದೇಶದಲ್ಲಿ ಆ ಬೆಂಕಿಯನ್ನು ಎದುರಿಸಿ ಅಲ್ಲೂಯ್ಯ ಅಲ್ಲೂಯ್ಯ ನೀನು ಯಾವಾಗ ವಾಕ್ಯದ ಮೇಲೆ ನೀನು ಆಧಾರವಾಗಿರ್ತೀಯೋ ಆಗ ವಾಕ್ಯ ನಿನಗೆ ಧೈರ್ಯ ಕೊಡ್ತದೆ. ಅಂತದಲ್ಲಿ ಶತ್ರುಕ್ಕೆ ಬೇಸಿಗೆ ಬಿದ್ದಿರುವಂತ ಧೈರ್ಯ ಕೊಡ್ತದೆ. ಕುಕ್ಕುತನಗಳನ್ನು ಓಡಿಸ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಯಾವಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡಿ ಜನ, ಕುಕ್ಕುತನದಿಂದ ಏನ್ ಮಾಡ್ತಾರೆ ಅವರು? ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾರೆ. ಅಲ್ವಯ್ಯ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಆ ಸಮಸ್ಯೆಯನ್ನು ಎದುರುಗೊಳ್ಳಲು ನಿನಗೆ ವಾಕ್ಯ ಧೈರ್ಯ ಕೊಡುತ್ತದೆ. ಸಿಂಹಗಳ ಗವಿಯಲ್ಲಿ ದಾನಿಯನ್ನು ಹೋಗಿ ದಾನಿಯಲ್ಲಿರುವಂತ ಧೈರ್ಯವನ್ನು ನೋಡಿ. ಸಿಂಹದ ಗವಿಯಲ್ಲಿ ದಾನಿಯಲ್ಲಿನ ಧೈರ್ಯ ನೋಡಿ ಎಲ್ಲಿಂದ ಬಂತದ್ದು? ಆ ಸಂಗತಿ ತಿಳಿದು ಪ್ರಾರ್ಥನೆ ಮಾಡಿದ್ರು. ನಿನಗೆ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವರ ದೇವರುಗಳಿಗೆ ಅವರು ಸಿಂಹದ ಗವಿಯಲ್ಲಿ ಹಾಕಲ್ಪಡುವಂತ ಒಂದು ಶಾಸನ ಕಾನೂನು ಬಂದಾಗ ಕಾನೂನನ್ನು ಓದಿ ಆತನು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧನಾದನು. ತಿಳಿಯದೆ ಮಾಡಲಿಲ್ಲ ಪ್ರಾರ್ಥನೆಯನ್ನ. ತಿಳಿದು ಕಾನೂನನ್ನು ಓದಿ ರಾಜನ ಹಸ್ತಾಕ್ಷರ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವರು ಸಿಂಹದ ಗವಿಯಲ್ಲಿ ಹಾಕಲ್ಪಡ್ತಾರಂಥದ್ದು ಶಾಸನ ಓದಿ, ನೋಟಿಸ್ ಅನ್ನ ಓದಿ. ಅಲ್ಲೆಲೂಯ್ಯ. ತಿಳಿಯದೆ ಪ್ರಾರ್ಥಿಸಲಿಲ್ಲ. ಆ ದಿನ ಶಾಸನ ಓದಿ ಪ್ರಾರ್ಥನೆ ಮಾಡಿ. ಅಲ್ಲೆಲೂಯ್ಯ. ಅದು ಕೂಡ ಗುಟ್ಟಾಗಿ ಮಾಡಲಿಲ್ಲ ಪ್ರಾರ್ಥನೆಯನ್ನ. ಕಿಟಕಿ ಓಪನ್ ಮಾಡಿ ಬಾಗಿಲನ್ನು ತೆರೆದು ಪ್ರಾರ್ಥನೆ ಮಾಡಿದನು. ಅಷ್ಟು ಧೈರ್ಯ ದಾನಿಯಲ್ಲಿಗೆ ಎಲ್ಲಿಂದ ಬಂತು? ಆತನಿಗೆ ಗೊತ್ತಿಲ್ಲವೇ ಶಾಸನ ಈ ರೀತಿ ಇದೆ ಅಂತ? ಶತ್ರುಗಳು ತನಗಾಗಿ ತಯಾರು ಮಾಡಿದಂತ ಕುತಂತ್ರ ಅಂತ ದಾನಿಯಲ್ಲಿಗೆ ಗೊತ್ತಿಲ್ವೇ? ಗೊತ್ತಿದೆ. ಅದು ನನಗೋಸ್ಕರ ಎಂದು ಆತನಿಗೆ ಗೊತ್ತಿತ್ತು. ದಾನಿಯಲು ಅಧೈರ್ಯವಾಗಿ ಏನ್ ಮಾಡಿಲ್ಲ, ಅಧೈರ್ಯ ಪಡಲಿಲ್ಲ, ಮೊಣಕಾಲೂರಿದನು. ಅಲ್ಲೆಲೂಯ್ಯ. ಪ್ರಾರ್ಥಿಸಿದನು. ಅದೇ ಶತ್ರುಗಳಿಗೆ ಬೇಕಾಗಿತ್ತು. ಅವಾಗ ಮೊಣಕಾಲೂರಿ ಪ್ರಾರ್ಥನೆ ದೇವ ಕೈ ಎತ್ತಿ ಮಾಡಿದ ಶತ್ರು ಸುತ್ತಕೊಂಡು ಅವರನ್ನ ಬೇಡಿ ಹಾಕಿಕೊಂಡು ತೆಗೆದುಕೊಂಡು ಅಲ್ಲೆಲೂಯ್ಯ. ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ ದಾನಿಯನ್ನು ಹಿಡಿದು ರಾಜನ ಹತ್ರ ತೆಗೆದುಕೊಂಡು ಹೋದ್ರು. ಪ್ರಾರ್ಥನೆ ಮಾಡುತ್ತಾನೆ. ನಿನ್ನ ಶಾಸನವನ್ನ ಮೀರಿದ್ದಾನೆ. ನಿನ್ನ ಶಾಸನವನ್ನು ಮೀರಿದ ಸಿಂಹದ ಗವಿಯಲ್ಲಿ ಹಾಕಬೇಕಂತ ನೀನೇ ಕಾನೂನು ಹೊರಡಿಸಿದ್ದಿ. ಆ ಪ್ರಕಾರ ಈತನು ಅಪರಾಧಿಯಾಗಿದ್ದಾನೆ.
ನಿನ್ನ ಶಾಸನ ಮೀರಿ ಮೀರಿದ್ದಾನೆ. ಹಾಗಾಗಿ ದಾನಿಯೇಲನನ್ನು ತೆಗೆದುಕೊಂಡು ಸಿಂಹದ ಗವಿಯಲ್ಲಿ ಹಾಕಲು ರಾಜ ಅಪ್ಪಣೆ ಕೊಟ್ಟನು. ತೆಗೆದುಕೊಂಡು ಹೋಗುವಾಗ ಕೂಡ ಭಯ ಪಡಲಿಲ್ಲ, ನಡಗಲಿಲ್ಲ. ಅಯ್ಯ ಈಗ ತಪ್ಪಾಯ್ತು ಅಂತ ಅನ್ನಲಿಲ್ಲ. ಹೇಗೇಗೋ ಏನೇನೋ ಬೇಡಲಿಲ್ಲ. ರಾಜನ ಕಡೆ ನೋಡಿ ಏನಾದ್ರು ಬಿಡಿಸ್ತಾರಂತ ಏನ್ ಮಾಡಿಲ್ಲ, ರೆಕಮೆಂಡೇಶನ್ ಅವಕಾಶವನ್ನು ನೋಡಲಿಲ್ಲ. ಅಲ್ಲವೇ ದಾನಿಯಲ್ಲಿ ಇರುವ ಧೈರ್ಯ ಏನ್ ಗೊತ್ತಾ, ಅದು ವಾಕ್ಯದಲ್ಲಿ ನಿಂತಿದ್ದನು, ದೇವರು ಅವನಿಗೋಸ್ಕರ ನಿಲ್ತಾನ ಧೈರ್ಯ ಅಷ್ಟೇ. ನೀನು ವಾಕ್ಯದಲ್ಲಿರುವವರೆಗೂ ಭದ್ರವಾಗಿದ್ದೆ, ದೇವರ ಕೈಯಲ್ಲಿ ಇದ್ದಿ, ದೇವ್ರ ವಾಕ್ಯದಲ್ಲಿರುವವರೆಗೂ ಸೈತಾನು ತನ್ನನ್ನು ಏನು ಮಾಡಲಾರನು. ಅದಕ್ಕಾಗಿ ದಾನಿಯೇಲ ಅಷ್ಟು ಧೈರ್ಯವುಳ್ಳವನಾಗಿದ್ದರು. ದಾನಿಯೇಲ ಸಿಂಹದ ಗವಿಯಲ್ಲಿ ಹಾಕಿದಾಗ ಸಿಂಹಗಳು ಆತನ ಮೇಲೆ ಬರುತ್ತಿರುವಾಗ ಯೂದಾಕುಲದ ಸಿಂಹ ಬಂದಲ್ಲಿ ಅಲ್ಲಿ ಯಾರು ಬಂದು ಯೂದಾಕುಲದ ಸಿಂಹ ಬಂದು ಇಳಿದು ಬಂದು ಪ್ರವಾದಿ ಹೇಳ್ತಾರೆ ಏನಂದ್ರೆ, ಶೋಧನೆಗಳು, ಶ್ರಮಗಳು, ಕಷ್ಟಗಳು, ಅಪಮಾನಗಳು, ನಿಂದೆಗಳು ಬರುವಾಗ ಆತನ ಮಧ್ಯೆ ಪ್ರವೇಶಿಸ್ತಾನೆ. ನೀನು ದೇವರು ನಿನ್ ಮಧ್ಯೆ ಪ್ರವೇಶಿಸ್ಬೇಕಾದ್ರೆ ನಿನ್ನ ಸಮಸ್ಯೆಗೆ ಆತನು ನಿನ್ನ ಜೊತೆ ಬರಬೇಕು, ನಿನಗೆ ಸಹಾಯ ಮಾಡ್ಬೇಕಾದ್ರೆ ನಿನ್ನ ಸಮಸ್ಯೆಗಳು ಬೇಕು. ಸಮಸ್ಯೆ ಇಲ್ಲದ ದೇವ್ರು ಯಾರ ಮಧ್ಯೆ ಪ್ರವೇಶಿಸಿರುವ. ಸಮಸ್ಯೆ ಇದ್ದಾಗ ದೇವ್ರ ಮಧ್ಯೆ ಸಮಸ್ಯೆ ಬೇಕಾ ಬೇಡ. ಸಮಸ್ಯೆ ಬಂದಾಗ ಬಾಯಿ ತೆಗಿತು, ಸಮಸ್ಯೆ ಬಂದ ಸಂತೋಷ ಆಗಿದ್ದಾಗ ಸಮಯ ಯಾವ ರೀತಿ ಕಳಿತು ಗೊತ್ತಾಗುದಿಲ್ಲ. ಆದ್ರೆ ಸಮಸ್ಯೆಯಲ್ಲಿಯೇ ದೇವ್ರು ನಿಮಗೆ ಪ್ರತ್ಯಕ್ಷ ಆಗುತ್ತೆ. ಸತ್ಯದಲ್ಲಿ ಎಲ್ಲ ಕಡೆ ನೋಡ್ರಿ, ಸಮಸ್ಯೆ ಇದ್ದಾಗಲೇ ದೇವ್ರ ಪ್ರತ್ಯಕ್ಷ ಆಗಿರುತ್ತೆ. ಸದ್ಯಕ್ಕೆ ಸಮಸ್ಯೆ ಇದ್ದಾಗ ಪ್ರತ್ಯಕ್ಷ ಆದ್ನು, ದಾನಿಯೇಲ ಗವಿಯಲ್ಲಿ ಸಿಂಹಗಳಲ್ಲಿ ಸಮಸ್ಯೆ ಇದ್ದಾಗ ಪ್ರತ್ಯಕ್ಷ ಆದ್ನು, ಎಲ್ಲಿ ಕೂಡ ಅಲ್ಲಲ್ವಿಯಾ ಸಮಸ್ಯೆಗಳ ಮಧ್ಯದಲ್ಲಿ ಯಾವತ್ತೂ ದೇವರು ಇರ್ತಾರೆ. ಆದ್ರೆ ನೀನು ಒಂದು ಕಂಡೀಷನ್ ಅಂದ್ರೆ ನೀನು ವಾಕ್ಯದಲ್ಲಿರ್ಬೇಕು. ನೀನು ದೇವರ ಮಧ್ಯೆ ಪ್ರವೇಶಿಸ ನೋಡ್ಬೇಕಾದ್ರೆ, ನೀನು ಅಸಾಧ್ಯ ಕಾರ್ಯಗಳನ್ನು ದೇವರು ನೋಡ್ಬೇಕಾದ್ರೆ, ಅದ್ಭುತ ಕಾರ್ಯಗಳನ್ನು ದೇವರು ನೋಡ್ಬೇಕಾದ್ರೆ ನಿನಗೆ ಶೋಧನೆಗಳು ಬರಬೇಕು, ನಿನಗೆ ಶ್ರಮೆಗಳು ಬರಬೇಕು, ನಿನಗೆ ನಿಂದನೆ ಬರಬೇಕು, ಅಪಮಾನ ಬರಬೇಕು. ಯಾಕಂದ್ರೆ ಅವೆಲ್ಲವೂ ಬಂದಾಗಲೇ ದೇವರು ನಿನ್ನ ಮಧ್ಯೆ ಪ್ರವೇಶಿಸ್ತಾನೆ, ನಿನ್ನ ಜೊತೆ ಬರ್ತಾರೆ. ಆಗ ನೀನು ದೇವರಿದ್ದಿ ಅಂತ ನಂಬಿಕೆ ನಿನ್ನ ದುರ್ಬಲತೆ. ಯಾಕಂದ್ರೆ ಅವೆಲ್ಲ ಬಂದಾಗಲೇ ದೇವರು ಮಧ್ಯ ಪ್ರವೇಶಿಸ್ತಾನೆ. ತನ್ನ ಮಕ್ಕಳನ್ನು ಕಾಪಾಡುವುದಕ್ಕೆ ಆತನು ಮಧ್ಯ ಪ್ರವೇಶಿಸಲೇಬೇಕು. ಅದೆಲ್ಲ ಶದ್ರಕ್ ಮೇಷಕ್ ಎಬ್ಬೇದ್ನೆಗೋ ಕಾಪಾಡಲು 4ನೆಯವನಾಗಿಳಿದು ಬಂದನು. ಅಲ್ಲಿ ಅದ್ಭುತವಾದ ದೇವರನ್ನು ಅವರು ನೋಡಿದರು. ರಾಜನು ಕೂಡ ಅಗ್ನಿಯ ಬಾಗಿಲ ಬಳಿ ಹತ್ತಿರ ಬಂದು 3 ಜನ ಹಾಕಿದೀವಿ, ಆದರೆ ನಮಗೆ ಕಾಣಿಸ್ತಿರೋದು 4ನೆಯವನು, ಅವನ ರೂಪ ದೇವದೂತನ ರೂಪದಂತಿದೆ ಅಂತ ಕಂಡುಕೊಂಡನು. ದೇವಕುಮಾರನ ಹೋಲಿಕೆ ಉಳ್ಳವನಾಗಿದ್ದನು. ಅವರು ತಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಎಲ್ಲಿ ಭೇಟಿಯಾದ ಗೊತ್ತಾ? ಜೀವಿತಗಳಲ್ಲಿ ಕ್ರಿಸ್ತನ ಎಲ್ಲಿ ಭೇಟಿಯಾದ ಗೊತ್ತಾ? ಅಗ್ನಿಯಲ್ಲಿ ಭೇಟಿ ಆದ. ಅಗ್ನಿ ಎಂಬ ಒಂದು ಶ್ರಮೆ ಅವರಿಗೆ ಬರಬೇಕಿತ್ತು, ಅಲ್ಲಿ ಅವರನ್ನ ಭೇಟಿ ಆಗಬೇಕಿತ್ತು. ನಾನು ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಎಲ್ಲಿ ಭೇಟಿಯಾದ ಗೊತ್ತಾ? ಸಿಂಹದ ಗವಿಯಲ್ಲಿ ಭೇಟಿ ಆದನು. ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಎಲ್ಲಿ ಭೇಟಿ ಆಗ್ತಾ ಗೊತ್ತಾ? ನಮ್ಮ ಶ್ರಮೆಗಳು, ಕಷ್ಟಗಳು, ನಮ್ಮ ಬಾಧೆಗಳು, ನಮ್ಮ ಸಮಸ್ಯೆಗಳು, ನಿಂದನೆ, ಅಪಮಾನಗಳಲ್ಲಿ ಕ್ರಿಸ್ತನನ್ನು ನಾವು ಭೇಟಿ ಆಗಲಿಕ್ಕೆ ಸಾಧ್ಯ. ನಮ್ಮ ಮಧ್ಯ ಪ್ರವೇಶಿಸ್ತಾನೆ, ನಮ್ಮ ಒಂದು ಅನ್ಯಾಯವನ್ನ ತೀರ್ಮಾನಿಸ್ತಾನೆ, ನಮಗೋಸ್ಕರ ನ್ಯಾಯವನ್ನು ತಂದು ನಮ್ಮನ್ನ ಅದ್ಭುತವಾಗಿ ಗೆಲ್ಲಿಸ್ತಾನೆ. ನಿನ್ನ ಕೆಲಸ ಏನಪ್ಪದ ವಾಕ್ಯದಲ್ಲಿ ನಿಂತಿರೋ ಅಷ್ಟೇ. ವಾಕ್ಯವನ್ನು ನಂಬುವುದೇ ನಿನ್ನ ಕೆಲಸ, ವಾಕ್ಯದ ಮೇಲೆ ಆಧಾರವಾಗಿರುವುದೇ ನಿನ್ನ ಕೆಲಸ, ವಾಕ್ಯವನ್ನು ಆತುಕೊಂಡಿರುವುದಷ್ಟೇ ನಿನ್ನ ಕೆಲಸ. ನಂತರ ವಾಕ್ಯ ಏನು ಮಾಡಬೇಕು ಅದನ್ನು ಮಾಡ್ತದೆ. ವಾಕ್ಯದಲ್ಲಿ ವಾಕ್ಯ ಏನು ಮಾಡಬೇಕು ಅದನ್ನು ಮಾಡ್ತದೆ. ಆ ರೀತಿ ವಾಕ್ಯ ಯಾವ ರೀತಿ ನಡೆಸಬೇಕು ಅಲ್ಲಿ ಅದನ್ನು ನಡೆಸ್ತದೆ. ನಿಮಗೆ ಅರ್ಥವಾಯ್ತು ನಾನು ಹೇಳಿದ್ದು ಅಲ್ಲಲ್ವಿಯ? ವಾಕ್ಯದ ಮೇಲೆ ಆಧಾರವಾಗಿದ್ದರೆ ದೇವರಿಗೆ, ವಾಕ್ಯದ ಮೇಲೆ ಆಧಾರವಾಗಿರದಿದ್ದರೆ ದೇವರು ಏನು ಮಾಡಲ್ಲ. ಯೇಸು ಸೈತಾನನ್ನು ಕೂಡ ಎದುರಿಸಿದ್ದು ವಾಕ್ಯದಿಂದಲೇ. ವಾಕ್ಯದ ಮೂಲಕವಾಗಿ ಬಹು ಸರಳವಾಗಿ ಮನುಷ್ಯನ ಬದುಕು ರೊಟ್ಟಿ ಮಾತ್ರದಿಂದಲ್ಲ, ದೇವರ ಬಾಯಿಂದ ಕೊಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತದಂತ ಸೈತಾನ ಎದುರಿಸಿದ್ದು. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ನಾನು ವಾಕ್ಯದ ಮೇಲೆ ಆಧಾರವಾಗಿದ್ದೇನೆ, ನಾನು ವಾಕ್ಯದ ಮೇಲೆ ಆಧಾರವಾಗಿದ್ದೇನೆ, ವಾಕ್ಯವನ್ನೇ ನಾನು ಈಗ ನಂಬುತ್ತೇನೆ ಎಂದು ಹೇಳುವುದು ಸಾಕು. ಶೋಧನೆ ಬಂದಾಗ ನೀವೇನು ಮಾಡಬೇಕು ಗೊತ್ತಾ? ವಾಕ್ಯದ ಮೇಲೆ ನಿಂತ್ಕೋ.
ವಾಕ್ಯದ ಮೇಲೆ ನಿಂತಿದ್ದೇನೆ ಎಂದು ಸೈತಾನ ಹೇಳುವುದಷ್ಟೇ ಕೆಲಸ. ನಾನು ವಾಕ್ಯದಲ್ಲಿ ವಾಕ್ಯದಲ್ಲಿ ನಿಂತಿದ್ದೇನೆ ಅಂತ ಹೇಳು ಸೈತಾನ. ಸೈತಾನಿಗೆ ಇಷ್ಟೇ ಹೇಳು, ಯಾ ಸೈತಾನ, ನಾನು ದೇವರ ವಾಕ್ಯವನ್ನು ನಂಬುತ್ತೇನೆ, ನಾನು ವಾಕ್ಯದ ಮೇಲೆ ಆತುಕೊಂಡಿದ್ದೇನೆ, ನಾನು ವಾಕ್ಯವನ್ನು ಮಾತ್ರವೇ ವಿಶ್ವಾಸಿಸ್ತೇನೆ. ಅದರಲ್ಲಿ ಬಹಳ ತಂತ್ರಜ್ಞಾನ ಇದೆ, ಅದರಲ್ಲಿ ಆಮೇಲೆ ಆತುಕೊಳ್ಳಬಹುದಿತ್ತಲ್ಲ. ಅಲ್ಲೂಯ, ಇನ್ನು ಬಹು ಮಾರ್ಗಗಳಿವೆ. ವಾಕ್ಯ ಬಿಟ್ಟು ಅಲ್ಲೂಯ ಸಮಸ್ಯೆ ಬಂದ ವಾಕ್ಯ ಬಿಟ್ಟು ಬೇರೆ ಬೇರೆ ಮಾರ್ಗಗಳಿವೆ, ತಂತ್ರಗಳಿವೆ, ಮಾರ್ಗಗಳಿವೆ. ಅವೆಲ್ಲ ಸೈತಾನ ಸಂಬಂಧಪಟ್ಟ. ವಾಕ್ಯದಲ್ಲಿ ಆತುಕೊಂಡಿದ್ದೇ ಜಯಿಸ್ಬೇಕಾ, ಬೇರೆ ರೀತಿ ಜಯಿಸಕ್ ಬರೋದಿಲ್ಲ ಅಂತೇಳಿ ಬೇರೆ ಬೇರೆ ಮಾರ್ಗಗಳನ್ನ ಜನ ಹುಡುಕ್ತಾರೆ. ಅದು ಸೈತಾನ ಯುಕ್ತಿ. ಅಲ್ಲೂಯ, ಅವೆಲ್ಲದ ಮೂಲಕ ನೀನು ಏನ್ ಮಾಡಕ್ಕೆ ಜಯಿಸಕ್ ಆಗಲ್ಲ. ನೀನು ಶೋಧನೆಯಿಂದ ಬಿಡುಗಡೆ ಹೊಂದಬಹುದೆಂದು ಹೇಳುತ್ತಾನೆ ಸೈತಾನ. ಅದೆಲ್ಲ ಸೈತಾನ್ ಪ್ಲಾನ್. ಸೈತಾನು ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿನ್ನಬಹುದಿತ್ತು, ಗೊತ್ತಾ? ಕ್ರಿಸ್ತನು ಸೈತಾನ್ ಹೇಳಿದ ಮಾತು ಕೇಳಿ ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿನ್ನಬಹುದಾಗಿತ್ತು, ಗೊತ್ತಾ? ಅಲ್ಲೂಯ, ಅದೊಂದು ಮಾರ್ಗ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಆ ಮಾರ್ಗದಲ್ಲಿ ಸೈತಾನ್ ಮಾರ್ಗದಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಯೇಸು ಕ್ರಿಸ್ತನು ಇಷ್ಟಪಟ್ಟನ? ಇಲ್ಲ, ಅದೊಂದು ಮಾರ್ಗ ಇತ್ತು. ಹೌದು, ಹೊಟ್ಟೆ ಹಸುವಾಗಿದೆ, 40 ದಿವಸ ಊಟ ಇಲ್ಲ, ನೀರಿಲ್ಲ, ಊಟ ಬೇಕಾಗಿತ್ತು ಕ್ರಿಸ್ತನಿಗೆ. ಮತ್ತು ರೊಟ್ಟಿ ಕಲ್ಲು ಮಾಡ್ತೀನಿ ಬೇಗ ಅಲ್ಲ, ಕಡಿಗೆ ಮಾಡೋದು, ಹೋಗಿ ಕಡಿಗೆ ತಂದು ಬೇಳೆ ತಂದು ಅಲ್ಲೆಲ್ಲೂಯ ಅಡಿಗೆ ಮಾಡೋದೆಲ್ಲ ಕಷ್ಟ ಆಗ್ತೈತೆ ನೋಡಿ. ಈ ಮಾರ್ಗದಿಂದ ಊಟ ಮಾಡ್ಬೋದಾಗಿತ್ತಲ್ಲ ಕ್ರಿಸ್ತನು. ನೋಡಿ, ಸೈತಾನು ವಾಕ್ಯದಲ್ಲಿ ನಿಂತುಕೊಳ್ಳದೆ ಬೇರೆ ಬೇರೆ ಪ್ಲಾನ್ಗಳನ್ನ ಏನ್ ಮಾಡ್ತಾನೆ ಸೈತಾನ್ ಕೊಡ್ತಾನೆ ಜನರಿಗೆ ಕಷ್ಟ ಬಂದಾಗ. ಅವೆಲ್ಲವೂ ಮಾರ್ಗಗಳು ನಾಶಕ್ಕೆ ಸಂಬಂಧಪಟ್ಟಂತ ಸೈತಾನ್ ಸಂಬಂಧಪಟ್ಟ ಮಾರ್ಗಗಳು. ಒಂದೇ ಒಂದು ಮಾರ್ಗ ಮಾತ್ರ, ವಾಕ್ಯದಲ್ಲಿ ನಿಲ್ಲುವಂತ ಮಾರ್ಗ ಮಾತ್ರ ದೇವರ ಮಾರ್ಗ. ಅಲ್ಲೂಯ, ವಾಕ್ಯದ ಮೇಲೆ ಮಾತ್ರವೇ ಹಾಕಿಕೊಂಡು ಹೋಗುತ್ತೇನೆ ಅಂತ ಹೇಳುವಂಥದ್ದು ನಿನ್ನ ಕೆಲಸ. ಅಲ್ಲೂಯ, ವಾಕ್ಯದ ಮೇಲೆ ಮಾತ್ರ ಹಾಕಿಕೊಂಡು ಹೋಗ್ಬೇಕು. ಅಲ್ಲೂಯ, ಕಲ್ಲು ರೊಟ್ಟಿ ಮಾಡುವುದು ಯೇಸು ಕಷ್ಟನ ಅಲ್ಲ, ಆದ್ರೆ ಶೋಧಕನು ಜಯಿಸುವುದೇ ಅದ್ಭುತವಾದಂತ ಮಾರ್ಗ. ಅಲ್ಲೂಯ, ಕಲ್ಲು ರೊಟ್ಟಿ ಮಾಡುವುದ್ರ ಮೂಲಕವಾಗಿ ಅಲ್ಲ, ವಾಕ್ಯದ ಮೂಲಕವಾಗಿ ಕಲ್ಲು ರೊಟ್ಟಿ ಮಾಡಿ ಸೈತನ್ ಜಯಿಸುವಂಥದ್ದಲ್ಲ. ಕಲ್ಲು ರೊಟ್ಟಿ ಮಾಡಿ ವಾಕ್ಯ ಸೈತನ್ ಜಯಿಸಿದ ಸೈತನ್ ಏನ್ ನೋಡು, ವಾಕ್ಯ ಹೇಳಿದಂತೆ ಮಾಡ್ತೀನಿ, ಈ ನಾಚಿಕೆ ಕೊಡಬೇಕು ಅಂತೇಳಿ ಹೇಳಿ ಏನಾದ್ರು ತಾನೇ ಮಾಡೋಣ? ಇಲ್ಲ, ಎಲ್ಲ ಸೈತಾನ್ ಮಾರ್ಗಂತ ಕ್ರಿಸ್ತನಿಗೆ ಗೊತ್ತಿತ್ತು. ಅಲ್ಲೂಯ, ವಾಕ್ಯದ ಮೂಲಕ ಸೈತಾನ್ ಕೆಲವು ಸಾರಿ ನಮಗೆ ಬರುವ ಶೋಧನೆಗಳು ವಾಕ್ಯವನ್ನು ದಾಟಿಕೊಂಡು ಹೋಗುವ ವಿಧಾನಗಳನ್ನು ತೋರಿಸ್ತಾನೆ ನಮಗೂ ಕೂಡ. ಸೈತಾನ್ ಅದೇ ರೀತಿ ಕೂಡ ಮಾಡುತ್ತಾನೆ. ಆದ್ರೆ ನೀನು ಯಾವ ಮಾರ್ಗವನ್ನು ನೀನು ಆತುಕೊಳ್ಳಬೇಕು ಗೊತ್ತಾ? ವಾಕ್ಯದ ಮಾರ್ಗವನ್ನೇ ಆತುಕೊಳ್ಳಬೇಕು. ಹೊಟ್ಟೆ ಸ್ವರಾಗ ಯೇಸು ಕ್ರಿಸ್ತನಿಗೆ ಬಹಳಷ್ಟು ಮಾರ್ಗಗಳಿದ್ವು, ಆದ್ರೆ ಆ ಮಾರ್ಗ ಯಾವುದು ಉಪಯೋಗಿಸಿದ್ರು? ವಾಕ್ಯದ ಮೂಲಕವಾಗಿ ಸೈತಾನ್ ಎದುರಿಸುವಂತ ಮಾರ್ಗವನ್ನು ಆರಿಸಿಕೊಳ್ಳುವ. ಅದೇ ರೀತಿ ನಾವು ಆರಿಸಿಕೊಳ್ಬೇಕು. ಒಬ್ಬ ಸೇವಕನಿದ್ದಾರೆ, ಉದಾಹರಣೆಗೆ ಏನೋ ಶೋಧನೆ ಬಂದಿದೆ, ಬಹಳ ಕಷ್ಟ ಇದೆ, ದುಡ್ಡಿಲ್ಲ, ಅಲ್ಲೂಯ, ಹಣಕಾಸಿನ ತೊಂದರೆ ಆಗಿದೆ, ಬಾಧೆ ಪಡ್ತಾರೆ, ಶ್ರಮ ಪಡ್ತಾನೆ, ಬಹಳ ಸಮಸ್ಯೆ ಇದೆ. ಅಷ್ಟು ಕಷ್ಟಗಳಿರುವಾಗ ಒಬ್ಬ ಅಲ್ಲೂಯ ಆ ಸೇವಕನು ಪ್ರಾರ್ಥಿಸಿದನು, ವಾಕ್ಯದ ಮೇಲೆ ಆಧಾರವಾಗಿದ್ದೇನೆ ಎಂದುಕೊಳ್ಳುತ್ತಾನೆ. ವಾಕ್ಯದ ಮೇಲೆ ಆಧಾರವಾಗಿದ್ದೇನೆ, ದೇವರು ಖಚಿತವಾಗಿ ಮಾಡ್ತಾನೆ, ಸಹಾಯ ಮಾಡ್ತಾನೆ ಅಂತ ಇರ್ತಾನೆ. ಅಷ್ಟೊಂದು ಸಂಸ್ಥೆಯನ್ನು ಒಂದು ಫೋನ್ ಬರ್ತದೆ ಅವರಿಗೆ, ಸೇವಕನಿಗೆ. ಒಂದು ಸಂಸ್ಥೆಯಿಂದ ನಾಯಕರಿಂದ ಏನ್ ಸೇವೆ ಮಾಡುತ್ತೀಯ ಅಂತ ನನಗೆ ಗೊತ್ತಿದೆ, ನೀನು ನಮ್ಮ ಹತ್ರ ಬಂದ್ರೆ ಸ್ವಲ್ಪ ಹಣ ಕೊಡುತ್ತೇನೆ, ಅಲ್ಲೂಯ ಬರ್ತೀಯ ಅಂತ ಅನ್ನುತ್ತಾರೆ. ಆಗ ಸೇವಕನ ಏನ್ ಅನ್ಕೊಳ್ತಾನೆ, ದೇವರೇ ಇದನ್ನು ಕಳಿಸ್ಕೊಟ್ಟ ನನಗೆ ಅಂತ. ದೇವ್ರ ನನಗೆ ಏನ್ ಮಾಡ್ದ, ಕಳಿಸ್ಕೊಟ್ನಂತ. ಅದಲ್ಲ ದೇವ್ರು ಕಳಿಸ್ಕೊಡುವಂಥದ್ದು. ನಿನ್ನ ದೇವರು ಒಂದು ದಾಸತ್ತು ಮನುಷ್ಯರಿಗೆ ಕೆಳಗೆ ಕಳಿಸೋದಿಲ್ಲ ಯಾವತ್ತೂ ಕೂಡ. ಅಲ್ಲೂಯ, ದೇವರು ನನಗೆ ಮರ್ಮವನ್ನು ತೆರೆದನು ಎಂದು, ದೇವರು ನನಗೆ ಅವಕಾಶ ಕೊಟ್ಟನು ಎಂದು ಅಂದುಕೊಳ್ಳುತ್ತಾರೆ. ಆದ್ರೆ ಅವರಿಗೆ ತಿಳಿಯದ ಸಂಗತಿ ಏನಂದ್ರೆ, ದೇವರು ವಾಕ್ಯವನ್ನು ದಾಟಿ ಕೆಲಸ ಮಾಡಲ್ಲ. ಒಂದು ಸಾರಿ ಸೇವಕರು ಹೋಗಿ ಆ ಒಂದು ಹಣವನ್ನು ತೆಗೆದುಕೊಂಡು ಸಂಸ್ಥೆಗೆ ಹೋದ್ನಂದ್ರೆ ಅವನು ಸಂಪೂರ್ಣವಾಗಿ ಸಂಸ್ಥೆಯಲ್ಲಿ ಬಂದಿ ಆಗ್ತಾನೆ. ದೇವ್ರು ಬಂಧನದಿಂದ ಬಿಡುಗಡೆ ಮಾಡೋ ದೇವ್ರ ಕೆಲಸ ಹೊರತು ಬಂಧಿಸೋದು ದೇವ್ರ ಕೆಲಸ ಅಲ್ಲ. ಹಣ ತೆಗೆದುಕೊಂಡು ಅವನ ದಾಸತ್ವಕ್ಕೊಳಗ ಅವನ ಕೈ ಕೆಳಗೆ ಹೋದ್ನಂದ್ರೆ ದಾಸತ್ವ, ಬಂದಿ ಆಗ್ತಾನೆ. ಮತ್ತೆ ಯಾವ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಸ್ವತಂತ್ರ ಆಲೋಚನೆ ಕೂಡ ಇರಲ್ಲ. ಆತನು ಕರೆದಾಗಲ್ಲ ಹೋಗ್ಬೇಕು, ಕೂತ್ಕೋಬೇಕು, ಎದ್ದಂದ್ರೆ ನಿಲ್ಬೇಕು. ಅಲ್ಲೆಲ್ಲೂಯಾ.
ಇದು ದೇವ್ರ ಸಹಾಯನಾ? ಅಲ್ಲ, ದೇವ್ರು ಮಾಡುವಾಗ ಇದಲ್ಲ. ನೀನು ವಿವೇಚಿಸಬೇಕು ಇದು ದೇವ್ರ ಸಹಾಯ ಏನಂತ. ದೇವ್ರ ಕಾರ್ಯ ಹೇಗಿರ್ತವೆ. ಇನ್ನು ಬಿಷಪ್ ಹೊಗಳ್ತಲೇ ಇರ್ಬೇಕು. ನೀನು ಅವ್ನು ನಾಡ ಕೊಟ್ಟವನ್ನ ಏನ್ ಮಾಡ್ಬೇಕು, ನೀನು ಹೊಗಳ್ತಾನೆ ಇರ್ಬೇಕು. ಬಂದಾಗಲ್ಲ ಚಿಕನ್ ಮಟನ್ ಸಾರು ಅಲ್ಲೆಲ್ಲುಯ್ಯ, ಬಿರಿಯಾನಿ ಕಬಾಬ್ ಮಾಡಿಸ್ತಾನೆ ಇರ್ಬೇಕು. ಅಲ್ಲೆಲ್ಲುಯ್ಯ, ಇಂಥ ಸಹಾಯ ದೇವ್ರಿಂದ ಕೊಡೋದು. ಅವನು ಮೀಟಿಂಗ್ ಬಾ ಅಂದ್ರೆ ಬರಬೇಕು. ಅವನನ್ನೇ ಮೀಟಿಂಗ್ ಕರೆಸಿದ ಮೇಲೆ ಅವನನ್ನೇ ಅಯ್ಯ ಇದೆಲ್ಲ ನಿನ್ನಿಂದ ಆಗಿದೆ, ನೀನೇ ಮಾಡಿದ್ದು, ನೀನೇ ಕೊಟ್ಟಿದ್ದು, ನೀನು ಇರ್ಲಿಲ್ಲ ಅಂದ್ರೆ ನಾನು ಇರ್ಲಿಲ್ಲವಯ್ಯ. ಅದೆಲ್ಲ ನಟನೆ ಮಾಡುವಂಥದ್ದೆಲ್ಲ ನೀನು ಮಾಡ್ಬೇಕಾಗ್ತದೆ. ಇದಾ ದೇವ್ರು ಕೊಟ್ಟಿದ್ದು? ಅಲ್ಲಯ್ಯ. ಚರ್ಚ್ ಬಿಲ್ಡಿಂಗ್ ಇಲ್ಲದೆ ನೀವಿಲ್ಲ ಅಂದ್ರೆ ಇರ್ತಿರ್ಲಿಲ್ಲಯ್ಯ, ನಾನು ಇವತ್ತು ಬದುಕಿದ್ದು ನಿನ್ನಿಂದಲೇಯ, ಈ ಕಾರ್ ಕೂಡ ನಿನ್ನಿಂದಲೇಯ ಅಂತೇಳಿ ಏನ್ ಮಾಡ್ಬೇಕು, ಅವ್ರನ್ನೆಲ್ಲ ಹೋಗಲಿ ಹಾಕ್ಲಿಕ್ಕೆ ಇರ್ಬೇಕಾಗುತ್ತೆ. ಅಯ್ಯ ಇಲ್ಲಿಂದ ನೀನಿಲ್ಲ ಅಂದ್ರೆ ನಾನಿಲ್ಲಯ್ಯ ಎಂದು ಹೊಗಳಬೇಕಾಗುತ್ತದೆ. ಯೇಸು ಎಲ್ಲ ಯೇಸುನ ಬಿಟ್ಟು ಮನುಷ್ಯನ ಹೊಗಳುವಂತ ಮಾರ್ಗ ಇದು. ದೇವರು ತೋರಿಸಿದ ಮಾರ್ಗ, ದೇವರ ಸಹಾಯನ ಇದು. ದೇವರು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾನೆ ಗೊತ್ತಾ ಅಂತ. ಮತ್ತೆ ದೇವರು ಇದೆಲ್ಲ ಅಯ್ಯನ್ ಬಂದಾಗ ಬಿಷಪ್ ಹೊಗಳಿ ಆಮೇಲೆ ಏನಂತಾರೆ ಇವರು, ದೇವ್ರು ನಮ್ಗೆ ಎಷ್ಟು ಸಹಾಯ ಮಾಡೋದು ಗೊತ್ತಾ. ಆಮೇಲೆ ದೇವರು ಅಯ್ಯನ್ನೆಲ್ಲ ಹೋಗಿ ಅಯ್ಯ ನೀನಿದ್ದಕ್ಕೆ ಇದ್ದೀನಿ, ನಾನು ಇಲ್ಲಂದ್ರೆ ಸತ್ತೋಗ್ತಿದ್ದೆ, ಅಥವಾ ನೀನಿದ್ದಕ್ಕೆ ಈ ಕಟ್ಟಡ ಇದೆ, ಈ ಬಿಲ್ಡಿಂಗ್ ಚರ್ಚ್ ಇದೆ, ಆ ರೀತಿ ಈ ರೀತಿ ಅಂತ ಹೇಳಿ ಎಲ್ಲ ಅಯ್ಯನ್ನು ಕೊಡ್ತಿದ್ದಂತ ಹೇಳಿ ಅವ್ರು ಆ ಕಡೆ ಹೋಗ್ತಿದ್ದಂಗೆ ಈ ಕಡೆ ಏನ್ ಮಾಡ್ತಾರೆ, ದೇವ್ರು ಎಷ್ಟು ಸಹಾಯ ಮಾಡಿದ ಗೊತ್ತಾ. ಈ ದೇವ್ರಿಗೆ ದೇವ್ರು ನಮ್ಗೆ ಎಷ್ಟು ಅದ್ಭುತಗಳು ಮಾಡಿದ್ದಾನೆ ಗೊತ್ತಾ. ಮಹಿಮೆ ಯೇಸು ಕೊಡದೆ ಅಯ್ಯನಿಗೆ ಕೊಟ್ಟು ಇವರು ಆನಂತರ ಏನ್ ಮಾಡ್ತಾರೆ, ದೇವ್ರನ್ನ ನಮಿಸ್ತಾರೆ. ಅಲ್ಲವ್ಯಾ, ಇದೊಂದು ಬದುಕನ. ಅಲ್ಲವ್ಯಾ, ಕ್ರಿಸ್ತನಿಲ್ಲದೆ ನಾನು ಇಲ್ಲ ಎಂದು ಹೇಳುವ ಬದಲು ಅಯ್ಯ ನೀನಿಲ್ಲದೆ ನಾನಿಲ್ಲ ಅಂತ ಹೇಳಿದ್ದು ಎಷ್ಟು ಅಜ್ಞಾನ. ಅಲ್ಲವ್ಯಾ, ಎಂತ ಸ್ಥಿತಿಗೆ ಬಂದಿದ್ದಾರೆ ನೋಡ್ರಿ, ಎಂತ ಸ್ಥಿತಿಗೆ ಬಂದಿದ್ದ ಸೇವಕರು. ಅಲ್ಲವ್ಯಾ, ಅವರ ಸೇವೆಗಳು ಯಾರ ಮೇಲೆ ಆಧಾರಗೊಂಡಿದೆ ಅಂದ್ರೆ ವಾಕ್ಯದ ಮೇಲೆ ಅಲ್ಲ, ದೇವರ ವಾಕ್ಯದ ಮೇಲೆ ಆಧಾರವಾಗಿರುವುದಲ್ಲ. ಯಾರೋ ಬಿಷಪ್ರ ಮೇಲೆ, ಯಾರೋ ಸಂಸ್ಥೆ ರೆವರೆಂಡ್ಗಳ ಮೇಲೆ ಡೈರೆಕ್ಟ್ ಆತುಕೊಂಡಿರುವಂತದ್ದಾಗಿದೆ. ಅಲ್ಲವ್ಯಾ, ಯಾವ ಮನುಷ್ಯರ ಮೇಲೆ ಸೇವೆ ಆಧಾರವಾಗಿದೆ, ಯಾರೋ ಮನುಷ್ಯರ ಮೇಲೆ ಸೇವೆ ಆಧಾರ. ಅವರು ಇಲ್ಲದಿದ್ರೆ ನಾವು ಬದುಕಲಾರೆಂಬ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ನೆಕ್ಸ್ಟ್ ಆ ಸಂಸ್ಥೆಯಿಂದ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನೋ ಸ್ಥಿತಿ ಇವತ್ತು ಬಂದಿದ್ದಾರೆ. ಮತ್ತು ಅದನ್ನು ಏನೆಂದು ವರ್ಣಿಸ್ತಾರೆ ಗೊತ್ತಾ, ಇದು ದೇವರು ಕೊಟ್ಟಿದ್ದು, ದೇವರ ಅದ್ಭುತ ಅಂತ ವರ್ಣಿಸ್ತಾರೆ. ಅಲ್ಲಯ್ಯ, ದೇವರ ಆಶ್ಚರ್ಯಕರ ಕಾರ್ಯಗಳು ದೇವರು ಮಾಡಿದ ದೊಡ್ಡ ಆಶೀರ್ವಾದ ಅದು, ಇದು ಆಶೀರ್ವಾದ. ಅಲ್ಲಯ್ಯ ಅಂತಾರೆ, ಅದು ದೇವರು ಕೊಟ್ಟ ಆಶೀರ್ವಾದ ಅಲ್ಲ, ಇದು ದಾಸತ್ವ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದ ಮೇಲೆ ಆಧಾರವಾಗಿರುವಾಗ ಆತನು ಅತ್ಯುತ್ತಮ ಮಾಡುತ್ತಾನೆ. ಆದರೆ ವಿವೇಚನೆ ಇರಬೇಕು. ಅದಕ್ಕೆ ನನಗೆ ಯಾವಾಗಲೂ ಹೊಗಳಿಕೆ ಅಂದ್ರೆ ಇಷ್ಟ ಇಲ್ಲ. ದೇವರು ಹೊಗಳುವುದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ದೇವರನ್ನು ಮಹಿಮೆಪಡಿಸೋದು ಬಿಟ್ರೆ, ದೇವರನ್ನು ಘನಪಡಿಸೋದು ಬಿಟ್ರೆ, ಮನುಷ್ಯರನ್ನು ಘನಪಡಿಸುವಂಥದ್ದು ಹೊಗಳುವಂಥದ್ದು ಇಲ್ಲವೇ ಇಲ್ಲ. ಆ ಕರ್ತನು ಮಾಡಿದ ಕಾರ್ಯಗಳನ್ನು ಹೊಗಳಲು ಅಲ್ಲೆಲ್ಲೂಯ. ಹೊಗಳು ಯಾಕೆಂದ್ರೆ ನಮ್ಮನ್ನೆಲ್ಲ ನಮ್ಮನ್ನು ಈ ಕೆಲಸದಲ್ಲಿ ಇಟ್ಟಿರ್ತಕ್ಕಂಥ, ಸೃಷ್ಟಿ ಮಾಡಿರ್ತಕ್ಕಂಥ, ಜೀವ ಕೊಟ್ಟವನು ಆತನೇ ಆಗಿರ್ತ, ಆತನನ್ನು ಹೊಗಳು. ಆತನೇ ನಮ್ಮೆಲ್ಲರಿಗೂ ಕ್ರಿಯೆ ಮಾಡುವನು. ಆತನೇ ನಮ್ಮನ್ನು ಯಾವ ಒಳ್ಳೆತನ ಇಲ್ಲಂತ ನಮ್ಮನ್ನು ಅಲ್ಲೆಲ್ಲೂಯ. ಏನು ಒಳ್ಳೆತನ ಇದೆಯಾ ನಮ್ಮಲ್ಲಿ? ಯಾರು ಒಳ್ಳೆಯವರಲ್ಲ, ನಮ್ಮಲ್ಲಿ ಯಾರು ಒಳ್ಳೆಯವರು ಇಲ್ಲ. ಸಂಪೂರ್ಣ ಆತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆತನ ಒಳ್ಳೆತನದಲ್ಲಿ ತುಂಬಲ್ಪಟ್ಟು ಆತನ ಒಳ್ಳೆತನದಿಂದ ಇಲ್ಲಿ ನಾವು ಏನಾದರೂ ಮಾಡುತ್ತೇವೆ. ಇದು ನಮ್ಮ ನೀತಿ ಅಲ್ಲ, ಇದು ಕ್ರಿಸ್ತನ ನೀತಿಯಾಗಿದೆ. ಇವು ನಮ್ಮ ಕ್ರಿಯೆಗಳಲ್ಲ, ಕ್ರಿಸ್ತನ ಕ್ರಿಯೆಗಳಾಗಿವೆ. ಯಾವಾಗಲೂ ತಿಳ್ಕೊಳ್ರಿ, ನಿಮ್ಮನ್ನು ಅಲ್ಲಲ್ಯ ನಿನ್ನನ್ನು ಕಾರ್ಯಗಳು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ, ಆದರೆ ಆತನು ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತವೆ. ನಾವು ಮಾಡಬೇಕಾದಂತ ಯಾವ ಕ್ರಿಯೆಗಳನ್ನು, ಆತನ ಕ್ರಿಯೆಗಳನ್ನು ನಮ್ಮನ್ನು ಪ್ರತ್ಯೇಕವಾಗಿ ಅಲ್ವ್ಯ ನಮ್ಮಲ್ಲಿ ಪ್ರತ್ಯಕ್ಷವಾಗುತ್ತವೆ. ಯಾಕೆಂದ್ರೆ ಯೇಸು ಏನು ಹೇಳಿದ್ದಾನೆ, ನನ್ನಲ್ಲಿ ವಿಶ್ವಾಸಗಳನ್ನು ನಾನು ಮಾಡುವ ಕ್ರಿಯೆಗಳನ್ನು ಅವನು ಕೂಡ ಮಾಡ್ತಾನೆ. ನಿಜವಾಗಲೂ ಆತನ ಕ್ರಿಯೆಗಳು ನಮ್ಮಲ್ಲಿ ಪ್ರತ್ಯಕ್ಷವಾಗುತ್ತವೆ. ಆತನ ವಾಕ್ಯ ನಮ್ಮಲ್ಲಿ ಪ್ರತ್ಯಕ್ಷವಾಗುತ್ತದೆ ಆಗಬೇಕೆಂದು, ನಮ್ಮ ಮೂಲಕ ವಾಕ್ಯ ರುಜುವಾತು ಆಗಬೇಕೆಂದು, ನಮ್ಮ ಮೂಲಕ ದೇವರು ತನ್ನನ್ನು ತಾನು ರುಜುವು ಮಾಡಿಕೊಳ್ಳಬೇಕೆಂದು ದೇವರ ಯೋಜನೆ ಆಗಿದೆ. ದೇವರ ವಾಕ್ಯ, ದೇವರ ಮಹಿಮೆ ಲೋಕದಲ್ಲಿ ರುಜುವಾಗಬೇಕನ್ನೋದು ಆತನ ಚಿತ್ತ. ಆ ಚಿತ್ತಕ್ಕೆ ತಕ್ಕಾಗಿ ನಾವು ನಡಿಬೇಕು ಹೊರತು ಮನುಷ್ಯನ ಚಿತ್ತಕ್ಕೆ ತಕ್ಕಾಗಿ ಮನುಷ್ಯನ ಹೊಗಳುವಂಥದ್ದಲ್ಲ.
ನೀನು ದೇವರ ಸಾಧನವಾಗಿದ್ದಿ, ದೇವರ ಪಾತ್ರೆ ಆಗಿದ್ದಿ. ನಿನ್ನ ಮೂಲಕ ದೇವರು ಕೆಲಸ ಮಾಡ ಬಯಸ್ತಾನೆ. ನಾವು ಯಾವಾಗಲೂ ಒಬ್ಬ ಮನುಷ್ಯನಲ್ಲಿ ದೇವರ ಕಾರ್ಯಗಳನ್ನು ನೋಡಬೇಕು ಹೊರತು ಅಲ್ಲೆಲ್ಲೂಯ ಅವನನ್ನ ನೋಡುವಂಥದ್ದಲ್ಲ, ಅವನನ್ನು ಆ ವ್ಯಕ್ತಿಯನ್ನು ನಾವು ನೋಡುವಂಥದ್ದಲ್ಲ. ಅಲ್ಲೆಲ್ಲೂಯ. ಅದಕ್ಕಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ವ್ಯಕ್ತಿಯನ್ನು ಮೇಲೆತ್ತಬಾರದು, ವ್ಯಕ್ತಿಯಲ್ಲಿರುವ ದೇವರನ್ನು ಮೇಲೆತ್ತುವಂಥದ್ದು. ವ್ಯಕ್ತಿಯನ್ನು ಮಹಿಮೆ ಪಡಿಸೋದಲ್ಲ, ವ್ಯಕ್ತಿ ಇರ್ತಕ್ಕಂಥ ದೇವರನ್ನು ಮಹಿಮೆ ಪಡಿಸೋದು. ಯಾಕಂದ್ರೆ ಆ ವ್ಯಕ್ತಿ ಕೇವಲ ಒಂದು ಪಾತ್ರೆ ಅಷ್ಟೇ, ಆ ವ್ಯಕ್ತಿ ಕೇವಲ ಒಂದು ಸಾಧನ ಅಷ್ಟೇ. ವ್ಯಕ್ತಿ ಗೌರವಿಸಬೇಕು, ಆದರೆ ಯೇಸುವನ್ನ ಸನ್ಮಾನಿಸಬೇಕು. ಆದ್ರೆ ಯೇಸುವಿನ ಸ್ಥಾನ ಕೊಡಬಾರದು ಯಾವ ವ್ಯಕ್ತಿಗೂ ಕೂಡ. ವ್ಯಕ್ತಿಯನ್ನು ಗೌರವಿಸುವುದು ತಪ್ಪಲ್ಲ, ಪ್ರೀತಿಸುವುದು ತಪ್ಪಲ್ಲ. ದೇವರನ್ನು ಉಪಯೋಗಿಸುತ್ತಿರುವ ವ್ಯಕ್ತಿಯನ್ನು, ದೇವರು ಉಪಯೋಗಿಸುತ್ತಿರುವ ಪಾತ್ರೆಯನ್ನು ಗೌರವಿಸುವುದು ತಪ್ಪಲ್ಲ. ಆದರೆ ಯೇಸುವಿನ ಸ್ಥಾನವನ್ನು ಮಾತ್ರ ಕೊಡಬಾರದು, ದೇವರ ಸ್ಥಾನ ವ್ಯಕ್ತಿಗಳಿಗೆ ಕೊಡಬಾರದು. ಯೇಸು ಸ್ಥಾನವನ್ನೇ ನಾವು ಯಾರಿಗೂ ಕೊಡಲು ಅವಕಾಶ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿಯಲ್ಲಿ ಕೆಲಸ ಮಾಡುವುದು ಕ್ರಿಸ್ತನಾಗಿದ್ದ. ಅದಕ್ಕೆ ಆ ವ್ಯಕ್ತಿಯಲ್ಲಿ ಕೆಲಸ ಮಾಡುವ ಆತನನ್ನು ನಾವು ಮಹಿಮೆ ಪಡಿಸಬೇಕು. ಆ ವ್ಯಕ್ತಿಯಲ್ಲಿ ಕರ್ತನು ಪ್ರಕಟಿಸಿಕೊಳ್ಳುವ ವಾಕ್ಯದ ಕಾರ್ಯಕ್ಕೆ ಘನಪಡಿಸಬೇಕು. ದೇವರು ಈ ಒಂದು ಕಡೆ ದಿನಗಳಲ್ಲಿ ಆ ವ್ಯಕ್ತಿಯಲ್ಲಿದ್ದು ಕೆಲಸ ಮಾಡುತ್ತಾರೆ, ಆ ವ್ಯಕ್ತಿಯಲ್ಲಿದ್ದು ಮಾತಾಡುತ್ತಾರೆ. ಆ ವ್ಯಕ್ತಿಯೇ ಸಹೋದರ ಆಗಿದ್ದಾರೆ. ಎಲ್ಲರೂ ಗೌರವಿಸುವಂಥದ್ದು, ಆದ್ರೆ ಅವ್ರನ್ನು ಮಹಿಮೆಪಡಿಸೋದಲ್ಲ. ನಮ್ಮಲ್ಲಿರ್ತಕ್ಕಂಥ ದೇವರನ್ನು ಮಹಿಮೆಪಡಿಸುವಂಥದ್ದು. ಅಲ್ಲಲ್ಯ ಸಂದೇಶ ನಮಗೆ ಬ್ರಹ್ಮನ ಮುಖ ಕೊಟ್ಟರು, ಅದಕ್ಕೆ ನಾವು ಮಾತಾಡುತ್ತೇವೆ. ಈಗ ಸತ್ಯದಲ್ಲಿದ್ದು ಮೋಸೆ ಅಂತ ಕರೆದ ದೇವರು. ಅಲ್ಲಲ್ಯ ಮೋಸೆ ಅಂತ ಕರೆದ್ರೆ ಮೋಸೆಯನ್ನು ಘನಪಡಿಸೋದ, ಮೋಸೆಯಲ್ಲಿರ್ತಕ್ಕಂಥ ದೇವರನ್ನು ಘನಪಡಿಸೋದು. ಮೋಸೆಯಲ್ಲಿದ್ದ ದೇವರನ್ನು ಘನಪಡಿಸೋದಾಗಿತ್ತು ಹೊರತು ಮೋಸೆ ನುಡಿದಿದ್ದು ಕಪ್ಪುಗಳು ಬಂದಿದ್ದಲ್ಲ, ಮೋಸೆ ನುಡಿದ ಕಪ್ಪುಗಳು ಬಂದಿದ್ದಲ್ಲ. ದೇವರು ನುಡಿದ ಆ ಮಾತು ದೇವರ ಮಾತಾಗಿದ್ದರಿಂದ ಮೋಸೆ ಮಾತಲ್ಲ. ಅಲ್ಲಲ್ಯ ಅದು ಮೋಸೆ ಮಾತಲ್ಲ, ದೇವರು ಮೋಸೆಯಲ್ಲಿದ್ದು ಮಾತಾಡಿದ್ದು. ಅಲ್ಲಲ್ಯ ದೇವರು ಮೋಸೆಯಲ್ಲಿದ್ದು ಮಾತಾಡಿದ್ದು. ಅಲ್ಲಲ್ಯ ನಡುಗಳು ಉಂಟಾದವು, ಯಾರ ಮಾತಿನ ಉಂಟಾದವು, ಯಾವ ಮಾತಿನ ಮೂಲಕ ಕಪ್ಪೆಗಳು ಉಂಟಾದವು. ಈಗ ಅದೇ ದೇವರು ಮೋಸೆಯಲ್ಲಿದ್ದು, ಮೋಸೆ ಶರೀರದಲ್ಲಿದ್ದು ಮಾತಾಡಿದನು. ಅದಕ್ಕಾಗಿಯೇ ಕಪ್ಪೆಗಳು ಉಂಟಾದವು, ನೊಣಗಳು ಉಂಟಾದವು. ಅಲ್ಲಲ್ಯ ಗ್ಲೋರಿ. ಈಗ ನಾವು ಮೋಸೆಯನ್ನು ನೋಡ್ತಾ ಇಲ್ಲ, ಮೋಸೆಯಲ್ಲಿರುವ ದೇವರನ್ನು ನೋಡುತ್ತೇವೆ. ಮೋಸೆ ದೇವರು ನಮಗೆ, ಮೋಸೆಯಲ್ಲಿರ್ತಕ್ಕಂಥ ದೇವರು ಆತನ ದೇವರು. ಅಲ್ಲಲ್ಯ ಎಲೆಯಲ್ಲಿ ನಾವು ನೋಡುವುದು, ಎಲೆಯಲ್ಲಿರುವ ದೇವರನ್ನು ನೋಡುತ್ತೇವೆ. ಎಲೆಯನ್ನು ನೋಡುವುದಲ್ಲ, ಎಲೆಯಲ್ಲಿರ್ತಕ್ಕಂಥ ದೇವರನ್ನು ನೋಡುತ್ತೇವೆ. ನಾವು ದಾನಿಯನ್ನು ನೋಡುತ್ತಾ ಇಲ್ಲ, ದಾನಿಯಲ್ಲಿ ಒಳಗಿರ್ತಕ್ಕಂಥ ದೇವರನ್ನು ನೋಡುತ್ತೇವೆ. ನಾವು ಅಲ್ಲಿ ಯೆಶಾಯನನ್ನು ನೋಡುತ್ತಾ ಇಲ್ಲ, ಎಜ್ಕೇಲನ್ನು ನೋಡುತ್ತಾ ಇಲ್ಲ, ಅಥವಾ ಆಮೋಸನನ್ನು ನೋಡ್ತಾ ಇಲ್ಲ, ಅಥವಾ ಮಲಾಕಿಯನ್ನು ನೋಡ್ತಾ ಇಲ್ಲ. ಅಲ್ಲೆಲ್ಲೂಯ ಯೋನನ್ನು ನೋಡ್ತಲ್ಲ, ಯೋಬನನ್ನು ನೋಡ್ತೀವಿ. ಯೋನಲ್ಲಿರ್ತಕ್ಕಂಥ ಮೋಶೆಯಲ್ಲಿರ್ತಕ್ಕಂಥ ದೇವರನ್ನು ನಾವು ನೋಡುವಾಗಿದ್ದೇವೆ. ಅದೇ ರೀತಿಯಲ್ಲಿ ಬ್ರಹ್ಮವನ್ನು ನೋಡ್ತಾ ಇಲ್ಲ, ಬ್ರಹ್ಮನೊಳಗಿರ್ತಕ್ಕಂಥ ದೇವರನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ಕಾಲದಲ್ಲಿ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಳ್ಳುವುದು ಈ ರೀತಿ ಪ್ರವಾದಿಗಳ ಮೂಲಕವಾಗಿ ತನ್ನ ವಾಕ್ಯವನ್ನು ಪ್ರತ್ಯಕ್ಷಪಡಿಸುವುದಕ್ಕೆ ಆತನು ಒಂದು ಪಾತ್ರೆಯಾಗಿ ಜನರನ್ನು ಉಪಯೋಗಿಸಿಕೊಂಡು. ಅಲ್ಲಲ್ಯ ಪ್ರತಿ ಕಾಲದಲ್ಲಿ ತನ್ನ ಪಾತ್ರೆಗಳನ್ನು ಉಪಯೋಗಿಸಿಕೊಂಡು ಈ ಆ ಪಾತ್ರೆಗಳನ್ನ ಉಪಯೋಗಿಸಿಕೊಂಡು, ಆದ್ರಿಂದಲೇ ಈ ದಿನ ಪಾತ್ರೆಗಳನ್ನು ಕುರಿತು ಮಾತಾಡುತ್ತೇವೆ. ದೇವರ ಉದ್ದೇಶ ಏನಾಗಿದೆ ಅಂದರೆ ನಮ್ಮ ಮೂಲಕ ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳುವುದಾಗಿದೆ, ತನ್ನ ವಾಕ್ಯವನ್ನು ನಮ್ಮ ಮೂಲಕ ರುಜು ಮಾಡಿಕೊಳ್ಳುವುದಾಗಿದೆ. ಮಾನವನೇ ದೇವರು ಆದುಕೊಂಡ ಸಾಧನವಾಗಿದ್ದಾನೆ, ಮನುಷ್ಯ ದೇವರು ಆದುಕೊಂಡ ಸಾಧನ. ದೇವರು ತನ್ನ ಸ್ವಾರ್ಥವನ್ನು ಪ್ರಕಟಿಸಬೇಕೆಂದು ಸೂರ್ಯನನ್ನು ಆದುಕೊಳ್ಳಿಲ್ಲ, ಸೂರ್ಯನ ಚಂದ್ರನ ಮೂಲಕ ಅದನ್ನು ಪ್ರಕಟಿಸಿಕೊಳ್ಬೇಕಂತ ಇಷ್ಟಪಡಲಿಲ್ಲ. ಅಲ್ವಯ ಆ ರೀತಿ ಮಾಡೋದು ಸೂರ್ಯ ಚಂದ್ರನ ಮೂಲಕವಾಗಿ ಆತನ ಸಂದೇಶ ಪ್ರಕಟ ಮಾಡಬಹುದಾಗಿತ್ತು. ಸೂರ್ಯಚಂದ್ರ ಮೂಲಕವಾಗಿ ಆತನ ಸಂದೇಶ ಏನ್ ಮಾಡಬಹುದಾಗಿತ್ತು, ಪ್ರಕಟಿಸಿಕೊಳ್ಳಬಹುದಾಗಿತ್ತು. ಆಕಾಶದಲ್ಲಿ ಬರೀಬಹುದಾಗಿತ್ತು, ನಾನೇ ದೇವರು ನಂಬ್ರಿ ಅಂತೀರಿ. ಆ ರೀತಿ ಅವರ ಆಕಾಶವನ್ನಾಗಲಿ ಭೂಮಿಯನ್ನಾಗಲಿ ಸೂರ್ಯಚಂದ್ರ ನಕ್ಷತ್ರಗಳನ್ನ ದೇವರು ಉಪಯೋಗಿಸಿಕೊಳ್ಳಲಿಲ್ಲ. ಆತನ ಸಂದೇಶ ತರಲಿಕ್ಕೆ ಮಾನವನನ್ನೇ ಒಂದು ಸಾಧನವಾಗಿ ತೆಗೆದುಕೊಂಡು ಮಾನವನ ಮೂಲಕವಾಗಿ ಅಲ್ಲೆಲ್ಲೂಯ ದೇವರು ಪ್ರಕಟಿಸಿಕೊಂಡಿದ್ದಾನೆ. ನಿನ್ನ ಮೂಲಕ ದೇವರು ತನ್ನ ವಾಕ್ಯವನ್ನು ಪ್ರಕಟಿಸಿಕೊಳ್ಳಬೇಕೆಂದೇ ದೇವರ ಇಚ್ಛೆ, ದೇವರ ಉದ್ದೇಶ. ಅದಕ್ಕಾಗಿ ನೀನು ವಾಕ್ಯದಲ್ಲಿ ನಿಂತಿರಬೇಕು. ಇವತ್ತಿನ ಕಾರ್ಯ ಮಾಡಬೇಕಂತ ಬಯಸಿದಾರಲ್ಲ, ಉದ್ದೇಶ ಇಟ್ಕೊಳ್ಳೋದು, ಅದಕ್ಕಾಗಿ ನೀನು ದೇವರಲ್ಲಿ ಇರಬೇಕು. ಅಲ್ಲೆಲ್ಲೂಯ ವಾಕ್ಯವನ್ನು ದಾಟುವಂತೆ ನೋಡಿಕೊಳ್ಳಬೇಕು. ವಾಕ್ಯವನ್ನು ದಾಟದಂತೆ ನೋಡಿಕೊಳ್ಳಬೇಕು. ಯಾಕೆಂದ್ರೆ ದೇವರು ತನ್ನ ವಾಕ್ಯವನ್ನು ನಿನ್ನಲ್ಲಿ ರುಜು ಮಾಡಲು ಬಯಸುತ್ತಾನೆ.
ಆಮೆನ್. ನಿನಗಿರುವ ಪರಿಸ್ಥಿತಿಗಳ ಮೂಲಕ ಪ್ರಕಟಿಸಿಕೊಳ್ಳುತ್ತಾನೆ. ನಿನಗಿರುವಂತಹ ಸಮಸ್ಯೆಗಳ ಮೂಲಕ ಆತನು ರುಜು ಮಾಡ್ತಾನೆ. ಸತ್ಯವೇ ಹೇಳ್ತಿದ್ದೆ, ಭಕ್ತರ ಜೀವಿತದಲ್ಲಿ ಆಯಾ ಸಮಸ್ಯೆಗಳಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಂಡನು. ಅವು ವಾಕ್ಯಕ್ಕೆ ರುಜುಗಳಾಗಿವೆ. ಅವರ ಜೀವಿತಗಳಲ್ಲಿ ಸಮಸ್ಯೆಗಳು, ಬೋಧನೆಗಳು, ಶೋಧನೆಗಳು ವಾಕ್ಯಕ್ಕೆ ರುಜುವಾಗಿವೆ. ಆ ಸಮಸ್ಯೆಗಳು ದೇವರು ವಾಕ್ಯಕ್ಕೆ ರುಜು ಮಾಡೋದಕ್ಕಾಗಿ ಉಪಯೋಗಿಸಿಕೊಂಡನು. ನಿನ್ನ ಪರಿಸ್ಥಿತಿಗಳು ದೇವರು ವಾಕ್ಯಕ್ಕೆ ರುಜು ಮಾಡಲು ಬಳಸಿಕೊಳ್ತಾನೆ. ತನ್ನ ವಾಕ್ಯವನ್ನು ರುಜು ಮಾಡುತ್ತಾನೆ. ನಿನಗಿರುವ ಸಮಸ್ಯೆಗಳು, ನಿನಗಿರುವ ಬಾಧೆಗಳು, ನಿನಗಿರುವ ಸಂಕಷ್ಟಗಳಲ್ಲಿ ದೇವರು ತನ್ನ ವಾಕ್ಯವನ್ನು ರುಜು ಮಾಡಲು ಅವುಗಳನ್ನು ಉಪಯೋಗಿಸ್ತಾನೆ. ದೇವರು ಸ್ತೋತ್ರ. ಅದಕ್ಕಾಗಿ ದೇವ್ರ ಮಕ್ಕಳು ಬರುವಂತಹ ಸಮಯವೆಲ್ಲ ಎಂಥ ಪರಿಸ್ಥಿತಿ ಇಲ್ಲ, ಒಳ್ಳೆಯದಾಗ್ತದಂತ ದೇವ್ರ ವಾಕ್ಯ ಇದೆ. ಈಗ ಅರ್ಥ ಆಯ್ತಾ? ಇದಕ್ಕೆ ನಾವು ಯಾವಾಗಲೂ ವಾಕ್ಯದ ಮೇಲೆ ಆಧಾರವಾಗಿರಬೇಕು, ವಾಕ್ಯದ ಮೇಲೆ ಆತುಕೊಂಡಿರಬೇಕು. ಹೀಗೆ ಮಾಡಿದರೆ ನೀನು ಎಂದಿಗೂ ಕದಲುವುದಿಲ್ಲ. ನೀನು ವಾಕ್ಯವನ್ನು ದಾಟಿ ಮುಂದಕ್ಕೆ ಹೋದರೆ ಆತ ನಿಮ್ಮನ್ನು ತನ್ನ ಸಾಧನವಾಗಿ ಉಪಯೋಗಿಸುವುದಿಲ್ಲ. ನಿನ್ನನ್ನು ಆತನ ಪಾತ್ರೆಯಾಗಿ ಉಪಯೋಗಿಸುವುದಿಲ್ಲ. ಯಾಕೆಂದ್ರೆ ಪ್ರವಾದಿ 7ನೇ ಮುದ್ರೆಯಲ್ಲಿ ಹೇಳ್ತಾರೆ ಏನಂದ್ರೆ, 3ನೇ ಹೇಳಿಕೆಯ ಕುರಿತು ಮಾತಾಡುವಾಗ ಏನ್ ಮಾಡ್ತಾರಲ್ಲಿ, ದಾಟುವಾಗ ಏನ್ ಮಾಡ್ತಾರಲ್ಲಿ ಹೇಳಿ, ಅದರಲ್ಲಿ ಎರಡನೇದನ್ನು ಏನ್ ಹೇಳ್ತಾನೆ ಗೊತ್ತಾ? ಮರ್ಮವಾಗಿರುವ ದೇವರಲ್ಲಿ ಕ್ರಿಸ್ತನ ಪ್ರಕಟಣೆ ಎಂಬ ಸಂದೇಶದಲ್ಲಿ ಪ್ರವಾದಿ ಇದನ್ನೇ ಹೇಳಿದ್ದಾರೆ. ನಿನ್ನ ಮೂಲಕ ರುಜು ಮಾಡುವುದಕ್ಕಾಗಿ ನಿನ್ನ ಜೀವಿತದಲ್ಲಿ ವಾಕ್ಯವೇ ಪ್ರಾಮುಖ್ಯವಾಗಿ ಹೊಂದಬೇಕು. ವಾಕ್ಯದಿಂದ ರುಜು ಆಗ್ಬೇಕಾದ್ರೆ ವಾಕ್ಯವನ್ನು ನೀನು ಪ್ರಾಮುಖ್ಯವಾಗಿ ಹೊಂದಿರಬೇಕು. ಓದುವಾಗಲೂ, ಉದ್ಯೋಗ ಮಾಡುವಾಗಲೂ, ಕುಟುಂಬ ಜೀವಿತದಲ್ಲಿರುವಾಗಲೂ, ಸಮಾಜ ಜೀವಿತದಲ್ಲಿರುವಾಗಲೂ, ಸಮೂಹ ಜೀವಿತದಲ್ಲಿರುವಾಗಲೂ ಮೊದಲ ಸ್ಥಾನ ವಾಕ್ಯಕ್ಕೆ ಕೊಡಬೇಕು. ನೀನು ಯಾವಾಗ ಮೊದಲ ಸ್ಥಾನ ದೇವರು ವಾಕ್ಯಕ್ಕೆ ಕೊಡುತ್ತೀಯೋ, ನೀನು ಯಾವಾಗಲೂ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತೀಯೋ ಮರೆಯಬೇಡ. ವಾಕ್ಯವು ನಿನ್ನ ಮೂಲಕ ರುಜು ಮಾಡಲು ಕೊಡುತ್ತದೆ, ಸಿದ್ಧಿಗೆ ಬರುತ್ತದೆ. ವಾಕ್ಯ ಪ್ರದರ್ಶನ ಇವೆಲ್ಲ ದೇವರಿದ್ದಾನೆ, ನಿಮ್ಮ ಜೊತೆ ದೇವರಿದ್ದಾನೆ ಅನ್ನುವಂಥದ್ದನ್ನು ದೇವರು ಎತ್ತಿ ತೋರಿಸುವನಾಗಿದ್ದಾನೆ. ನಿನ್ನ ಪರಿಸ್ಥಿತಿಗಳ ಮೂಲಕವಾಗಿ ರುಜು ಮಾಡಲ್ಪಡಬೇಕು. ವಾಕ್ಯ ರುಜು ಮಾಡಲ್ಪಡುವ ಸಾಧನೆ ಅದನ್ನು ನೀನೇ ಆಗಿದೆ. ಅರ್ಥವಾಯ್ತಾ? ವಾಕ್ಯ ರುಜು ಮಾಡುವುದು ಯಾರಂದ್ರೆ, ವಾಕ್ಯ ರುಜು ಮಾಡೋದು ಯಾವ್ದಂದ್ರೆ ನಿನಗೆ ಉಂಟಾಗುವ ಪರಿಸ್ಥಿತಿಗಳು. ವಾಕ್ಯ ರುಜು ಮಾಡೋದು ಯಾವ್ದಂದ್ರೆ ನಿನಗೆ ಉಂಟಾಗುವ ಪರಿಸ್ಥಿತಿಗಳೇ, ನಿನಗೆ ಬರುತ್ತಿರುವ ಶ್ರಮೆಗಳೇ, ನಿನಗೆ ಬರುತ್ತಿರುವ ಸಮಸ್ಯೆಗಳಲ್ಲಿಯೇ ವಾಕ್ಯವನ್ನು ರುಜು ಮಾಡುತ್ತದೆ. ಅದಕ್ಕೆ ಪ್ರವಾದಿ ಹೇಳ್ತಾರೆ, ದೇವರು ಸಾಮಾನ್ಯತೆಗಳನ್ನು ಕೆಲಸ ಮಾಡ್ತಾನೆ. ಈಗ ವಾಕ್ಯ ನಿನ್ನ ಜೀವಿತದಲ್ಲಿ ನಡೀತಿದ್ದರೆ ಅದು ಸಾಮಾನ್ಯವಾಗಿ ನಡೀತದೆ. ಅದು ಯಾರಿಗೂ ಗೊತ್ತಾಗುವುದಿಲ್ಲ, ತಿಳಿಯುವುದಿಲ್ಲ, ಸಾಮಾನ್ಯವಾಗಿ ನಡೀತದೆ. ಅವು ಸಮರಸ್ತ್ರೀಯ ಬಳಿಗೆ ಹೋದಾಗ ಆಕೆ ಜೀವಿತದಲ್ಲಿ ಏನು ನಡೆಯಿತು ಸಾಮಾನ್ಯವಾಗಿ ಅದನ್ನ ಹೇಳಿದನು. ಆಕೆ ಊರಲ್ಲೆಲ್ಲ ಸಾಕ್ಷಿ ಕೊಟ್ಟಳು. ಅಲ್ಲಿ ಕುಳ್ಳ ಜಕ್ಕಾಯನ ಬಳಿಗೆ ಹೋದನು. ಪಾಪದ ಮೇಲೆ, ಆ ಮರದ ಮೇಲೆ ಕೂತಿರ್ತಕ್ಕಂಥ ಒಂದು ಜಕ್ಕಾಯನ ಬಳಿಗೆ ಹೋದನು. ಜೀವಿತದಲ್ಲಿ ನಡೆದಿದ್ದನ್ನು ಸಾಮಾನ್ಯವಾಗಿ ಆತನಿಗೆ ಹೇಳಿದನು. ಯೇಸು ಸಾಮಾನ್ಯವಾಗಿ ತನ್ನ ಕಾರ್ಯಗಳನ್ನು ರುಜು ಮಾಡ್ತಾನೆ. ನಿನ್ನ ಜೀವಿತಗಳಲ್ಲಿ ದೇವರು ಸಾಮಾನ್ಯವಾಗಿ ಆ ಕಾರ್ಯಗಳನ್ನ ಮಾಡ್ತಾನೆ, ಬಹಳ ಸರಳವಾಗಿ. ಎಂದು ಈಗ ಅಂದುಕೊಳ್ಳಬೇಡ, ನನ್ನಂತ ಅವನಿಗೆ ಯಾವ ದೇವ್ರ ಕಾರ್ಯ ಮಾಡ್ತಾನ, ನನ್ನ ಜೀವಿತ ಇಂಥದ್ದು ಅಂದುಕೊಳ್ಳಬೇಡ. ಯಾಕೆಂದ್ರೆ ಆತನೊಂದು ಸಾಮಾನ್ಯತೆಯೊಳಗಿಂದಲೇ ಕಾರ್ಯ ಮಾಡುವವನಾಗಿದ್ದಾನೆ. ಈಗ ವಧು ಕೂಡ ವಧು ನಿಷೇಧ ತೆಗೆದುಕೊಂಡ್ರೆ ಯಾಕೆ ಸಾಮಾನ್ಯತೆಯೊಳಗಿಂದಲೇ ಆಕೆ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ತನ್ನನ್ನು ಪ್ರತ್ಯಕ್ಷಪಡಿಸಿಕೊಳ್ಳುವುದಾಗಿದ್ದಾನೆ. ವಧುವಿನಲ್ಲಿ ತಾನು ಸುಳಿದುಕೊಳ್ಳುತ್ತಾನೆ. ದೇವರು ಏನಾಗಿದ್ದಾನೋ ಕ್ರಿಸ್ತನಲ್ಲಿ ಸುರಿಸಲ್ಪಟ್ಟು, ಕ್ರಿಸ್ತನ್ ಏನಾಗಿದ್ದಾನೋ ವಧುವಿನಲ್ಲಿ ಸುರಿಸಲ್ಪಟ್ಟು. ವಧುವಿನ ಭಾಗ ನೀನಾದ್ರೆ ನಿನ್ನಲ್ಲಿ ಸುರಿಸಲ್ಪಡುತ್ತದೆ. ನೀನು ಮಾಡಬೇಕಾದದ್ದು ಒಂದೇ, ಏನಂದ್ರೆ ನೀನು ವಾಕ್ಯದಲ್ಲಿ ನಿಂತಿರು, ವಾಕ್ಯದಲ್ಲಿ ಆಧಾರವಾಗಿರು. ವಾಕ್ಯವನ್ನು ದಾಟಿ ಇರೋದಕ್ಕೆ ಹೋಗ್ಬೇಡ. ಏನಾದ್ರೂ ವಾಕ್ಯದಲ್ಲಿ ನೋಡ್ಬೇಕಂದ್ರೆ ವಾಕ್ಯದ ಮೂಲಕ ನೋಡು. ವಾಕ್ಯದ ಮೂಲಕ ಸರಿ. ವಾಕ್ಯವನ್ನು ದಾಟಿ ಹೋಗುವುದಾದ್ರೆ ಅದು ತಪ್ಪಾದ ಮಾರ್ಗವಾಗಿದೆ. ಸೈತನ ಕೈ ನೀನು ಸಿಕ್ಕಾಕೊಳ್ತು. ಅದು ಎಷ್ಟು ಅಂದವಾಗಿದ್ರು, ಎಷ್ಟು ಚಂದವಾಗಿದ್ರು ವಾಕ್ಯವನ್ನು ಬಿಟ್ಟು ಹೋಗ್ಬೇಡ. ಪಾಪ ಎಷ್ಟು ಯಾವಾಗಲೂ ಅಂದವಾಗಿರ್ತದೆ, ಚಂದವಾಗಿರ್ತದೆ, ಆಕರ್ಷಣೆ ಆಗಿರ್ತದೆ. ಆಕರ್ಷಣೆಗೆ ಮರಳಾಗಿ ವಾಕ್ಯವನ್ನು ಬಿಟ್ಟು ಹೋಗಬೇಡ. ಅದು ವಾಕ್ಯಕ್ಕೆ ವಿರುದ್ಧವಾಗಿರುತ್ತದೆ. ಅದನ್ನು ಬಿಟ್ಟು ಬಿಡು. ಅವಳು ಮಾಡಿದ ಒಂದೇ ಒಂದು ತಪ್ಪೇನೆಂದ್ರೆ ವಾಕ್ಯವನ್ನು ದಾಟಿ ಆ ಸೈತಾನ ಆಕರ್ಷಣೆ ಮಾತುಗಳಿಗೆ ಒಳಗಾಗುವುದು.
ಆಕೆ ಮೂಲಕ ಮಾನವ ಜಾತಿ ಬಿದ್ದು ಹೋಯಿತು, ಸೃಷ್ಟಿ ಬಿದ್ದು ಹೋಯಿತು. ಆಮೆನ್. ಆದರೆ ಯೇಸು ವಾಕ್ಯದಲ್ಲಿ ನಿಂತಿದ್ದರಿಂದ ಮತ್ತೆ ಮಾನವ ಜಾತಿಗೆ ಜಯ ಉಂಟಾಯಿತು. ಅಲ್ಲೆಲ್ಲ ಮಾನವ ಜಾತಿ ಪುನರ್ಸ್ಥಾಪನೆ ಆಯಿತು. ವಾಕ್ಯದಲ್ಲಿ ಬಿದ್ದುದ್ರಿಂದ ಮಾನವ ಜಾತಿ ಬಿದ್ದು ಹೋಯ್ತು, ಸೃಷ್ಟಿ ಬಿದ್ದು ಹೋಯ್ತು. ಈಗ ವಾಕ್ಯದಲ್ಲಿ ಯೇಸು ನಿಂತಿದ್ರಿಂದ, ಸೈತನ್ ಅದೇ ರೀತಿಯಲ್ಲಿ ಬಂದು ಶೋಧಿಸಿದಾಗ ವಾಕ್ಯದಲ್ಲಿ ನಿಂತಿದ್ರಿಂದ ಇವತ್ತು ಮಾನವ ಜಾತಿ ಪುನರ್ಸ್ಥಾಪಿಸಲ್ಪಟ್ಟಿದೆ, ಸೃಷ್ಟಿ ಕೂಡ ಪುನರ್ಸ್ಥಾಪಿಸಲ್ಪಡ್ತದೆ. ಅಲ್ಲೆಲ್ಲೂಯಾ. ಯಾವಾಗಲೂ ವಾಕ್ಯದ ಮೇಲೆ ಆಧಾರವಾಗಿರು. ದೇವರು ನಿನ್ನನ್ನು ಆಶೀರ್ವದಿಸಲಿ ಸಹೋದರ ಸಹೋದರಿ. ಅಲ್ಲೆಲ್ಲೂಯಾ. ವಾಕ್ಯದಲ್ಲಿ ನಿಂತಿರುವಂತದ್ದು ನಮ್ಮ ಸೇಫ್ಟಿ. ಬೇರೆ ಸೇಫ್ಟಿ ಎಲ್ಲಿಯೂ ಇಲ್ಲ. ಅಲ್ಲೆಲ್ಲೂಯಾ. ವಾಕ್ಯ ಬಿಟ್ಟು ಬೇರೆ ಪ್ರಾಬ್ಲಮ್ ಮೂಲಕ ನೀನು ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ, ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ವಾಕ್ಯದ ಮೂಲಕನೇ ತೊಂದರೆಗಳನ್ನು ಬಿಡುಗಡೆ ಆಗಲಿ. ವಾಕ್ಯದ ಮೂಲಕವೇ ಏನಾಗಿರ್ಲಿ ಸಮಸ್ಯೆಗಳು ಇರಲಿ. ಯಾಕಂದ್ರೆ ಯುದ್ಧವು ನಮ್ಮದಲ್ಲ, ಹೋವನದಾಗಿದೆ. ದೇವರು ವಾಕ್ಯವನ್ನು ಆಶೀರ್ವದಿಸಲಿ ಸಹೋದರ ಸಹೋದರಿ. ವಾಕ್ಯದಲ್ಲಿ ನಿಂತಿರ್ರಿ. ವಾಕ್ಯ ನಿಮಗೆ ಅರ್ಥ ಇಲ್ಲ ಆದ್ರೂ ಕೂಡ ಮತ್ತೆ ಅದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ದೇವರು ನಿಮ್ಮೊಬ್ಬರನ್ನ ಆಶೀರ್ವದಿಸಲಿ. ನಮ್ಮ ಜೊತೆಗಿದ್ದು ಇದುವರೆಗೂ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರನ್ನೂ ದೇವರು ಆಶೀರ್ವದಿಸಲಿ. ಹಾಡಿಕೊಂಡು ನಮ್ಮ ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಹದ್ದು ಪಕ್ಷಿನ ಮೇಲೆ ಹಾರಿ ಹೋಗುವೆ, ಏಸಯ್ಯ ಕೊಟ್ಟಿರುವ 2 ರೆಕ್ಕೆಗಳಿಂದ. ಹದ್ದು ಪಕ್ಷಿನ ಮೇಲೆ ಹಾರಿ ಹೋಗುವೆ, ಏಸಯ್ಯ ಕೊಟ್ಟಿರುವ 2 ರೆಕ್ಕೆಗಳಿಂದ. ಹಾರಿ ಹೋಗುವೆ, ಹಾರಿ ಹೋಗುವೆ, ಅದೃಷ್ಟಕ್ಕೆ ಹಾರಿ ಹೋಗುವೆ, ಹಾರಿ ಹೋಗುವೆ, ಹಾರಿ ಹೋಗುವೆ,
ಪ್ರಾರ್ಥನೆ ಮಾಡ್ಕೊಂಡು ಈ ಕೂಟ ಮುಕ್ತ ಮಾಡ್ಕೊಂಡು ಪರಲೋಕದ ದೇವರಿಗೆ ಸ್ತೋತ್ರ. ನೀವು ಮಾತಾಡಿದ್ದೆ ಒಬ್ಬೊಬ್ಬರಿಗೆ ನಿಮಗೆ ಸ್ತೋತ್ರ. ದೇವರ ವಾಕ್ಯ ಅಷ್ಟು ಅದ್ಭುತವಾಗಿದೆ, ರಕ್ಷಣೆ ಕೋಟೆಯಾಗಿದೆ. ಅದನ್ನು ಬಿಟ್ಟು ಹೊರಗಡೆ ಬರುವಂಥದ್ದು ಅಪಾಯವಾಗಿದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಸಹಾಯ ಮಾಡು. ನಾನು ತುಂಬಿಸು, ಹಾಗೆ ತುಂಬಿಸಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಪಡಿಸ್ಬೇಕಾಗ್ತದೆ. ನಮ್ಮೊಂದಿಗೆ ಪ್ರಾರ್ಥನೆ ಏಕೀಭವಿಸಿರುವಂಥ ವಾಕ್ಯವನ್ನು ಕೇಳಲಿಕ್ಕೆ ಒಟ್ಟುಗೂಡಿದಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ನೀನು ಮಹಿಮೆ ಹೊಂದಬೇಕಾಗ್ತದೆ. ವಾಕ್ಯಗಳು ಕರ್ತನೆ ಪ್ರತಿ ಹೃದಯಕ್ಕೆ, ವಧುವಿನ ಹೃದಯಕ್ಕೆ, ಅರ್ಜುನ ಹೃದಯಕ್ಕೆ ಹೋಗಿ ತಲುಪಲಿ. ತಪ್ಪೇನಾಗಿದೆ ಅರ್ಥ ಮಾಡಿಕೊಂಡು ದೇವರೇ ಪವಿತ್ರಾತ್ಮನೆ ನೀನು ಅರ್ಥೈಸಿ ಅದನ್ನು ಚೆನ್ನಾಗಿ ವಿವರಿಸಿ ಅದನ್ನು ಕರ್ತನೆ ನೀನು ಸರಿಯಾದ ಮಾರ್ಗದಲ್ಲಿ ಅದನ್ನು ವಿವರಿಸಿ ಆಶೀರ್ವದಿಸಿ ಪ್ರಾರ್ಥಿಸ್ತೀನಿ. ಜೊತೆಗೆ ಮೇಲ್ಪಡಿಸ್ಬೇಕಾಗುತ್ತೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.